ಶುಭೋದಯ. ಇಂದಿನ ರಿಸೋರ್ಸ್ ಪರ್ಸನ್ ವಿಂಧ್ಯಶ್ರೀ ಅವರು ಸೀನಿಯರ್ ಇನ್ಸ್ಟ್ರಕ್ಷನಲ್ ಡಿಸೈನರ್ ಆಗಿ ಅಶ್ಯೂರೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ವೃತ್ತಿಪರ ಹಿನ್ನೆಲೆ ವೈವಿಧ್ಯಮಯವಾಗಿದೆ. ಇದರಲ್ಲಿ ವಿವಿಧ ಕಂಪನಿಗಳಲ್ಲಿ ಬೋಧನಾ ವಿನ್ಯಾಸಕಿಯಾಗಿ ಹಿಂದಿನ ಪಾತ್ರಗಳು ಮತ್ತು ಅವರ ವೃತ್ತಿ ಜೀವನದ ಆರಂಭದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಇಂದು AI ಎಥಿಕ್ಸ್ ಆ್ಯಂಡ್ ರೆಸ್ಪಾನ್ಸಿಬಲ್ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತನಾಡಲಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಗೆಲ್ಲರಿಗೂ ಅನಿಸಿರುತ್ತೆ ಅಲ್ವಾ, ನಮ್ಮ ಫೋನ್ ಎಲ್ಲ ಟೈಮು ನಮ್ಮನ್ನ ಕೇಳಿಸ್ಕೊತಾ ಇದೆ. ಎಷ್ಟೊಂದು ಸತಿ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಅವ್ರ ನಿಮಗೆ ಸರ್ಪ್ರೈಸಿಂಗ್ ಅನ್ನಿಸ್ಬೋದು ಅಲ್ವಾ. ನೀವೇನೋ ಮಾತಾಡ್ತಾ ಇರ್ತೀರ, ನೆಕ್ಸ್ಟ್ ಟೈಮ್ ಅದು ನೀವು ಏನಾದರೂ ಸರ್ಚ್ ಮಾಡೋದಕ್ಕೆ ಬಂದರೆ ಅದ್ರ ಮೇಲೆ ಆ್ಯಡ್ಸ್ ಬರೋದು ಅದೆಲ್ಲ ಆಗುತ್ತೆ. ಆ್ಯಂಡ್ ಏನಾಗಿತ್ತು ಅಂತಂದರೆ ಬ್ಯಾಕ್ ದೆನ್ ಐ ಥಿಂಕ್ ನಾನು ಮಾಸ್ಟರ್ಸ್ ಮಾಡಿದ ಟೈಮಲ್ಲಿ ನಾನು ಸ್ಟ್ಯಾನ್ಫರ್ಡಲ್ಲಿ ಮಾಸ್ಟರ್ಸ್ ಮಾಡಿದ್ದು. ಸೊ ಮಾಸ್ಟರ್ಸ್ಗೆ ಅಂತ ಹೋದಾಗ ನಮಗೆ ಪ್ಯಾಲೋ ಆಲ್ಟೋ ಅಲ್ಲಿರೋ ಕಂಪ್ನೀಸ್ಗೆ ವಿಸಿಟ್ ಮಾಡೋದಕ್ಕೆ ಅಂತ ಚಾನ್ಸ್ ಕೊಟ್ಟರು. ಸೊ ಫೇಸ್ಬುಕ್ ಆಫೀಸ್, ಆಮೇಲೆ ಗೂಗಲ್ ಆಫೀಸ್, ಇದೆಲ್ಲ ವಿಸಿಟ್ ಮಾಡಿದ್ವಿ. ಆ ಟೈಮಲ್ಲಿ ಮಾರ್ಕ್ ಜುಕರ್ಬರ್ಗ್ ಆಫೀಸ್ ಹೆಂಗಿದೆ ಅಂತ ಅಂದರೆ ಇಟ್ಸ್ ಅನ್ ಓಪನ್ ಸ್ಪೇಸ್. ಮಾರ್ಕ್ ಜುಕರ್ಬರ್ಗ್ ಅವರು ಇಂಟ್ರಡ್ಯೂಸ್ ಮಾಡಿದ್ದು ಓಪನ್ ವರ್ಕ್ ಸ್ಪೇಸಸ್ ಅಂತ, ಅಂದರೆ ಹಾರಿಜಾಂಟಲ್ ವರ್ಕ್ ಸ್ಪೇಸ್. ಹಾರಿಜಾಂಟಲ್ ವರ್ಕ್ ಸ್ಪೇಸ್ ಯಾರಾದರೂ ಗೊತ್ತಾ ಏನು ಹಾರಿಜಾಂಟಲ್ ವರ್ಕ್ ಸ್ಪೇಸ್ ಅಂದರೆ? ಯಾರಾದರೂ ಎನಿ ಐಡಿಯಾ ಯಾರಿಗಾದರೂ? ಓಕೆ. ಸೊ ಹಾರಿಜಾಂಟಲ್ ವರ್ಕ್ ಸ್ಪೇಸ್ ಅಂದರೆ ಒಂದು ಆಫೀಸಲ್ಲಿ ಎಲ್ಲ ಟೈಮು ಹೈರಾರ್ಕಿ ಇರುತ್ತೆ ಅಲ್ವಾ. ಇವರು ಮ್ಯಾನೇಜರು, ಇವರು ವೈಸ್ ಪ್ರೆಸಿಡೆಂಟ್, ಆಮೇಲೆ ಇವರು ಪ್ರೆಸಿಡೆಂಟ್ ಅಂತ. ಸೊ ಎಲ್ಲರಿಗೂ ಬೇರೆ ಬೇರೆ ಕ್ಯಾಬಿನ್ಸ್ ಕೊಟ್ಟಿರ್ತಾರೆ, ಕರೆಕ್ಟ್? ಸೊ ಆ ಕ್ಯಾಬಿನ್ ಕೊಟ್ಟಿದ ತಕ್ಷಣ ಜನಕ್ಕೆ ಮೈಂಡ್ಸೆಟ್ಟಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದು ಗ್ಯಾಪ್ ಡೆವಲಪ್ ಆಗುತ್ತೆ ಅಲ್ವಾ. ಅರ್ಥ ಆಗುತ್ತೆ ಅನಿಸುತ್ತೆ ಅಲ್ವಾ ನಿಮಗೇನೆ, ಲೈಕ್ ಇವರು ಟೀಚರ್, ಇವರು ನನ್ನ ಮ್ಯಾನೇಜರು, ನಾನು ಅವ್ರನ್ನ ಈಸಿಲಿ ಅಪ್ರೋಚ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೆ ಬೇರೆ ಕ್ಯಾಬಿನ್ನೇ ಇದೆ. ಸೊ ಅವ್ರನ್ನ ಅಪ್ರೋಚ್ ಮಾಡಬೇಕು ಅಂತ ಅಂದರೆ ನಾನು ಇನ್ನೂ ಯೋಚನೆ ಮಾಡಿ ನಾನು ಹೋಗಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾರೆ. ಬಟ್ ಇವಾಗೇನಾಗಿದೆ ಅಂತ ಅಂದರೆ ಹಾರಿಜಾಂಟಲ್ ವರ್ಕ್ ಸ್ಪೇಸಸ್ ಹಾರಿಜಾಂಟಲ್ ವರ್ಕ್ ಸ್ಪೇಸ್ ಅಂತ ಅಂದರೆ ನಿಮ್ಮ ಮ್ಯಾನೇಜರ್ಸ್, ನಿಮ್ಮ ಪ್ರೆಸಿಡೆಂಟ್ಸ್, ನಿಮ್ಮ ವೈಸ್ ಪ್ರೆಸಿಡೆಂಟ್ಸ್ ಎಲ್ಲರೂ ಒಂದೇ ಫ್ಲೋರಲ್ಲಿ ನಿಮ್ಮ ಜೊತೆಗೆ ಕೂತ್ಕೊತಾರೆ. ನೀವು ಎಷ್ಟೊಂದು ಕಾರ್ಪೊರೇಟ್ ಕಂಪ್ನಿಗೆ ಹೋದರೆ ನೀವು ಇದನ್ನೇ ನೋಡೋದಕ್ಕಾಗೋದು. ಎಲ್ಲ ಕಡೆ ಇನ್ ವೆರಿ ಬಿಗ್ ಕಂಪ್ನೀಸ್. ನಾನು ಕ್ಲೀನ್ ಹಾರ್ಬರ್ಸ್ ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕ್ಲೀನ್ ಹಾರ್ಬರ್ಸಲ್ಲಿ ಇವ್ರು ಬಂದು ಎನ್ವೈರ್ಮೆಂಟಲ್ ರಿಸೋರ್ಸಸ್ ಆರ್ ಎನ್ವೈರ್ಮೆಂಟಲ್ ಡಿಸಾಸ್ಟರ್ಸ್ಗೆ ಫಸ್ಟ್ ರೆಸ್ಪಾಂಡರ್ಸ್ ಕಂಪ್ನಿ ಒಂದು. ಆ್ಯಂಡ್ ಅವ್ರದ್ದು ಲಾಜಿಸ್ಟಿಕ್ಸ್ ಕೂಡ ಇದೆ. ಅದು US ಬೇಸ್ಡ್ ಕಂಪ್ನಿ, US ಆ್ಯಂಡ್ ಕೆನಡಾ ಅಲ್ಲಿರೋ ಅಂಥ ಕಂಪ್ನಿ. ಸೊ ನಮ್ಮ ಆಫೀಸ್ ಬಂದು US ಶಿಫ್ಟಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದಿದ್ದು. ಸಾಯಂಕಾಲ 5 ರಾತ್ರಿ 2 o'clockವರೆಗೂ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಏನಾಗ್ತಿತ್ತು ಅಂತಂದರೆ ನಾನು ಎಲ್ಲಿ ಕೂತ್ಕೊತಿದ್ನೋ ರೈಟ್ ಬಿಹೈಂಡ್ ಮೀ ಇನ್ ದ ನೆಕ್ಸ್ಟ್ ರೋ ಅಲ್ಲ, ಆ ರೋ ಅಲ್ಲಿ ನನ್ನ ಕಂಪ್ನಿ ಡೈರೆಕ್ಟರ್ ಕೂತ್ಕೊತಾ ಇದ್ರು. ಸೊ ದ ಕಂಪ್ನಿ ಡೈರೆಕ್ಟರ್ ಅವ್ರು ಎಷ್ಟು ನಮ್ಗೆ ಅಪ್ರೋಚಬಲ್ ಆಗಿದ್ರು ಅಂತ ಅಂದರೆ ಸುಮ್ಮನೆ ಅವರು ತಿರುಗಿ ನಮ್ಮನ್ನು ಮಾತಾಡಿಸ್ಬೋದು. ಸೊ ಆ ಗ್ಯಾಪ್ ಅನ್ನೋದು ಇರ್ತಾ ಇರಲಿಲ್ಲ. ಸೊ ಮಾರ್ಕ್ ಜುಕರ್ಬರ್ಗ್ ನಾವು ಫೇಸ್ಬುಕ್ ಆಫೀಸ್ ವಿಸಿಟ್ ಮಾಡಿದಾಗ ನಾವು ಮಾರ್ಕ್ ಜುಕರ್ಬರ್ಗ್ ಎಲ್ಲಿ ಕೂತ್ಕೊಂತಾರೆ, ಅವರು ಸಿಸ್ಟಮ್ ಏನು ಇಟ್ಕೊಂಡಿದ್ದಾರೆ ಎಲ್ಲನೂ ವಿ ಕುಡ್ ಸಿ ಇಟ್. ಏಕೆಂದರೆ ನಾವು ಆಫೀಸ್ಗೆ ಅಂತ ವಿಸಿಟ್ ಮಾಡಿದಾಗ ನಮಗೆ ಫೇಸ್ಬುಕ್ ಆಫೀಸಲ್ಲಿ ಟೂರ್ ಕರ್ಕೊಂಡು ಹೋದರು. ಸೊ ಅಲ್ಲಿ ನಮಗೊಂದು ಸೆಷನ್ ಕೂಡ ಆಯಿತು. ಸೊ ಅಲ್ಲಿ ಹೋದಾಗ ತುಂಬ ಸರ್ಪ್ರೈಸಿಂಗ್ ಆಗಿರೋ ಒಂದು ವಿಷಯ ನಾನು ನೋಡಿದೆ. ಏನು ಗೊತ್ತಾ ಅದು? ಯಾರಾದರೂ ಐ ಥಿಂಕ್ ನೀವು ಇದ್ರ ಬಗ್ಗೆ ಕೇಳಿರ್ಬೋದು ಅನಿಸುತ್ತೆ. ಅವ್ರದ್ದೊಂದು ಮ್ಯಾಕ್ ಲ್ಯಾಪ್ಟಾಪ್ ಇತ್ತು. ಅವ್ರದ್ದು ಮ್ಯಾಕ್ ಲ್ಯಾಪ್ಟಾಪ್ಗೆ ಮೇಲ್ಗಡೆ ಕ್ಯಾಮ್ರಾ ಇರುತ್ತಲ್ಲ, ಅಲ್ಲಿಗೆ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಹಾಕಿದ್ರು ಅವರು. ಆ ಬ್ಲ್ಯಾಕ್ ಟೇಪ್, ನಮ್ಮ ಈ ಅಡೆಸಿವ್ ಬ್ಲ್ಯಾಕ್ ಟೇಪ್ ಇರುತ್ತಲ್ಲ, ಆ ಟೇಪನ್ನು ಹಾಕಿದರು. ಏನಕ್ಕೆ ಅಂತ ಅಂದರೆ AI ಇವಾಗ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಅಂದರೆ ನಮ್ಮಲ್ಲಿರೋ ಕ್ಯಾಮ್ರಾಸ್, ನಮ್ಮ ಫೋನ್ ಅಥವಾ ನಮ್ಮ ಲ್ಯಾಪ್ಟಾಪ್ ಕ್ಯಾಮ್ರಾಸ್ ಎಷ್ಟು ಅಡ್ವಾನ್ಸ್ಡ್ ಆಗಿರ್ಬೋದು ಅಂತ ಅಂದರೆ
AI ಅದನ್ನು ಹ್ಯಾಕ್ ಮಾಡಿ ನಮ್ಮನ್ನು ನೋಡ್ಬೋದು ಅದು. ಸೊ ನಮ್ಮನ್ನು ಎಲ್ಲ ಟೈಮು AI ಕೇಳಿಸ್ಕೊತಾ ಇದೆ ಅಂತ ಅಂದ್ಕೊಂಡ್ರೆ ನಮ್ಮನ್ನು ಎಲ್ಲ ಟೈಮು AI ಎಷ್ಟು ಕೆಪಾಸಿಟಿ ಇದೆ ಅಂತಂದರೆ ಅದನ್ನು ನಮ್ಮನ್ನು ನೋಡ್ಲೂಬಹುದು. ನಾವೇನು ಕ್ಯಾಮ್ರಾ ಆನ್ ಮಾಡಿ ಇಡಬೇಕಾಗಿಲ್ಲ, ಜಸ್ಟ್ ನಮ್ಮ ಲ್ಯಾಪ್ಟಾಪ್ ಆನ್ ಇದ್ದರೆ ಅದು ನಮ್ಮನ್ನು ನೋಡ್ತಾ ಇರುತ್ತೆ. ಸೊ ಇವಾಗ ಬರೋ ವರ್ಕ್ ಲ್ಯಾಪ್ಟಾಪ್ಸ್ ಇದೆಯಲ್ಲ, ಮೇನ್ಲಿ US ಬೇಸ್ಡ್ ಕಂಪ್ನೀಸಲ್ಲಿ ಅಥವಾ ಮೆನಿ ಆಫ್ ದ ಕಂಪ್ನೀಸ್ ಈವನ್ ಇನ್ ಇಂಡಿಯಾ, ಯಾಕೆಂದರೆ ಇವಾಗ ಅವರು ಈ ಚೇಂಜನ್ನು ತಂದಿದ್ದಾರೆ. ಏನಂತ ಅಂದರೆ ನಿಮಗಿರೋ ವರ್ಕ್ ಲ್ಯಾಪ್ಟಾಪ್ಸಲ್ಲಿ ಮೇಲ್ಗಡೆ ಒಂದು ಬಟನ್ ಥರ ಕೊಡ್ತಾರೆ. ಸೊ ಬಟನ್ ಬಂದು ನಿಮಗೆ ಸ್ಲೈಡ್ ಮಾಡೋಂಗೆ, ನೀವು ಸ್ಲೈಡ್ ಮಾಡಿದ್ರೆ ನಿಮಗೆ ಕ್ಯಾಮ್ರಾ ಕವರ್ ಆಗುತ್ತೆ. ಈ ಚೇಂಜ್ ಏನಕ್ಕೆ ಬಂತು? ಯಾರಾದರೂ ಅದನ್ನು ಕ್ವೆಶ್ಚನ್ ಮಾಡಿದ್ರ? ಯಾರಾದರೂ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರ? ಏನಕ್ಕೆ ಅಂತ ಅಂದರೆ ನಾವು ಯೂಸ್ ಮಾಡ್ತಾ ಇರೋ ಲ್ಯಾಪ್ಟಾಪ್ ಅಥವಾ ನಾವು ಯೂಸ್ ಮಾಡ್ತಾ ಇರೋ ಡಿವೈಸ್ ನಮ್ಮನ್ನು ಯಾವಾಗಲೂ ನೋಡ್ತಾ ಇರುತ್ತೆ. ನಮಗೆ ಗೊತ್ತಿರಲ್ಲ, ಬಟ್ ಅದು ನಮ್ಮನ್ನು ನೋಡ್ತಾ ಇರುತ್ತೆ. ಯಾರಾದರೂ ಮನಿ ಹೈಸ್ಟ್ ನೋಡಿದ್ದೀರಾ? ಸೀರೀಸ್ ಮನಿ ಹೈಸ್ಟ್ ಅನ್ನೋ ಒಂದು ಸೀರೀಸ್ ಬಂತು ನೆಟ್ಫ್ಲಿಕ್ಸಲ್ಲಿ. ಫಾರ್ ದ ಒನ್ಸ್ ಗೊತ್ತಿಲ್ಲದೆ ಇರೋರಿಗೆ, ಮನಿ ಹೈಸ್ಟಲ್ಲಿ ಇನ್ ದ ವೆರಿ ಫಸ್ಟ್ ಸೀಸನ್, ಐ ಥಿಂಕ್ ಫಸ್ಟ್ ಆರ್ ಸೆಕೆಂಡ್ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಅವರೊಂದು ಬ್ಯಾಂಕ್ ರಾಬರಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಮೊಬೈಲ್ ಫೋನ್ಸ್ನೆಲ್ಲ ಇಟ್ಕೊಂಡಿರ್ತಾರೆ. ಅದರಲ್ಲಿ ಒಂದು ಮೊಬೈಲ್ ಫೋನ್ನ ಹಿಂಗೆ ಎಲ್ಲ ಮೊಬೈಲ್ ಫೋನ್ಸನ್ನು ಒಂದು ಗೋಡೆಗೆ ಹಾಕಿ ಹಿಂಗೆ ಟೇಪ್ ಮಾಡಿಟ್ಟಿರ್ತಾರೆ. ಅದರಲ್ಲಿ ಒಂದು ಮೊಬೈಲ್ ಫೋನು ಅದಾಗದೇ ಆನ್ ಆಗಿ ಅಲ್ಲಿರೋ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಇದು ಆ್ಯಕ್ಚುಲಿ ಆಗ್ತಾ ಇರೋವಂಥ ಘಟನೆ ಇದು. ಅಂದರೆ ಇದು ಮೂವಿಯಲ್ಲಿ ತೋರಿಸಿದ್ರು ಅಂತ ಅಲ್ಲ, ಬಟ್ ಇದಾಗುತ್ತೆ. ಸೊ ಇಲ್ಲಿ ವಾಟ್ ಈಸ್ ಅಟ್ ಸ್ಟೇಕ್? ನಮ್ಮ ಪ್ರೈವಸಿ, ಕರೆಕ್ಟ್ ಅಲ್ವಾ? ಸೊ ಇಂಥ ಕ್ವೆಶ್ಚನ್ಸ್ನ ಸೊಸೈಟಿ ರೇಸ್ ಮಾಡಿದಾಗ ಎಥಿಕ್ಸ್ ಅನ್ನೋ ವಿಷಯ ಬರುತ್ತೆ, ಕರೆಕ್ಟ್? ಸೊ ನಾವು ಎಷ್ಟು ನಮ್ಮ ಡಿವೈಸಸ್ಗೆ ಅಟ್ಯಾಚ್ ಆಗಿರ್ತೀವಿ ಅಂತ ಅಂದರೆ ಅದು ಎಲ್ಲ ಟೈಮು ನಮ್ಮ ಜೊತೆ ಇರುತ್ತೆ. ಅದು ಎಲ್ಲನೂ ಕೇಳಿಸ್ಕೊತಾ ಇರುತ್ತೆ. ನಮ್ಮ ಪರ್ಸ್ನಲ್ ಕಾನ್ವರ್ಸೇಷನ್ಸ್ ಇರ್ಬೋದು, ಅಥವಾ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದಿರ್ಬೋದು. ನಮ್ಮ ಫೋನಲ್ಲಿ ಲೊಕೇಶನ್ ಆನ್ ಇರುತ್ತೆ ಅಲ್ವಾ? ನೀವು ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ನೀವು ಲೊಕೇಶನ್ ಆನ್ ಮಾಡ್ಕೊಂಡು ಅಥವಾ GPS ಆನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಡಿರೆಕ್ಷನ್ಸ್ ಕೊಡುತ್ತೆ. ಆ ಡಿರೆಕ್ಷನ್ ಕೊಡಬೇಕು ಅಂತಂದರೆ ಇಟ್ ವಿಲ್ ಫಸ್ಟ್ ಆಸ್ಕ್ ಯು ನಿಮ್ಮ ಲೊಕೇಶನ್ ಎಲ್ಲಿದೆ ಅಂತ. ಸೊ ನೀವು ಅವಾಗ ಆಟೋಮ್ಯಾಟಿಕ್ಲಿ ನಿಮ್ಮ ಲೊಕೇಶನ್ ಆನ್ ಮಾಡ್ತೀರಾ. ಸೊ ನೀವು ಎಲ್ಲಿದ್ದೀರಾ ಅನ್ನೋ ಇನ್ಫಾರ್ಮೇಷನ್ ಕೂಡ ಅವೈಲಬಲ್ ಇದೆ ಔಟ್ಸೈಡ್. ಸೊ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಯಾರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಇನ್ಫಾರ್ಮೇಷನ್ ಇಟ್ ಈಸ್ ಅವೈಲಬಲ್. ಸೊ ನಾವು ಹೇಳ್ತೀವಲ್ಲ ಗೂಗಲ್ ಎಲ್ಲನೂ ನಮಗೆ ಫ್ರೀ ಅಂತ, ಬಟ್ ಆದರೂ ಗೂಗಲ್ ಹೆಂಗೆ ಉದ್ಧಾರ ಆಗ್ತಾ ಇದೆ? ಏನಕ್ಕೆ ಅಂತ ಅಂದರೆ ಗೂಗಲ್ ಎಲ್ಲ ನಮ್ಮ ಡೇಟಾ ಇಟ್ಕೊಂಡಿದೆ. ಅವರು ನಮ್ಮ ಡೇಟಾನ ಸೆಲ್ ಮಾಡಿ ಅವರು ದುಡ್ಡು ಮಾಡ್ಕೊತಾರೆ. ಯಾಕೆಂದರೆ ನಾವೆಲ್ಲ ಅಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಇಂಥ ಪ್ರಾಡಕ್ಟ್ಸ್ ಮೇಲೆ ಅಥವಾ ಇಂಥ ಅಪ್ಲಿಕೇಶನ್ಸ್ ಮೇಲೆ, ದಟ್ ನಾವು ಯೋಚನೆ ಕೂಡ ಮಾಡದೆ ನಾವು ಅವ್ರಿಗೆ ನಮ್ಮ ಡೇಟಾ ಕೊಡ್ತಾ ಇದ್ದೀವಿ. ನಾವು ನಮ್ಮ ಇನ್ಫಾರ್ಮೇಷನ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀವಿ. ನೀವು ನೋಡ್ಬೋದು, ಐ ಥಿಂಕ್ ಇವಾಗ ರೀಸೆಂಟಾಗಿ ಆ್ಯಪಲ್ ಲಾಂಚ್ ಮಾಡಿದಾಗ ದೇ ಸೆಡ್ ಪ್ರೈವಸಿ ಇಸ್ ದ ಕೀ. ಆ್ಯಪಲ್ ಮೀನ್ಸ್ ಪ್ರೈವಸಿ ಅಂತ. ಏನಕ್ಕೆ ಅಂತಂದರೆ ಯಾರಾದರೂ ಆ್ಯಪಲ್ ಡಿವೈಸಸ್ ಇಟ್ಕೊಂಡಿದ್ರೆ ನೀವು ನೋಡ್ಬೋದು, ಎನಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಅದು ಕೇಳುತ್ತೆ, ಡು ಯು ವಾಂಟ್ ಅಸ್ ಟು ಟ್ರ್ಯಾಕ್ ಅಂತ. ನೀವು ಡು ನಾಟ್ ಟ್ರ್ಯಾಕ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಏನೇನು ಮಾಡ್ತಾ ಇದ್ದೀರೋ ಅದು ಏನೂ ಟ್ರ್ಯಾಕ್ ಮಾಡಲ್ಲ. ಏನಕ್ಕೆ ಅಂತಂದರೆ ಈ ಕ್ವೆಶ್ಚನ್ನ ಆ್ಯಪಲ್ಗೆ ತಿಳಿಸ್ತು. ಸೊಸೈಟಿ ಕ್ವೆಶ್ಚನ್ ಮಾಡಿದ್ರು, ಏನಕ್ಕೆ ನಾನು ಏನೇನು ಮಾಡಿದ್ರು ಈ ಅಪ್ಲಿಕೇಶನಲ್ಲಿ ಏನಕ್ಕೆ ನಿಮಗೆ ಗೊತ್ತಾಗಬೇಕು? ನನ್ನ ಡೇಟಾ ಇಟ್ಕೊಂಡು ನೀವೇನು ಮಾಡ್ತೀರಾ ಅಂತ. ನಮ್ಮ ವಾಚ್ ಇರುತ್ತಲ್ಲ, ಆ್ಯಪಲ್ ವಾಚಸ್ ಇದ್ದರೆ ಅಥವಾ ಎನಿ ಸ್ಮಾರ್ಟ್ ವಾಚಸ್ ಇದ್ದರೆ, ಸ್ಮಾರ್ಟ್ ವಾಚಲ್ಲಿ ನಿಮ್ಮ ಹೆಲ್ತ್ ಡೇಟಾ ಕೂಡ ಅವೈಲಬಲ್ ಆಗಿರುತ್ತೆ. ನಿಮ್ಮ ಬ್ಲಡ್ ಪ್ರೆಷರ್ ಯಾವಾಗ ರೈಸ್ ಆಗ್ತಾ ಇದೆ, ನೀವು ಬ್ಲಡ್ ಪ್ರೆಷರ್ ರೈಸ್ ಆದಾಗ ನೀವು ಯಾವ ಲೊಕೇಶನಲ್ಲಿದ್ದೀರಾ, ಆ್ಯಂಡ್ ಆ ಟೈಮಲ್ಲಿ ನಿಮ್ದು ಏನಾದರೂ ಕಾನ್ವರ್ಸೇಷನ್ ಆಗಿದೆಯಾ, ಅದು ಹೆಂಗೆ ಲಿಂಕ್ ಆಗ್ತಾ ಇದೆ ಅಂತ ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ಒಂದೇ ಒಂದು ಸತಿ ಯೋಚನೆ ಮಾಡಿ. ನೀವು ಪ್ರಾಬಬ್ಲಿ ನಿಮ್ಮ ಮೊಬೈಲಲ್ಲಿ ಯಾರಿಗೋ ಮೆಸೇಜ್ ಮಾಡ್ತಾ ಇದ್ದೀರಾ, ಯಾರ ಜೊತೆಗೋ ಜಗಳ ಆಡ್ತಾ ಇದ್ದೀರಾ, ಅಥವಾ ಯು ಹ್ಯಾವ್ ಗಾಟನ್ ಅ ನ್ಯೂಸ್ ಆಫ್ ಸಮ್ ಒನ್ಸ್ ಡಿಮೈಸ್ ಇರ್ಬೋದು. ಹಿಂಗೆ
ಯಾರೋ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಪ್ರಾಬಬ್ಲಿ ನಿಮ್ಗೆ ಸಮ್ಮನ್ ಟು ಕ್ಲೋಸ್ ಇರ್ಬೋದು ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ನಿಮ್ಮ BP ರೈಸ್ ಆಗ್ಬೋದು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲನೂ ನಿಮ್ಮ ಆ್ಯಪ್ಸ್ ತಗೊತಾ ಇದೆ. ಸೊ ಇದು ಮೆಡಿಕಲ್ ರಿಸರ್ಚ್ ಅಥವಾ ಮೆಡಿಕಲಿ ಏನು ಡೇಟಾ ಹುಡ್ಕೋರಿಗೆ ನಿಮ್ಮ ಡೇಟಾ ಈಸಿಲಿ ಅವೈಲಬಲ್ ಆಗ್ತಾ ಇದೆ. ಸೊ ಯೂಶಲಿ ನೀವು ಇವಾಗ ನಿಮ್ಮ ಆ್ಯಪಲ್ ವಾಚ್ ಅಥವಾ ಯಾವುದಾದ್ರೂ ಸ್ಮಾರ್ಟ್ ವಾಚ್ ತಗೊಂಡಾಗ ಆ ವಾಚಲ್ಲೂ ಕೇಳುತ್ತೆ, ನಾನು ಇದನ್ನು ಟ್ರ್ಯಾಕ್ ಮಾಡ್ಬೋದಾ ಬೇಡವಾ ಅಂತ. ಕೆನ್ ಐ ಟ್ರ್ಯಾಕ್? ಡೂ ನಾಟ್ ಟ್ರ್ಯಾಕ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಏನು ಟ್ರ್ಯಾಕ್ ಮಾಡಲ್ಲ. ಬಟ್ ನೀವು ಯಾವಾಗ ಡಿವೈಸ್ ತಗೊತಿರೋ, ಯಾವುದಾದ್ರೂ ಆಗಲಿ, ನೀವು ಯಾವ ಡಿವೈಸ್ ತಗೊತಿರೋ ಆ ಡಿವೈಸಲ್ಲಿ ನಿಮ್ಮ ಒಂದಲ್ಲ ಒಂದು ಇನ್ಫಾರ್ಮೇಷನ್ ಪಕ್ಕಾ ಟ್ರ್ಯಾಕ್ ಆಗಿರುತ್ತೆ. ಒಪ್ಕೊತೀರಾ? ದೆರ್ ಆರ್ ಮೆನಿ ಪ್ಲೇಸಸ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಲೊಕೇಶನಿಂದ ಇನ್ನೊಂದು ಒನ್ ಮೋರ್ ಎಕ್ಸಾಂಪಲ್. ನಾನು ಹೇಳಿದ್ನಲ್ಲ, ಯಾರು ಅಬ್ಸರ್ವ್ ಮಾಡಿದ್ರಿ? ಹೌದು, ಸಿಗ್ನಲ್ಸಲ್ಲಿ MNL ಮ್ಯಾನ್ಯುಯಲ್ ಅಂತ ಇರುತ್ತೆ. ಯಾರು ಅಬ್ಸರ್ವ್ ಮಾಡಿದ್ರಿ? ನಿನ್ನೆ ನಾನು ಹೇಳಿದ್ದೆ ಅಲ್ವಾ. ಸೊ ಈವನ್ ನಾನು ಇವಾಗ ದಾರಿಯಲ್ಲಿ ಬರಬೇಕಾದ್ರೂ ನಾನು ನೋಡ್ತಾ ಇದ್ದೆ, ಎಷ್ಟೊಂದು ಕಡೆ ಸಿಗ್ನಲ್ಸಲ್ಲಿ MNL ಅಂತ ಬರೆದಿರುತ್ತೆ, ಅಂದರೆ ಮ್ಯಾನ್ಯುಯಲ್. ಸೊ ಇಟ್ ಈಸ್ ಅ ಮ್ಯಾನ್ಯುಯಲಿ ಆಪರೇಟೆಡ್ ಟ್ರಾಫಿಕ್ ಸಿಗ್ನಲ್. ಬಟ್ ಅಲ್ಲಿ ANL ಅಂತ ಇದ್ದರೆ ಅದು ಆಟೋಮೇಟೆಡ್. ಸೊ ಏನಾಗುತ್ತೆ ಅಂತಂದರೆ, ಇವಾಗ ಆಟೋಮೇಟೆಡ್ ಸಿಸ್ಟಮ್ಸಲ್ಲಿ ಐ ಥಿಂಕ್ ನೀವೆಲ್ಲರೂ ಕೇಳಿರ್ಬೋದು, ಮೈಸೂರು ಹೈವೇ ಇದೆಯಲ್ಲ, ಮೈಸೂರು ಹೈವೇ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಅಲ್ಲಿ AI ಇದೆ, ಅವರು AI ಇನ್ಸ್ಟಾಲ್ ಮಾಡಿ ಅವ್ರು ಕಂಡುಹಿಡಿತಾ ಇದ್ದಾರೆ ಯಾರು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಒಂದು ಸ್ಪೀಡ್ ಡಿಟೆಕ್ಷನಿಂದ ಇನ್ನೊಂದು ಸ್ಪೀಡ್ ಡಿಟೆಕ್ಷನ್ಗೂ ಮಧ್ಯದಲ್ಲಿ ನೀವೇನಾದರೂ ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನು AI ಕಂಡುಹಿಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಏನಾಗ್ತಾ ಇದೆ ಅಂತ ಅಂದರೆ, ಇವಾಗ ಒಂದು ಆಟೋಮೇಟೆಡ್ ಸಿಸ್ಟಮಲ್ಲಿ ಐ ಥಿಂಕ್ ರೀಸೆಂಟಾಗಿ ಇನ್ನೂ ಒಂದು ಬಂದಿದೆ, ಟ್ರಿನಿಟಿ ಸರ್ಕಲ್ ಸಿಗ್ನಲಲ್ಲಿ. ದಿಸ್ ವಾಸ್ ಅ ರೀಸೆಂಟ್ ನ್ಯೂಸ್. ಇದು ಹೆಂಗೆ ಅಂತ ಅಂದರೆ, ಟ್ರಿನಿಟಿ ಸರ್ಕಲ್ ಸಿಗ್ನಲ್ ಇದೆಯಲ್ಲ, ಅದು ನಿಮ್ಮ ನಂಬರ್ ಪ್ಲೇಟ್ ಸ್ಕ್ಯಾನ್ ಮಾಡುತ್ತೆ. ನಂಬರ್ ಪ್ಲೇಟ್ ಸ್ಕ್ಯಾನ್ ಮಾಡಿ ಅದು ಚೆಕ್ ಮಾಡುತ್ತೆ, ಏನು ನಿಮ್ಮದು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದೆ, ಚಲಾನ್ ಅಮೌಂಟ್. ಆ ಚಲಾನ್ ಅಮೌಂಟ್ ನಿಮ್ದು ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದರೆ ದೊಡ್ಡದಾಗೆ ಸಿಗ್ನಲಲ್ಲಿ ಡಿಸ್ಪ್ಲೇ ಮಾಡ್ತಾರೆ ನಿಮ್ಮ ನಂಬರ್ನ. ನಿಮ್ಮ ನಂಬರ್ ಪ್ಲೇಟ್ ಡಿಸ್ಪ್ಲೇ ಮಾಡಿಬಿಟ್ಟು ನಿಮ್ದು ಇಷ್ಟು ಅಮೌಂಟ್ ಪೆಂಡಿಂಗ್ ಇದೆ, ಪೇ ಮಾಡಿ ಅಂತ ಹಾಕ್ತಾರೆ. ಸೊ ಜನಕ್ಕೆ ಏನಾಗುತ್ತೆ ಅಂತ ಅಂದರೆ, ಅದೊಂಥರ ಮರ್ಯಾದೆ ಪ್ರಶ್ನೆ ಅಲ್ವಾ. ಅಯ್ಯೋ, ನನ್ನ ನಂಬರ್ ಪ್ಲೇಟಲ್ಲಿ ಹಾಕ್ಬಿಟ್ರಲ್ಲ, ನಾನು ಇನ್ನೂ ಕಟ್ಟಿಲ್ಲ ಅಂತ. ಸೊ ಇಟ್ ಈಸ್ ಲೈಕ್ ನಮ್ಮನ್ನು ಫೋರ್ಸ್ ಮಾಡ್ತಾ ಇರೋದು. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು AI ಸಿಸ್ಟಮ್ ನೀವು ಜಸ್ಟ್ ಒಂದು ಸಿಗ್ನಲಲ್ಲಿ ಪಾಸ್ ಮಾಡೋದ್ರಿಂದ ನಿಮ್ಮ ನಂಬರ್ ಪ್ಲೇಟ್ ಸುಮ್ಮನೆ ಆನ್ಲೈನ್ ಹಾಕಿದ್ರೆ ನಿಮ್ಮ ನಂಬರ್ ಗೊತ್ತಾಗುತ್ತಾ? ಸೊ ನೀವು ಯಾರು ಅಂತ ಗೊತ್ತಾಗುತ್ತಾ? ಸೊ ಅಗೇನ್ ನಿಮ್ಮ ಪ್ರೈವಸಿ ಇಸ್ ಎಟ್ ಸ್ಟೇಕ್. ನೀವು ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಎಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು ಗೊತ್ತಿರುತ್ತೆ. ಕರೆಕ್ಟ್? ಪೊಲೀಸ್ನವ್ರಿಗೆ ಜಸ್ಟ್ ನಿಮ್ಮ IMEI ನಂಬರ್ ಅಥವಾ ಜಸ್ಟ್ ನಿಮ್ಮ ನಂಬರ್ನ ಇಟ್ಕೊಂಡು, ಅಥವಾ ಈವನ್ ಯೂಸಿಂಗ್ ವಾಟ್ಸಪ್, ನಾವು ಎಷ್ಟು ಹೇಳ್ಬೋದು ವಾಟ್ಸಪ್ ಇಸ್ ಎನ್ಕ್ರಿಪ್ಟೆಡ್. ವಾಟ್ಸಪ್ ಮೆಸೇಜಸ್ ಏನಿದೆಯೋ ಇಟ್ ಈಸ್ ಸ್ಟಿಲ್ ಅವೈಲಬಲ್ ಫಾರ್ ಕ್ರಿಮಿನಲ್ ಪರ್ಪಸಸ್ ಟು ಸ್ಟಡಿ. ಏನಕ್ಕೆ ಅಂತಂದರೆ, ಅವರು ಸ್ಟಡಿ ಮಾಡ್ತಾರೆ, ಅವ್ರು ನೋಡ್ತಾರೆ. ಎಷ್ಟೊಂದು ಜನದ ಕಾನ್ವರ್ಸೇಷನ್ ನಾವು ಈ ನಡುವೆ ಎಲ್ಲ ವಾಟ್ಸಪ್ಪಲ್ಲಿ ಆಗುತ್ತೆ. ಅದನ್ನು ಯಾರಾದರೂ ಚೆಕ್ ಮಾಡಬೇಕಲ್ವ, ಸ್ಕ್ರೀನ್ ಮಾಡಬೇಕಲ್ವ. ಏಕೆ ಅಂತಂದರೆ, ಯಾವುದೇ ಡಿವೈಸ್ ಆದರೂ ಆಗಲಿ, ಯಾವುದೇ ಅಪ್ಲಿಕೇಶನ್ ಆದರೂ ಆಗಲಿ, ನಾವು ಎಷ್ಟು ಅದನ್ನು ಒಳ್ಳೇದಕ್ಕೆ ಬಳಸ್ಕೋತೀವೋ ಅಷ್ಟೇ ಅದನ್ನು ಕೆಟ್ಟದಕ್ಕೆ ಬಳಸ್ಕೋತೀವಿ. ಕರೆಕ್ಟ್? ಸೊ ಕೆಟ್ಟದಕ್ಕೆ ಬಳಸ್ಕೊಳ್ಳೋರು ತುಂಬ ಜನ ಇರ್ತಾರೆ. ಸೊ ಹೆಂಗೆ ಇದನ್ನೆಲ್ಲ ಕ್ರಿಯೇಟ್ ಮಾಡಿರೋದು ಯಾರು? ನಾವೇ. ನಮ್ಮಂಥ ಮನುಷ್ಯರನ್ನೇ ಇಂಥ ಡಿವೈಸಸ್ ಅಥವಾ ಇಂಥ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಿರೋದು. ಸೊ ನಾವು ಕ್ರಿಯೇಟ್ ಮಾಡೋವಾಗ ನಾವು ಎಥಿಕಲ್ ಪಾಯಿಂಟ್ ಆಫ್ ವ್ಯೂ ತಲೆಯಲ್ಲಿ ಇಟ್ಕೊಂಡು ಕ್ರಿಯೇಟ್ ಮಾಡಬೇಕು. ಸೊ ನಾವು ಯಾವಾಗ ಎಥಿಕಲ್ ಇಂಪ್ಲಿಕೇಶನ್ಸ್ನ ತಲೆಯಲ್ಲಿ ಇಟ್ಕೊಂಡು ನಾವು ಒಂದು ಡಿವೈಸ್ನ ನಾವು ಕ್ರಿಯೇಟ್ ಮಾಡ್ತೀವೋ ಅದರಿಂದ ಆಗೋ ಹಾರ್ಮ್ನ ನಾವು ತಪ್ಪಿಸ್ಬೋದು. ಒಪ್ಕೋತೀರಾ? ಬಿಕಾಸ್ ಇವಾಗ ಲೆಟ್ಸ್ ಸೇ ಒಂದು ರೋಬೋಟ್ ಇರ್ಬೋದು, ಒಂದು ಮನೇಲಿ ಹೆಲ್ಪ್ ಮಾಡೋ ಅಂಥ ಒಂದು ರೋಬೋಟ್ನ ನಾವು ಕ್ರಿಯೇಟ್ ಮಾಡಿದ್ರೆ
ಈ ರೋಬೋಟು ಏನು ಬೇಕಾದರೂ ಕೆಲಸ ಮಾಡ್ಬೋದು, ರೈಟ್? ನಾವು ಯಾವುದೇ ಬಟ್ ವಾಟ್ ಕೈಂಡ್ ಆಫ್ ವರ್ಕ್ ಅದು ಮಾಡಬಾರ್ದು ಅನ್ನೋದು ಅದು ಕೂಡ ನಾವು ಡಿಸೈನ್ ಮಾಡಿ ಹಾಕಿರಬೇಕು. ಸೊ ದಟ್ ಒಂದಷ್ಟು ಕೆಲಸ ಅದು ಮಾಡ್ಬೋದು, ಒಂದಷ್ಟು ಕೆಲಸ ಅದು ಮಾಡಬಾರ್ದು. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಆ ವಿಡಿಯೋಲ್ಲಿ ಹೇಳಿದ್ರು ಈ ಅಟಾನಮಿ ಅನ್ನೋದಿರುತ್ತಲ್ಲ, ಎಲ್ಲರಿಗೂ ರೈಟ್ಸ್ ಅನ್ನೋದು, ಹ್ಯೂಮನ್ಸ್ಗೆ ರೈಟ್ಸ್ ಇರಬೇಕು, ಹ್ಯೂಮನ್ಸ್ಗೆ ಅಟಾನಮಿ ಇರಬೇಕು, ಬಟ್ ಮಷೀನ್ಸ್ಗಿರೋ ಅಟಾನಮಿನ ನಾವು ಕಿತ್ಕೋಬೇಕು. ದಟ್ ಈಸ್ ದ ರೈಟ್ ವೇ ಆಫ್ ಪುಟಿಂಗ್ ಎಥಿಕಲ್ ಇಂಪ್ಲಿಕೇಶನ್ಸ್ ಆನ್ ಅ ಮಷೀನ್. ಏನಕ್ಕೆ ಅಂತಂದರೆ ಮಷೀನ್ಗೆ ನಾವು ಎಲ್ಲ ಡೇಟಾ ಎಲ್ಲ ಫೀಡ್ ಮಾಡಿ ಕೊಟ್ಟರೆ ಇಟ್ ಕ್ಯಾನ್ ಡೂ ಲಾಟ್ ಮೋರ್ ಥಿಂಗ್ಸ್ ದ್ಯಾನ್ ವಿ ಕ್ಯಾನ್ ಇಮ್ಯಾಜಿನ್, ಅಲ್ವಾ? ನಾವು ಊಹೆನೂ ಮಾಡದೇ ಇರೋ ಅಂಥ ಅಷ್ಟು ಕೆಲಸಗಳು ಎಲ್ಲನೂ ಒಂದು AI ಡಿವೈಸ್ ಮಾಡ್ಬೋದು. ಒಪ್ಕೊತೀರಲ್ಲ? ಒಂದು ಎಕ್ಸಾಂಪಲ್ ಇದೆ. ಒಂದು ಬ್ಯಾಂಕಲ್ಲಿ ಒಂದು AI ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡಿದರು. ಈ AI ಸಿಸ್ಟಮ್ ಎಂಥದ್ದು ಅಂತ ಅಂದರೆ, ಇದು ನಿಮ್ಮನ್ನು ನೋಡಿ ಮತ್ತು ನಿಮ್ಮ ಡೀಟೇಲ್ಸ್ನ ತಗೊಂಡು ನಿಮಗೆ ಲೋನ್ ಸಿಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾಯಿತ್ತು. ಸೊ ಏನಾಯಿತು ಅಂತ ಅಂದರೆ, ಇದ್ರ ಹಿಂದೆ ಇದ್ದಿದ್ದ ರೀಸನ್ ಏನು, ಬ್ಯಾಂಕ್ನವರು ಏನಕ್ಕೆ ಈ ಸಿಸ್ಟಮ್ ಮಾಡಿದ್ರು ಅಂತ ಅಂದರೆ, ಒಂದು ಇವಾಗ ಯೂಶಲಿ ಲೋನ್ ತಗೋಬೇಕು ಅನ್ನೋ ಪ್ರಾಸೆಸ್ ತುಂಬ TDS ಅಲ್ವಾ? ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಲೋನ್ಗೆ ಅಪ್ಲೈ ಮಾಡಿದ್ಮೇಲೆ ಅವ್ರು ಒಂದಷ್ಟು ದಿವಸ ನಿಮ್ಮ ಅಕೌಂಟು ಅದು ಇದು ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಆಮೇಲೆ ನೀವು ಎಲಿಜಿಬಲ್ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಒಂದಷ್ಟು ಸಿಗ್ನೇಚರ್ಸ್ ತೊಗೊಂಡು ಆಮೇಲೆ ಲೋನ್ ಕೊಡ್ತಾರೆ. ಸೊ ಇದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಸೊ ಅದಕ್ಕೆ ಏನು ಮಾಡಿದ್ರು ಅಂತ ಅಂದರೆ, ಒಂದು ಸ್ವಲ್ಪ ಫಾಸ್ಟಾಗೆ ಇನ್ನೂ ಎಫಿಷಿಯೆಂಟಾಗೆ ನೀವು ಲೋನ್ಗೆ ಅಪ್ಲೈ ಮಾಡೋ ಥರ ಇವರು ಒಂದು AI ಸಿಸ್ಟಮ್ನ ತೊಗೊಂಬಂದರು. ಬ್ಯಾಂಕ್ಸ್ ಏನು ನೋಟಿಸ್ ಮಾಡಿದ್ರು ಅಂತ ಅಂದರೆ, ಒಂದಷ್ಟು ದಿವಸ ಇದು ಯೂಸ್ ಆದಮೇಲೆ ಬ್ಯಾಂಕ್ ನೋಟಿಸ್ ಮಾಡಿದ್ದು, ಎಷ್ಟೊಂದು ಜನ ಅಪ್ರೂವ್ ಆಗಿರೋ ಲೋನ್ಸ್ ಬರೀ ಮೆನ್ನಿಗೆ ಮಾತ್ರ. ಎಷ್ಟೊಂದು, ಐ ವುಡ್ ಸೇ ಅಟ್ಲೀಸ್ಟ್ ಒಂದು 90% ಆಫ್ ದ ಲೋನ್ಸ್ ಏನಿದೆಯೋ ಅದು ಅಪ್ರೂವ್ ಆಗಿದ್ದು ಜಾಸ್ತಿ ಮೆನ್ಗೆ. ಏನಕ್ಕೆ ಅಂತಂದರೆ, ಆ AI ಸಿಸ್ಟಮ್ ಅವ್ರು ಡೆವಲಪ್ ಮಾಡಿದ್ರಲ್ಲ, ಅದು ಬೇಸ್ಡ್ ಆನ್ ಪ್ರೀವಿಯಸ್ ಡೇಟಾ. ಹಳೆ ಡೇಟಾನ ಉಪಯೋಗಿಸ್ಕೊಂಡು AI ಜಾಸ್ತಿ ಲೋನ್ಸ್ ಕೊಟ್ಟಿದ್ದು ಮೇಲ್ಸ್ಗೆ. ಸೊ ಇದು ತಪ್ಪಾಗುತ್ತೆ ಅಲ್ವಾ? ಜನ ಆಮೇಲೆ ಕ್ವೆಶ್ಚನ್ ಮಾಡೋಕ್ಕೆ ಶುರು ಮಾಡಿದ್ರು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ಎಥಿಕಲ್ ಇಶ್ಯೂ ಬಂತು ಬೇಸ್ಡ್ ಆನ್ ಜೆಂಡರ್ ಬಯಾಸ್. ಈ ಜೆಂಡರ್ ಬಯಾಸ್ ಬಂದಾಗ ಅವರು ಜನ ಅಥವಾ ಸೊಸೈಟಿ ಕ್ವೆಶ್ಚನ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಬ್ಯಾಂಕ್ ಏನು ಮಾಡ್ತು, ಬ್ಯಾಂಕು ಆ AI ಸಿಸ್ಟಮ್ ಏನು ಡೆವಲಪ್ ಮಾಡಿದ್ರು ಅದನ್ನು ಮತ್ತೆ ಸ್ಟಾಪ್ ಮಾಡಿದ್ರು, ಸರ್ವಿಸಸ್ ಸ್ಟಾಪ್ ಮಾಡಿ ಅದಕ್ಕೆ ಇನ್ನು ಕರೆಂಟ್ ಡೇಟಾ ಕೊಟ್ಟು, ಆಮೇಲೆ ಆ ಸಿಸ್ಟಮಲ್ಲಿ ಬೇರೆ ಥರ ಚೇಂಜಸ್ ಮಾಡಿ, ಬೇರೆ ಕಂಡೀಷನ್ಸ್, ಆಲ್ಗೋರಿದಮ್ಸಲ್ಲಿ ಬೇರೆ ಕಂಡೀಷನ್ಸ್ ಕೊಟ್ಟು ಅದನ್ನು ಸರಿ ಮಾಡಿ ಆ ಜೆಂಡರ್ ಬಯಾಸ್ ಅನ್ನೋ ಪ್ರಾಬ್ಲಮ್ನ ಅದರಿಂದ ತೆಗೆದು ಮತ್ತೆ ಅದನ್ನು ವಾಪಸ್ ಇನ್ಸ್ಟಾಲ್ ಮಾಡಿದ್ರು. ಸೊ ನಿಮಗೆ ಅರ್ಥ ಆಗ್ತಾ ಇದೆಯಾ ಎಲ್ಲೆಲ್ಲಿ ಎಥಿಕಲ್ ಇಶ್ಯೂಸ್ ಅಂತ ಬರಬಹುದು ಅಂತ? ಇನ್ನೂ ಒಂದು ಹೇಳ್ತೀನಿ. ಒಂದು ತುಂಬ ಫಾಸ್ಟಾಗಿ ಗ್ರೋ ಆಗುವಂಥ ಒಂದು ಸಿಟಿಯಲ್ಲಿ ಗೌರ್ಮೆಂಟ್ನವರು AI ಪವರ್ಡ್ ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡಿದ್ರು ಸೇಫ್ಟಿ ಪರ್ಪಸ್ಗೋಸ್ಕರ. ಈ ಸಿಸ್ಟಮ್ ಏನು ಮಾಡ್ತಾ ಇತ್ತು ಅಂತ ಅಂದರೆ, ಈ ಸಿಸ್ಟಮ್ ನಿಮ್ಮ ಮುಖನ ಡಿಟೆಕ್ಟ್ ಮಾಡ್ತಾ ಇತ್ತು, ನಿಮ್ಮ ಅನ್ಯೂಶಲ್ ಆಗಿರೋ ಬಿಹೇವಿಯರ್ನ ಸ್ಟಡಿ ಮಾಡ್ತಾ ಇತ್ತು. ಒಂದಷ್ಟು ಜನ ಪ್ರಾಬಬ್ಲಿ ಭಯ ಪಡೋವಂಥದ್ದು ಅಥವಾ ಏನಾದರೂ ತುಂಬ ಸಸ್ಪಿಷಿಯಸ್ ಆಗಿ ಕಣ್ಣಿನ ಮೂವ್ಮೆಂಟ್ ಇರ್ಬೋದು, ಇದನ್ನು ಡಿಟೆಕ್ಟ್ ಮಾಡ್ತಾ ಇತ್ತು. ಆಮೇಲೆ ಯಾರು ಎಷ್ಟು ನರ್ವಸ್ ಆಗಿದ್ದಾರೆ ಅದೆಲ್ಲ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತೆ ಅಲ್ವಾ? ಇದು AI ಪವರ್ಡ್ ಸಿಸ್ಟಮ್ ಒಂದು ಪಬ್ಲಿಕ್ ಏರಿಯಾಲಿತ್ತು. ಸೊ ಅದು ನಮ್ಮ ಮೂವ್ಮೆಂಟ್ಸ್ನ ಡಿಟೆಕ್ಟ್ ಮಾಡ್ತಾ ಇತ್ತು. ಇದೇನಕ್ಕೆ ಅವರು ಇನ್ಸ್ಟಾಲ್ ಮಾಡಿದ್ರು ಅಂತಂದರೆ, ಕ್ರೈಮ್ ರೇಟನ್ನ ಕಮ್ಮಿ ಮಾಡೋದಕ್ಕೆ ಅಂತ ಇವರು ಇನ್ಸ್ಟಾಲ್ ಮಾಡಿದ್ದಿದ್ದು. ಬಟ್ ಪ್ರಾಬ್ಲಮ್ ಏನಾಯಿತು, ಬಿಗಿನಿಂಗಲ್ಲಿ ಜನ ಓಕೆ ಇದಿರೋದ್ರಿಂದ ನನಗೆ ಸೇಫ್ ಫೀಲ್ ಆಗ್ತಾ ಇದೆ ಅಂತ
ಅನ್ಕೊತಾ ಇದ್ರು. ಬಟ್ ಯಾವುದರಿಂದ ನಮಗೆ ಸೇಫ್ಟಿ ಫೀಲ್ ಆಗ್ತಾ ಇತ್ತೋ ಅದರಿಂದನೇ ನಮ್ಮ ಪ್ರೈವಸಿ ಹಾಳಾಗ್ತಾ ಇತ್ತು. ಯಾಕೆ ಅಂತ ಅಂದರೆ AI ಆಮೇಲೆ ಹೋಗ್ತಾ ಹೋಗ್ತಾ ಅದು ಮಿಸ್ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡ್ತು. ಒಂದು ಎಥ್ನಿಕ್ ಗ್ರೂಪ್, ಇವಾಗ ಸರ್ ನೆನ್ನೆ ಹೇಳಿದ್ರಲ್ಲ, ಒಂದು ಗ್ರೂಪ್ ಆಫ್ ಎಥ್ನಿಸಿಟಿ, ಇಟ್ ಕುಡ್ ಬಿ ಬ್ಲ್ಯಾಕ್ಸ್ ಇನ್ ದ US, ಬರೀ ಅವರನ್ನೇ ಟಾರ್ಗೆಟ್ ಮಾಡೋದು, ಬರೀ ಅವರನ್ನೇ ತಪ್ಪು ಅಂತ ಹೇಳೋದು, ಅವರನ್ನೇ ಜಾಸ್ತಿ ಸ್ಟಡಿ ಮಾಡೋ ಅಂಥ ವಿಷಯ ಮಾಡ್ತಾಯಿತ್ತು. ಸೊ ಆವಾಗ ಇಮಿಡಿಯೇಟ್ಲಿ ಗೌರ್ಮೆಂಟ್ ಅದನ್ನು ಹಿಂದೆ ತಗೋಬೇಕಾಗಿತ್ತು. ಏನಕ್ಕೆ ಅಂತ ಅಂದರೆ ಜನ ಮತ್ತೆ ಸೊಸೈಟಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ, ನಾವೇನೇ ಮತ್ತೆ ಇನ್ಈಕ್ವಾಲಿಟಿ ತರೋದು. ಗೌರ್ಮೆಂಟ್ ಆ್ಯಕ್ಚುಲಿ ಮಾಡಬೇಕಾಗಿರೋದು ಅದರ್ ವೇ ರೌಂಡ್. ಬಟ್ ಗೌರ್ಮೆಂಟೇ ಇನ್ಸ್ಟಾಲ್ ಮಾಡಿರೋ ಅಂಥ ಒಂದು ಸಿಸ್ಟಮಲ್ಲಿ ಅದು ಮಿಸ್ಐಡೆಂಟಿಫೈ ಮಾಡಿ ಬರೀ ಒಂದು ಗ್ರೂಪ್ ಆಫ್ ಪೀಪಲ್ನ ಮಾತ್ರ ತೋರಿಸ್ತಾ ಇತ್ತು, ಅದು ನಿಮ್ಮದು ತಪ್ಪು ಅಂತ. ಸೊ ಈ ಇಶ್ಯೂಸ್ ಜಾಸ್ತಿ ಆದಾಗ ವಿ ಹ್ಯಾವ್ ಟು ಅಡ್ರೆಸ್ AI ಆ್ಯಂಡ್ ಇಟ್ಸ್ ಎಥಿಕ್ಸ್. ಆಯ್ತಲ್ಲ. ನೆಕ್ಸ್ಟ್ ಒನ್, ಇನ್ನೊಂದು ಹೆಲ್ತ್ ಅಪ್ಲಿಕೇಶನ್ ಇದೆ. ಒಂದು AI ಹೆಲ್ತ್ ಅಪ್ಲಿಕೇಶನ್ ಲಾಂಚ್ ಮಾಡಿದರು ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ನ ಕಂಡುಹಿಡಿಯೋದಕ್ಕೆ. ಓಕೆ, ಸೊ ಇವಾಗ ಅಂತೂ ನಮ್ಮ ಸ್ಮಾರ್ಟ್ ವಾಚಸಲ್ಲೆಲ್ಲನೂ ಯುನೋ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ಅದು ನಮಗೆ ಆಲ್ರೆಡಿ ಸಿಗ್ನಲ್ ಕೊಡುತ್ತೆ. ಇವ್ರೇನು ಮಾಡಿದ್ರು ಅಂತ ಅಂದರೆ ಇದು ಜನಕ್ಕೆ ಅರ್ಲಿ ವಾರ್ನಿಂಗ್ ಕೊಡುತ್ತೆ. ನಿಮ್ಗೇನಾದರೂ ಹಾರ್ಟ್ ಡಿಸೀಸ್ ಏನಾದರೂ ಇದ್ದರೆ ಅದಕ್ಕೆ ಮುಂಚೆನೇ ನಿಮಗೆ ಸಿಗ್ನಲ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ರು. ಏನಾಯಿತು ಅಂತ ಅಂದರೆ ತುಂಬ ಜನ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ರು. ಏನಕ್ಕೆ ಅಂದರೆ ಜನ AI ಇರೋದ್ರಿಂದ ಇದು ಒಳ್ಳೆ ಸಿಸ್ಟಮ್ ಆಗಿರ್ಬೋದು ಅಂತ ನಂಬಿದ್ರು. ಬಟ್ ಏನಾಯಿತು ಅಂತ ಅಂದರೆ ಒಂದಷ್ಟು ತಿಂಗಳಾದಮೇಲೆ ಡಾಕ್ಟರ್ಸು ತುಂಬ ವರಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅವ್ರಿಗೆ ಏನೋ ತುಂಬ ಅನ್ಯೂಶಲ್ ಅನ್ನಿಸ್ತಾ ಇದೆಯಲ್ಲ ಅಂತ. ಈ ಅಪ್ಲಿಕೇಶನ್ ಏನು ಮಾಡ್ತು ಅಂತ ಅಂದರೆ ಜಾಸ್ತಿ ರಿಸ್ಕನ್ನ ಇದು ಗಂಡಸರಲ್ಲಿ ಫ್ಲ್ಯಾಗ್ ಮಾಡ್ತಾಯಿತ್ತು, ಬಟ್ ಹೆಣ್ಮಕ್ಳಲ್ಲಿ ಇದು ಫ್ಲ್ಯಾಗ್ ಮಾಡ್ತಾ ಇರಲಿಲ್ಲ. ಆಲ್ದೋ ಅವರು ಹೆಣ್ಮಕ್ಳನ್ನ ಕರೆಸಿ ಅವ್ರಿಗೆ BP ಚೆಕ್ ಮಾಡಿದಾಗ ಅವ್ರಿಗೆ BP ಜಾಸ್ತಿ ಇತ್ತು, ಅವ್ರಿಗೆ ಆ್ಯಕ್ಚುಲಿ ಕ್ಲಾಟ್ಸ್ ಇತ್ತು, ಬಟ್ ಅಪ್ಲಿಕೇಶನ್ ಮಾತ್ರ ಅದನ್ನು ಫ್ಲ್ಯಾಗ್ ಮಾಡ್ತಾ ಇರಲಿಲ್ಲ. ಏನಕ್ಕೆ ಅಂತ ಅಂದರೆ ಓಲ್ಡನ್ ಡೇಸಲ್ಲಿ ಈ ಇಶ್ಯೂ ಇರೋದು ಆ್ಯಂಡ್ ಈವನ್ ಏಜ್ ಬೇಸ್ಡ್, ಅದು ಮಿಡಲ್ ಏಜ್ಡ್ ಮೆನ್, ಈ ಬಿಟ್ವೀನ್ 40 to 55 ಆ ಏಜ್ ಗ್ರೂಪಲ್ಲಿ ಇವರು ಈ ಅಪ್ಲಿಕೇಶನ್ ಬಂದು ಬರೀ ಅಂಥ ಜನಕ್ಕೆ ಮಾತ್ರ ಈ ಹಾರ್ಟ್ ಇಶ್ಯೂಸ್ನ ಫ್ಲ್ಯಾಗ್ ಮಾಡ್ತಾ ಇತ್ತು. ಅದು ತಪ್ಪಾಗುತ್ತೆ. ಯಾಕೆಂದರೆ ನೀವೇ ನೋಡ್ಬೋದು, ಇವಾಗಿನ ಕರೆಂಟ್ ಸಿಚುವೇಶನಲ್ಲಿ ಒಂದು 26 ವರ್ಷದ ಹುಡುಗ ಮೊನ್ನೆ ಪ್ಲೀಸ್ ಒಂದು 26 ವರ್ಷದ ಹುಡುಗ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಕೇಳಿರ್ತೀರ, ಜಯದೇವ ಹಾಸ್ಪಿಟಲ್ಗೆ ಅವನ್ನ ಅಡ್ಮಿಟ್ ಮಾಡಿದ್ರು. ಅವನು ಅಡ್ಮಿಟ್ ಆಗೋ ಅಷ್ಟರಲ್ಲೇ ನೆನ್ನೆ ಹಾರ್ಟ್ ಅಟ್ಯಾಕಿಂದ ಹೋಗಿರೋ ಅಂಥದ್ದು. ಅದಲ್ಲದೆ ಇನ್ನೂ ಒಂದು ಮಗು, ಒಂದು ಸ್ಕೂಲ್ಗೆ ಹೋಗೋ ಮಗು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರೋ ಅಂಥದ್ದು. ಸೊ ಏನಾಗುತ್ತೆ ಅಂತ ಅಂದರೆ ನಾವು ಯಾವಾಗ ನಮ್ಮ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡ್ತೀವೋ ಈ ಬಯಸ್ ಅನ್ನೋದೇನಿರುತ್ತೆ ಅಥವಾ ಏಜ್ ಬಯಸ್ ಅನ್ನೋದೇನಿರುತ್ತೆ ಇದನ್ನೆಲ್ಲ ನಾವೇನೇ ಪ್ರೋಗ್ರಾಮ್ ಮಾಡಿ ತೆಗಿಬೇಕಾಗಿರೋ ಅಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಅಂದರೆ ನಾವು ಆ್ಯಸ್ ಅ ಡೆವಲಪರ್ ಆರ್ ಆ್ಯಸ್ ಅ ಡಿಸೈನರ್ ನಾವು ಫೇಲ್ ಆಗ್ತಾ ಇದ್ದೀವಿ. ಯಾಕೆಂದರೆ ನಾವು ಡೆವಲಪ್ ಮಾಡಿರೋ ಸಿಸ್ಟಮ್ ಆ್ಯಕ್ಚುಲಿ ಕರೆಕ್ಟಾಗಿ ಮಾಡಬೇಕಾಗಿರೋ ಅಂಥ ಕೆಲಸನ ಮಾಡೋದು ಬಿಟ್ಟು ಅದು ಬರೀ ಒಂದು ಗ್ರೂಪಿಗೆ ಮಾತ್ರ ಅದು ಫೋಕಸ್ ಮಾಡ್ತಾ ಇರುತ್ತೆ. ಎಲ್ಲಿಟ್ಟೆ ಅದೇ ಓಕೆ. ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡ್ದಂಗೆ ನೀವು ನೋಡಿರ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಎಲ್ಲ ಕಡೆ ಇದೆ. ನಮ್ಮ ಸೊಸೈಟಿನೇ ರೀಶೇಪ್ ಮಾಡ್ತಾ ಇದೆ. ನೀವು ಕೋವಿಡ್ ಟೈಮಲ್ಲಿ ನೋಡಿರ್ಬೋದು, AI ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಕೋವಿಡ್ ಏನಾಯಿತು ಅಂತ ಅಂದರೆ ಸೊಸೈಟಿನ ಒಂಥರ ಫೋರ್ಸ್ ಮಾಡ್ತು, ನೀನು ಇವಾಗ ಬದಲಾಗಲೇಬೇಕು ಅಂತ.
ಕರೆಕ್ಟಾ? ನಾವೇ ಅನ್ಕೊಳಕ್ಕಾಗದೇ ಇರೋ ಅಂಥ ಚೇಂಜಸ್ ನಾವೂ ಉಪಯೋಗಿಸ್ಕೊಂಡ್ವಿ. ಕರೆಕ್ಟ್? ನಾವು ಯಾರೂ ಪ್ರಾಬಬ್ಲಿ ಮನೆಯಿಂದ ಕ್ಲಾಸಸ್ ತೊಗೊತೀವಿ ನಮ್ಮ ಲೈಫಲ್ಲಿ, ಯಾವಾಗಲೂ ನಮ್ಮ ಮನೇಲೂ ಕುತ್ಕೊಂಡು ನಾವು ಕ್ಲಾಸಸ್ ತೊಗೋಬೋದು, ನಮ್ಮ ಮನೇಲೂ ಕುತ್ಕೊಂಡು ನಾವು ಒಂದು MNC ಕಂಪ್ನಿಗೆ ನಾವು ಕೆಲಸ ಮಾಡಬಹುದು ಅನ್ನೋದು ನಮ್ಮ ತಲೆಯಲ್ಲೇ ಇರಲಿಲ್ಲ ಅನಿಸುತ್ತೆ. ಬಟ್ ಏನಾಯಿತು, ನಾವು ಆ ಪಾಸಿಬಿಲಿಟಿ ಕೂಡ ನೋಡಿದ್ವಿ, ನಾವು ಆ ಪಾಸಿಬಿಲಿಟಿ ಕೂಡ ನಾವು ಅಡ್ಯಾಪ್ಟ್ ಮಾಡ್ಕೊಂಡ್ವಿ ಅಲ್ವಾ? ಸೊ ಏನಾಯಿತು ಅಂತ ಅಂದರೆ, ಆ ಟೈಮಲ್ಲಿ ನೀವು ನೋಡಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಹೇಳಿರ್ತಾರೆ, ಕ್ರೈಸ್ಟ್ ಕಾಲೇಜಲ್ಲಿ ಆ ಟೈಮಲ್ಲಿ ಒಂದು ಸಿಸ್ಟಮ್ ಬಂತು ಅನಿಸುತ್ತೆ. ಎಕ್ಸಾಮ್ಸ್ ತಗೊಳ್ಳೋವಾಗ ಆಟೋಮ್ಯಾಟಿಕ್ಲಿ ಅದು ಡಿಟೆಕ್ಟ್ ಮಾಡೋದು, ಯಾರು ಚೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ. ಇವಾಗ ಅಂತೂ ಎಲ್ಲ ಯೂನಿವರ್ಸಿಟೀಸ್ನವರು ಆನ್ಲೈನ್ ಎಕ್ಸಾಮ್ ಕೊಡಬೇಕು ಅಂತ ಅಂದರೆ ಈ AI ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಮೆನಿ ಕಾಲೇಜಸ್ ಈ AI ಸಿಸ್ಟಮ್ನ ಯೂಸ್ ಮಾಡುವಂಥದ್ದು ಏನಕ್ಕೆ ಅಂತ ಅಂದರೆ, ಅದು ನಿಮ್ಮ ನಿಮ್ಮನ್ನೇ ನೋಡ್ತಾ ಇರುತ್ತೆ. ಆ್ಯಂಡ್ ನೀವು ಎಲ್ಲಾದ್ರೂ ನಿಮ್ಮ ಐ ಮೂವ್ಮೆಂಟ್ಸ್ ಅಥವಾ ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಬಿಹೇವಿಯರ್ ಹೆಂಗಿದೆ ಅಂತ ಸ್ಟಡಿ ಮಾಡಿ ನೀವು ಚೀಟ್ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಅದು ಫ್ಲ್ಯಾಗ್ ಮಾಡುತ್ತೆ. ಈ ಸಿಸ್ಟಮ್ ಇನ್ ದ ವೆರಿ ಬಿಗಿನಿಂಗ್ ಏನಾಯಿತು ಅಂತ ಅಂದರೆ, ಇದು ಪೈಲಟ್ ಫೇಸಲ್ಲಿ ಇತ್ತಲ್ಲ, ಪೈಲಟ್ ಫೇಸಲ್ಲಿ ಇದ್ದಾಗ ಒಂದು ಯೂನಿವರ್ಸಿಟಿನವರು ಈ AI ಸಿಸ್ಟಮ್ನ ಯೂಸ್ ಮಾಡಿದ್ರು ಟು ಡಿಟೆಕ್ಟ್ ಚೀಟಿಂಗ್ ಇನ್ ಸ್ಟೂಡೆಂಟ್ಸ್ ಆನ್ಲೈನ್ ಎಕ್ಸಾಮ್ ತಗೊಳ್ಳೋವಾಗ. ಏನಾಯಿತು ಅಂತ ಅಂದರೆ, ಪಾಪ ತುಂಬ ಚೆನ್ನಾಗಿ ಓದೋ ಅಂಥ ಸ್ಟೂಡೆಂಟ್ಸು ಚೀಟ್ ಮಾಡದೇ ಇರೋ ಅಂಥ ಸ್ಟೂಡೆಂಟ್ಸ್ನು ಅದು ಫ್ಲ್ಯಾಗ್ ಮಾಡ್ತಾಯಿತ್ತು. ಏನಕ್ಕೆ ಅಂತಂದರೆ, ಪಾಪ ಅವ್ರ ಮನೇಲಿ ಕೂತ್ಕೊಂಡಿದ್ದಾರೆ, ಮನೇಲಿ ಪ್ರಾಬಬ್ಲಿ ಹಿಂದೆಗಡೆ ಪಾಪ ರೂಮ್ ಒಳಗಡೆ ಯಾರೋ ನಡ್ಕೊಂಡು ಬಂದರು, ಅಥವಾ ಇವರು ಪ್ಲಗ್ ಮಾಡಬೇಕಾಗಿತ್ತು, ಚಾರ್ಜಿಗೆ ಪ್ಲಗ್ ಮಾಡಬೇಕಾಗಿತ್ತು, ಆ ಪ್ಲಗ್ ಮಾಡೋದಕ್ಕೆ ಅಂತ ಎದ್ದಾಗ ಮತ್ತೆ ಫ್ಲ್ಯಾಗ್ ಮಾಡೋದು. ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಆ್ಯಪ್ಲಿಕೇಶನ್ ಅನ್ವಾಂಟೆಡ್ಲಿ ಇದು ಫ್ಲ್ಯಾಗ್ ಮಾಡೋಕ್ಕೆ ಶುರು ಮಾಡ್ತು, ಇವ್ರು ಚೀಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಿಂಗಾದಾಗ ಮತ್ತೆ ಆ ಸಿಸ್ಟಮಲ್ಲಿ ನಮಗೆ ಎಥಿಕಲ್ ಇಶ್ಯೂ ಕಂಡುಬಂತು. ಸೊ ಅವಾಗ ಏನು ಮಾಡ್ತೀವಿ ಅಂತ ಅಂದರೆ, ಈ ಕಂಪ್ನಿಯವರು ಆ ಸಿಸ್ಟಮ್ನ ಮತ್ತೆ ಬೇರೆ ಬೇರೆ ಹೋಮ್ ಸೆಟಪ್ಸ್, ಯಾಕೆಂದರೆ ಒಬ್ಬೊಬ್ಬರು ಮನೆ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಮನೆ ಸಿಚುವೇಶನ್ಸ್ ಬೇರೆ ಬೇರೆ ಥರ ಇರುತ್ತೆ. ಸೊ ಅವರು ಎಲ್ಲ ಥರ ಪಾಸಿಬಲ್ ಸಿಚುವೇಶನ್ಸ್ನ ಯೂಸ್ ಮಾಡಿ, ನಾವು ನಿನ್ನೆ ನೀವು ಕೇಳಿರ್ಬೋದು, ನಿನ್ನೆ ಎಷ್ಟೊಂದು ಹಲವಾರು ಟ್ರೈನಿಂಗ್ ಆಯಿತು, ನಿಮಗೆ 4 ಸೆಷನ್ ಆಗಿರಬೇಕು ಅಲ್ವಾ. ನಿನ್ನೆ ಸೆಷನ್ಸಲ್ಲಿ ನೀವು ಕೇಳಿರ್ತೀರ AI ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ. AI ಅಲ್ಲಿ ನಿಮಗೆ ಇವಾಗ ಒಂದು ಬೆಕ್ಕನ್ನು ಕಂಡುಹಿಡಿಬೇಕು AI ಅಂತ ಅಂದರೆ, ನೀವೊಂದು ಫೋಟೋ ಅಪ್ಲೋಡ್ ಮಾಡ್ತೀರಾ, ಆ ಫೋಟೋ ಅಪ್ಲೋಡ್ ಮಾಡಿದಾಗ ಇದು ಬೆಕ್ಕು ಅಂತ ಹೇಳುತ್ತೆ. ಅದು ಹೆಂಗೆ ಬೆಕ್ಕು ಅಂತ ಹೇಳುತ್ತೆ, ಆ ಸಿಸ್ಟಮ್ ಅಥವಾ ಆ AI ಸಿಸ್ಟಮ್ಗೆ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ಬೆಕ್ಕು ಈ ಥರ ಇರುತ್ತೆ, ಹಿಂಗಿದ್ರೂ ಅದು ಬೆಕ್ಕೆ, ಇನ್ನೊಂದು ಎಲ್ಲ ಆ್ಯಂಗಲ್ಸಲ್ಲೂ ಇದು ಬೆಕ್ಕು ಅಂತ ತೋರಿಸಿ ಆ ಸಿಸ್ಟಮ್ಗೆ ಟ್ರೈನ್ ಮಾಡ್ತಾರೆ. ಸೊ ಸೇಮ್ ವೇ ಈ AI ಆ್ಯಪ್ನವ್ರು ಏನು ಮಾಡಿದ್ರು ಅಂತಂದರೆ, ಚೆನ್ನಾಗೆ ಅವ್ರಿಗೆ ಆ ಆ್ಯಪ್ಲಿಕೇಶನ್ಗೆ ಮನೆ ಯಾವ್ಯಾವ ಥರ ಇರ್ಬೋದು, ಸ್ಟೂಡೆಂಟ್ಸ್ ಯಾವ್ಯಾವ ಸಿಚುವೇಶನಲ್ಲಿ ಕೂತ್ಕೊಂಡು ಎಂತೆಂಥ ಕಡೆ ಕೂತ್ಕೊಂಡು ಅವರು ಎಕ್ಸಾಮ್ ತಗೋಬೋದು ಅನ್ನೋದನ್ನು ಟ್ರೈನ್ ಮಾಡಿದ್ರು. ಅದಾದಮೇಲೆ ಆ ಸಿಸ್ಟಮ್ ಇವಾಗ ಎಷ್ಟೊಂದು ಕಡೆ ಯೂಸ್ ಆಗ್ತಾ ಇದೆ. ಸೊ ಇವತ್ತೇ ಡಿಸ್ಕಸ್ ಮಾಡ್ದಂಗೆ AI ಎಲ್ಲ ಫೀಲ್ಡಲ್ಲೂ ಇದೆ, ಎಲ್ಲ ಫೀಲ್ಡಲ್ಲೂ ನಾವು ಇವಾಗ AI ನ ತುಂಬ ಚೆನ್ನಾಗೇ ಉಪಯೋಗಿಸ್ಕೊತಾ ಇದ್ದೀವಿ. ಇನ್ನು ನೆನ್ನೆ ನನಗೆ ತುಂಬ ಸರ್ಪ್ರೈಸಿಂಗ್ ಅನಿಸಿದ್ದೇನು ಅಂತಂದರೆ, ಇಲ್ಲಿಂದ ಲಿಫ್ಟಲ್ಲಿ ಕೆಳಗಡೆ ಹೋಗ್ತಾ ಇದ್ದೆ, ಯಾರೋ 2 ಸ್ಟೂಡೆಂಟ್ಸ್ ಲಿಫ್ಟಲ್ಲಿ ಬಂದರು. ಅವ್ರು ಅದರಲ್ಲಿ ಒಬ್ಬ ಹುಡುಗ ಮಾತಾಡ್ತಾ ಇದ್ದಿದ್ದು, ಬ್ರೈನ್ ಟ್ಯೂಮರ್ನ ಡಿಟೆಕ್ಟ್ ಮಾಡುವಂಥ ಸಿಸ್ಟಮ್ ನಾನು ಮಾಡ್ತಾ ಇದ್ದೀನಿ, ಎಲ್ಲ ಆಗಿದೆ, ಸರಿಯಾಗಿ ವರ್ಕ್ ಆದರೆ ಸಾಕು ಅಂತ. ಅವನು ಅವ್ನ ಫ್ರೆಂಡ್ಗೆ ಹೇಳ್ತಾ ಇದ್ದಿದ್ದು ನಿನ್ನೆ ಲಿಫ್ಟಲ್ಲಿ ಕೇಳಿಸ್ಕೊಂಡೆ. ಸೊ ಏನಾಗುತ್ತೆ ಅಂತಂದರೆ, ನಮ್ಮ ಎಕ್ಸ್ಪೋಜರ್ ಅಷ್ಟೊಂದಿದೆ AI ಗೆ. ಆ್ಯಂಡ್ ಎಲ್ಲರೂ AI ಅಲ್ಲಿ ಏನಾದರೂ ಡೆವಲಪ್ ಮಾಡಿ, AI ಅಲ್ಲಿ ನಾವು ಒಂದು ಪ್ರಾಬ್ಲಮ್ನ ಕಂಡುಹಿಡಿಬೇಕು ಅಥವಾ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋ ಕೆಲಸ ಮಾಡಬೇಕು ಅಂತ ಎಲ್ಲರೂ. ಇನೋವೇಷನ್ ಅಂತಂದರೆ, ಇವಾಗ ನೀವೇನೋ ಒಂದು ಇನೋವೇಟಿವ್ ಪ್ರಾಡಕ್ಟ್ ತರಬೇಕು ಅಂತಂದರೆ, ಇವಾಗ AI ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಇವೆಲ್ಲ ಪಾರ್ಟ್ ಆಫ್
ನಿಮ್ಮ ಇನೋವೇಷನ್. ಇವಾಗ ನಾವು ಮುಂಚೆ ಹೆಂಗಿರ್ತಾ ಇತ್ತು, ಓಕೆ ನಾವೇನೋ ಹೊಸದಾಗೆ ಒಂದು ವಾಚ್ ಕ್ರಿಯೇಟ್ ಮಾಡೋಣ, ಅದೇ ಇನೋವೇಷನ್. ಬಟ್ ಇವಾಗ ಎಲ್ಲದರಲ್ಲೂ ನಾವು AI ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಇವೆಲ್ಲ ಯೂಸ್ ಮಾಡೋದ್ರಿಂದ ಅಥವಾ ಮಷೀನ್ ಲರ್ನಿಂಗ್ ಯೂಸ್ ಮಾಡೋದ್ರಿಂದ ಇವಾಗ ಬರೋ ಇನೋವೇಷನ್ಸಲ್ಲಿ AI ತುಂಬ ಮುಖ್ಯ ಆಗಿದೆ. ಸೊ ನಾವು ಅದನ್ನು ಎಷ್ಟು ಉಪಯೋಗಿಸ್ಕೊತೀವೋ ಅಷ್ಟೇ ಅದರಲ್ಲಿ ಎಥಿಕಲ್ ಸ್ಟ್ಯಾಂಡರ್ಡ್ಸ್ನ ತೊಗೊಂಬರೋದು ಅದು ನಮ್ಮ ಕೆಲಸನೇ. ನೆಕ್ಸ್ಟ್ ಒನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ is a fundamental force for reshaping the society. ಇವಾಗ ನಾನೇ ನಿಮ್ಗೆ ಎಕ್ಸಾಂಪಲ್ಸ್ ಕೊಟ್ಟಂಗೆ ನಾವು ಈವನ್ ಗೌರ್ಮೆಂಟ್ ಕೂಡ AI ಉಪಯೋಗಿಸ್ಕೋತಾ ಇರೋವಂಥದ್ದು. ಇಂಪರೇಟಿವ್ ಎಥಿಕಲ್ ಇಂಪ್ಲಿಮೆಂಟೇಷನ್ ಇಸ್ ಕ್ರೂಷಿಯಲ್ ಟು ಮಿನಿಮೈಸ್ ಹಾರ್ಮ್ ಆ್ಯಂಡ್ ಬಯಸ್. ನಾನು ನಿಮಗೆ ಆವಾಗಲಿಂದ ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿರೋ ಹಾಗೇನೆ ನಾವು ಎಲ್ಲೆಲ್ಲಿ ಎಥಿಕಲ್ ಇಂಪ್ಲಿಕೇಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇದು ಬರೀ 1-2 ವಿಷಯದಲ್ಲ, ಆಲ್ಮೋಸ್ಟ್ AI ನಾವು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವೋ ಅಲ್ಲೆಲ್ಲನೂ ನಾವು ಎಥಿಕಲ್ ಇಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಅದನ್ನು ನಾವು ಹೆಂಗೆ ಟ್ಯಾಕಲ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ಲೋಬಲ್ ಎಥಿಕ್ಸ್ ಫ್ರೇಮ್ವರ್ಕಲ್ಲಿ ರೋಮ್ ಕಾಲ್ ಆಫ್ AI ಎಥಿಕ್ಸ್ ಅಂತ ಇದೆ. ಈ ರೋಮ್ ಕಾಲ್ ಏನು, ಯಾರಾದರೂ ಕೇಳಿದ್ದೀರಾ? ಎನಿಬಡಿ? ಯಾ ಯಾ ಶೋರ್. ಸೊ ಇವಾಗ ನಾವು ಈ ಬಯಸ್ ಅನ್ನೋದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಸಣ್ಣ ಉದಾಹರಣೆಯಿಂದ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಬರೀತೀವಿ. ಇವಾಗ ವಿದ್ಯಾ ಹೇಳಿದ್ರು ಬೆಕ್ಕದನ್ನ ಐಡೆಂಟಿಫೈ ಮಾಡಿಕೊಳ್ಳಕ್ಕೆ ಬೆಕ್ಕಿನ ಇಮೇಜ್ನ ನಾವು ಬೆಕ್ಕಿನ ಚಿತ್ರಗಳನ್ನ ನಾವು ಯಂತ್ರಕ್ಕೆ ನಾವು ಫೀಡ್ ಮಾಡ್ತಾ ಹೋದ್ರೆ ಆ ಯಂತ್ರ ಬೆಕ್ ಹಿಂಗಿರುತ್ತೆ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು BMS ಕಾಲೇಜಲ್ಲಿ ಇದ್ದೀವಿ, ಇಲ್ಲೇ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಬೆಕ್ಕು ಐಡೆಂಟಿಫೈ ಮಾಡಬೇಕು ಅಂತ ಸುತ್ತಮುತ್ತ ಇರೋ ಬೆಕ್ಕುಗಳ ಫೋಟೋ ಎಲ್ಲ ಹಿಡಿತಾ ಇದ್ದೀವಿ, ಆಯ್ತಾ? ಸೊ ಇಲ್ಲಿ ಈ ಏರಿಯಾನಲ್ಲಿರೋದ್ರಲ್ಲಿ ಕಪ್ಪು ಬೆಕ್ಕುಗಳಿಲ್ಲ, ಯಾವುದು ಕಪ್ಪು ಬೆಕ್ಕೇ ಇಲ್ಲ. ಸೊ ಹಾಗಾಗಿ ನಾವು ಫೋಟೋ ತೆಗೆಯೋದೆಲ್ಲ ಯಾವ ತರ ಬೆಕ್ಕುಗಳು, ಬೆಳ್ಳಿಗಿರ್ಬೋದು ಅಥವಾ ಕೆಂಚಿಗಿರ್ಬೋದು, ಯಾವುದೋ ಬೇರೆ ಕಲರ್ಸ್ ಎಲ್ಲ ಇದೆ, ಆದ್ರೆ ಕಪ್ಪು ಬಣ್ಣದ ಬೆಕ್ಕುಗಳು ನಾವು ಫೋಟೋಸ್ ನಾವು ಹಿಡಿದಿಲ್ಲ. ಯಾಕೆ ಹಿಡಿದಿಲ್ಲ? ಕಪ್ಪು ಬಣ್ಣಗಳ ಬೆಕ್ಕುಗಳೇ ಇಲ್ವಾ? ಇದೆ, ಆದ್ರೆ ನಾವು ಡೇಟಾ ಕಲೆಕ್ಟ್ ಮಾಡೋ ಟೈಮಲ್ಲಿ ಈ ಏರಿಯಾನಲ್ಲಿ ಕಪ್ಪು ಬೆಕ್ಕಿನ ಫೋಟೋಗಳು ಸಿಕ್ಕಿಲ್ಲ. ಇದು ನಾವು ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದ್ರೆ ನಾವು ಸಾಮಾನ್ಯವಾಗಿ ಕಪ್ಪು ಬೆಕ್ಕುಗಳು ನಮ್ಗೆ ಕಂಡು ಬರಲ್ಲ ಈ ಏರಿಯಾದಲ್ಲಿ, ಹೌದಾ? ಸೊ ಹಾಗಾಗಿ ಏನಾಯ್ತು, ನಾವು ಮೆಷಿನ್ಗೆ ಫೀಡ್ ಮಾಡಿದಾಗ ಅದು ಬೇರೆ ಕಲರ್ ಬೆಕ್ಕುಗಳನ್ನೆಲ್ಲ ಐಡೆಂಟಿಫೈ ಮಾಡುತ್ತೆ. ಆದ್ರೆ ಕಪ್ಪು ಬೆಕ್ಕಿನ ಫೋಟೋ ಹಾಕಿದಾಗ ಮಾತ್ರ ಒಂದೊಂದ್ಸಲಿ ಅದು ಬೆಕ್ಕು ಅಂತ ರೆಕಗ್ನೈಸ್ ಮಾಡ್ಬೋದು, ಇನ್ನೊಂದ್ಸಲಿ ಆನೆ ಅಂತ ರೆಕಗ್ನೈಸ್ ಮಾಡ್ಬೋದು. ಪಾಸಿಬಿಲಿಟಿ ವೈ ಇಸ್ ಇಟ್ ಡೂಯಿಂಗ್ ಸೊ? ಯಾಕೆ ಹಂಗೆ ಅದು ಹಂಗೆ ಯಾಕೆ ಬಿಹೇವ್ ಮಾಡ್ತಾ ಇದೆ ಅಂದ್ರೆ ಅದು ಯಂತ್ರದ ತಪ್ಪ, ನಮ್ ತಪ್ಪ? ಅದು ಹಾಗೆ ಅಂದ್ರೆ ನಮ್ಮ ಈ ಏರಿಯಾನಲ್ಲಿರೋ ಒಂದು ಬಯಸ್ ಫ್ಯಾಕ್ಟರ್, ಅಂದ್ರೆ ಅದು ನಮಗೂ ಗೊತ್ತಿಲ್ಲ ಬಯಸ್ ಅಂತ. ಕಪ್ಪು ಬೆಕ್ಕನ್ನ ನಾವು ಇನ್ಕ್ಲೂಡ್ ಮಾಡಬೇಕು ಅಂತ ನಾವು ಯೋಚನೆಯೂ ಮಾಡಿಲ್ಲ. ಯಾಕೆ? ನಮ್ಮ ಸುತ್ತಮುತ್ತ ಇರೋ ಯಾವ ಬೆಕ್ಕುಗಳಿದೆಯೋ ಅದರಿಂದ ಫೋಟೋ ತೆಗೆದು ಅದನ್ನ ನಾವು ಡೇಟಾ ತರ ಯೂಸ್ ಮಾಡಿಕೊಂಡು ಆ ಡೇಟಾನ ವಿಶ್ಲೇಷಣೆಗೆ ಒಳಗೊಳಿಸಿ ಅದರಿಂದ ನಾವು ಯಾಂತ್ರಿಕ ಕಲಿಕೆ ಅಂದ್ರೆ ಮೆಷಿನ್ ಲರ್ನಿಂಗ್ ನ ನಾವು ಟ್ರೈನ್ ಮಾಡಿದ್ವಿ, ಅದಕ್ಕೆ ಒಂದು ಶಿಕ್ಷಣ ಕೊಟ್ಟಿದ್ವಿ, ಇದನ್ನ ರೆಕಗ್ನೈಸ್ ಮಾಡುವಂತ. ಕರೆಕ್ಟಾ? ಇದೇ ತರ ಯೋಚನೆ ಮಾಡಿ. ಹಳೆ ಡೇಟಾನಲ್ಲಿ ಪೊಲೀಸ್ ಅವರು ಎಕ್ಸಾಂಪಲ್ ಹೇಳಿದ್ರು, ಬ್ಲಾಕ್ ಕಮ್ಯುನಿಟೀಸ್ ನ ಟಾರ್ಗೆಟ್ ಮಾಡ್ತಾರೆ. ಯಾಕೆ ಟಾರ್ಗೆಟ್ ಮಾಡ್ತಾರೆ? ಪೊಲೀಸರಿಗೆ ಏನಾದ್ರು ಹುಚ್ಚ ಅಲ್ವಾ? ಹೋಗ್ಲಿ, ಪೊಲೀಸ್ ಗ್ರೂಪ್ ಅಲ್ಲಿ ಒಂದು 4-5 ಜನ ಆತರ ಇರ್ಬೋದು, ಬ್ಲಾಕ್ಸ್ ಅಂದ್ರೆ ಹಿಂಗೇನೆ ಅಂತ ಅವ್ರ ಬಯಸ್ ಇರ್ಬೋದು, ಆದ್ರೆ ಎಂಟೈರ್ ಸಿಸ್ಟಮ್ ಆತರ ಬಯಸ್ ಇರಕ್ ಸಾಧ್ಯನಾ? ಸಾಧ್ಯ. ಸೊ ಈ ಮಷೀನ್ ನ ಒಂದು ಕಮ್ಯುನಿಟಿ, ಒಬ್ಬ ವ್ಯಕ್ತಿ ಕ್ರೈಮ್ ಮಾಡ್ತಾನ ಇಲ್ವಾ, ನೇರಸ್ಥನ ಆಗ್ತಾನ ಇಲ್ವಾ ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ನಾವು ಅದಕ್ಕೆ ಒಂದು ಡೇಟಾ ಫೀಡ್ ಮಾಡ್ತೀವಿ. ಹಿಸ್ಟಾರಿಕಲಿ ರೆಕಾರ್ಡ್ ಆಗಿರೋ ಕ್ರೈಮ್ ಅಲ್ಲಿ ಒಂದು ಕಮ್ಯುನಿಟಿಯ ಬಗ್ಗೆ ಜಾಸ್ತಿ ನೇರಗಳು ಮಾಡಿ ಅವರು ಸುಧಾರಣೆಗೆ ಒಳಗೊಂಡಿದ್ದಾಗ ಅಥವಾ ಅವರು ಕಾನೂನನ್ನ ಇದು ಪರಿಧಿಯಲ್ಲಿ ಬಂದಾಗ ಅವ್ರದ್ದು ಮಾತ್ರ ಹೈಲೈಟ್ ಆಗೋದು ನ್ಯಾಚುರಲ್. ಯಾಕಂದ್ರೆ ಹಿಸ್ಟಾರಿಕಲ್ ಡೇಟಾ ಹಂಗೆ ಇದೆ. ಇದು ಪೊಲೀಸರ ತಪ್ಪ ಅಲ್ಲ, ಆ ಕಮ್ಯುನಿಟಿ ತಪ್ಪ ಅಲ್ಲ, ಅದು ಅಲ್ಗಾರಿದಮ್ ತಪ್ಪ ಅಲ್ಲ, ಇದು ಅನಿರೀಕ್ಷಿತವಾಗಿ ಬಂದಿರೋ ಒಂದು ಬಾಯಸ್.
ಅನಿರೀಕ್ಷಿತ. ಹೇಗೆ ನಾವು ಕಪ್ಪು ಬೆಕ್ಕುಗಳನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಮರೆತು ಬಿಟ್ಟು, ಹಾಗೇನೆ ಹಿಸ್ಟಾರಿಕಲಿ ಆ ಕಮ್ಯುನಿಟಿ, ಹಂಗಾಗಿ ಏನಾಗುತ್ತೆ ಆ ಸಿಸ್ಟಮ್ ಅಲ್ಲಿ ಈ ಕಮ್ಯುನಿಟಿಯಿಂದ ಯಾರು ಬರ್ತಾರ, ಆ ಪ್ಯಾಟರ್ನ್ ಒಂದು ಸತಿ ಬಂದ್ಬಿಟ್ರೆ, ಆ ಶೈಲಿ ಒಂದು ಸತಿ ಬಂದ್ಬಿಟ್ರೆ ಇವರು ನೇರಸ್ಥರಾಗ್ತಾರೆ ಅಂತ ಡಿಟೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಇದರಿಂದ ಇದು ತಪ್ಪ ಸರಿಯಾ? ಇದು ತಪ್ಪ ಸರಿನಾ? ಒಂದು ರೀತಿ ನೋಡಿದ್ರೆ ಇದು ಸರಿನೇ. ಯಾಕಂದ್ರೆ ಹಿಸ್ಟಾರಿಕಲಿ ಆ ಕಮ್ಯುನಿಟಿಯಿಂದ ಜಾಸ್ತಿ ನೇರಸ್ಥರಿದ್ದಾರೆ. ಹಾಗಾಗಿ ನೀವು ಆ ಜಾತಿಗೆ ಸೇರಿದ್ರೆ, ಆ ಗುಂಪಿಗೆ ಸೇರಿದಾಗ ನೀವು ನೇರಸ್ಥರಾಗುವ ಅವಕಾಶಗಳು ಜಾಸ್ತಿ ಇದೆ ಅಂತ ಹೇಳುತ್ತೆ. ಅದು ತಪ್ಪಲ್ಲ ಅಲ್ವಾ? ಅಲ್ಗಾರಿದಮ್ ಪ್ರಕಾರ, ಅನುಕ್ರಮಣ ಪ್ರಕಾರ ದಟ್ ಈಸ್ ದ ರೈಟ್ ಥಿಂಗ್ ಟು ಡೂ, ದಟ್ ಈಸ್ ದ ರೈಟ್ ಪ್ರಿಡಿಕ್ಷನ್ ಇಟ್ ಹ್ಯಾಸ್ ಮೇಡ್. ಆದರೆ ಇದರಿಂದ ಇದು ಸರಿಯಾ ತಪ್ಪ ಅನ್ನೋ ಪ್ರಶ್ನೆಗೆ ಯಂತ್ರದ ಹತ್ರ ಸಮಾಧಾನ ಇರಲ್ಲ. ನಿನ್ನೆ ನಾನು ಹೇಳಿದೆ, ನೀವು ಅದು ಎಷ್ಟೇ ಇಂಟೆಲಿಜೆಂಟ್ ಆಗಿ ಆನ್ಸರ್ ಕೊಡ್ಲಿ, ಅದು ಯಂತ್ರ. ತಪ್ಪು ಸರಿಯ ಅರಿವು ಮಾನವನಿಗಿರುತ್ತೆ, ಮನುಷ್ಯರಿಗೆ ಇರುತ್ತೆ ಅಲ್ವಾ? ಅಥವಾ ಒಂದು ಪ್ರಾಣಿಗಳಿಗೆ ಇರ್ಬೋದು. ಜೀವಂತವಾಗಿರುವಂತ ಪ್ರಾಣಿಗಳಿಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಅಂದಾಜು ಇರುತ್ತೆ. ಅದು ಇಟ್ ಈಸ್ ಸ್ಪೆಸಿಫಿಕಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಅದ್ರ ನಾವು ನಮ್ಮನ್ನು ಬಿಟ್ರೆ ಅದನ್ನ ನಾವು ಮಷೀನ್ ನಾವು ಟ್ರೈನ್ ಮಾಡಿದ್ರು ಅದಕ್ಕೆ ಗೊತ್ತಾಗುತ್ತೆ ಅಲ್ವಾ? ಸೊ ನಾವು ನ್ಯಾಯಸ್ಥಾನದಲ್ಲಿ ಎಷ್ಟೊಂದು ಜಡ್ಜ್ಮೆಂಟ್ಸ್ ಕೇಳ್ತಾ ಇದೀವಿ. ಜಡ್ಜ್ಮೆಂಟ್ ಕೊಡಬೇಕಂದ್ರೆ ಅದೆಷ್ಟೋ ಯೋಚನೆ ಮಾಡ್ತಾರೆ ಅಲ್ವಾ? ಬರೀ ಇಟ್ ಇಸ್ ನಾಟ್ ಮೆಕ್ಯಾನಿಕಲ್ ಡಿಸಿಷನ್, ನೀನ್ ಇದು ಮಾಡಿದ್ಯಾ ಅದಕ್ಕೆ ನಿಮ್ಗೆ ಈ ಶಿಕ್ಷೆ, ಆ ತರ ಅಲ್ಲ. ಯಾವ ಸಂದರ್ಭದಲ್ಲಿ ನೀವು ತಪ್ಪು ಮಾಡಿದೀರಾ, ಆ ಸಂದರ್ಭಕ್ಕೆ ಯಾರ್ಯಾರ ಕಾರಣಗಳು, ಅದರಲ್ಲಿ ನಿಮ್ಮ ತಪ್ಪು ಎಷ್ಟಿದೆ, ಬೇರೆಯವರ ತಪ್ಪುಗಳು ಎಷ್ಟಿದೆ, ಇದೆಲ್ಲ ಎಣಿಸ್ಬೇಕಾಗುತ್ತೆ. ಇದು ಕೇವಲ ಮನುಷ್ಯರಿಗೆ ಅರಿವಾಗುವಂತಹ ಒಂದು ಪ್ರಕ್ರಿಯೆ. ನೀವು ಎಷ್ಟೇ ಟ್ರೈನಿಂಗ್ ಕೊಟ್ಟರು ಒಂದು ಯಂತ್ರಕ್ಕೆ ಇದರ ಅರಿವು ಆಗೋದೇ ಇಲ್ಲ. ಸೊ ಎಥಿಕ್ಸ್ ಅನ್ನೋದು, ರೈಟ್, ಎಥಿಕ್ಸ್ ಅನ್ನೋದು ಇಟ್ಸ್ ಎ ವೆರಿ ಯುನೀಕ್ಲಿ ಹ್ಯೂಮನ್ ಸಬ್ಜೆಕ್ಟ್. A machine can never understand what is right or what is wrong on its own. It can never understand. ಅದಕ್ಕೆ ಸರಿ ತಪ್ಪುನ ಅಂದಾಜು ಇರೋದೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಸಂದರ್ಭ ಇರುತ್ತೆ, ಅಷ್ಟೊಂದು ಕಾಂಟೆಕ್ಸ್ಟ್ ಬೇಕಾಗುತ್ತೆ, ಅಷ್ಟೊಂದು ಕ್ರಿಯೇಟಿವ್ ಥಿಂಕಿಂಗು ಬೇಕಾಗಿರುತ್ತೆ, ಅಷ್ಟೊಂದು ಅನಾಲಿಸಿಸ್ ಬೇಕಾಗಿರುತ್ತೆ. ಎಲ್ಲವನ್ನೂ ಒಂದು ಯಂತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಪೊಲೀಸ್ ಡೇಟಾ ಬೇಸ್ ಅಲ್ಲಿ ಈ ತರ ಒಂದು ಬಂದಾಗ ಅದರ ಸಮಾಜದ ಮೇಲೆ ಪರಿಣಾಮ ಏನು ಅಂದ್ರೆ, ಆ ಗುಂಪಿಗೆ ಸೇರಿದವ್ರನ್ನೆಲ್ಲ ನಾವು ಕ್ರಿಮಿನಲ್ ತರನೇ ನೋಡ್ಬೇಕಾ, ನೇರಸ್ಥರಾಗಿ ನೋಡ್ಬೇಕಾ? ಇವಾಗ ನೀವು ನಿಮಗೆ ನನಗೆ ನಿಮ್ ಮೇಲೆ ಅನುಮಾನ ಇದೆ ಅಂತ ಗೊತ್ತು, ನೀವು ನನ್ನ ಎದುರಿಗೆ ಹೆಂಗ್ ಬಿಹೇವ್ ಮಾಡ್ತೀರಿ? ಅವಾಗ ನೀವು ಹೇಗೆ ಬಿಹೇವ್ ಮಾಡಿದ್ರು ಅನುಮಾನಾಸ್ಪದವಾಗಿ ಕಾಣುತ್ತೆ ನನಗೆ ಅಲ್ವಾ? ಸೊ ಅಂದ್ರೆ ಸಮಾಜದಲ್ಲಿ ಪೊಲೀಸ್ ಅವರಿಗೆ ಆ ಜಾತಿಯ ಮೇಲೆ ಒಂದು ಅನುಮಾನ ಬೀರ್ಕೊಂಡು ಬಿಟ್ಟಿರುತ್ತೆ. ಆ ಬೀರಿರೋದನ್ನ ಈ ಯಂತ್ರ ಕನ್ಫರ್ಮ್ ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಆ ಗುಂಪಿನ ಮೇಲೆ ಟಾರ್ಗೆಟೆಡ್ ಇಂಟರ್ವೆನ್ಷನ್. ನಮ್ಮ ಉದ್ದೇಶ ಒಳ್ಳೇದೇ, ಅವ್ರು ತಪ್ಪು ಮಾಡಬಾರ್ದು ಅನ್ನೋದೇ ಉದ್ದೇಶ. ಆದ್ರೆ ಆ ಉದ್ದೇಶನ ನೆರವೇರಿಸೋದಕ್ಕೆ ನಾವು ಯೂಸ್ ಮಾಡ್ತಾ ಇರುವಂತಹ ರೂಟ್ ಬಹಳ ತಪ್ಪಾಗಿದೆ. ಇದು ಅನಿರೀಕ್ಷಿತವಾಗಿ ಆಗಿದ್ದೇ ಹೊರತು ಯಾರು ಬೇಕು ಅಂತ ಅದನ್ನ ಕೂತ್ಕೊಂಡು ಪ್ರೋಗ್ರಾಮಿಂಗ್ ಮಾಡಿಲ್ಲ. ಆದ್ರೆ ಆ ಗುಂಪಿನ ಹತ್ರ ನೋಡೋಣ. ಇವಾಗ ನಾನು ಒಬ್ಬ ಬ್ಲಾಕ್ ಅಂತ ಇಟ್ಕೊಳ್ಳಿ, ನನಗೇನ್ ಅನ್ಸುತ್ತೆ, ಯುಗಾಂತರಗಳಿಂದ ನನ್ನ ಮೇಲೆ ಜನ ಇದು ಮಾಡ್ತಾನೆ ಇದ್ದಾರೆ, ನನ್ನ ಸ್ಲೇವ್ ಮಾಡಿದ್ರು, ನನ್ನ ಶೋಷಣೆಗೆ ಒಳಪಡಿಸಿದ್ರು, ಎಲ್ಲ ಆಗ್ತಾ ಇದೆ, ನನ್ನ ಮೇಲೇನೆ ಎಲ್ಲ ತಪ್ಪುಗಳು ಆಗ್ತಾ ಇದೆ. ಇವಾಗ ಪೊಲೀಸರು ನಂಗೆ ನೋಡ್ತಾ ಇದ್ದಾರೆ, ನಾನು ಸುಧಾರಣೆ ಆಗಕ್ಕೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂತ ಒಂದು ಸಮಾಜದಲ್ಲಿ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಆಸ್ ಅ ಪರ್ಸನ್ ಹೌ ವಿಲ್ ಐ ಗ್ರೋ, ಅದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗ್ಬಿಟ್ಟಿದೆ. ಹಂಗಾಗಿ ಈ ಬಯಸ್ ಅನ್ನೋದನ್ನ ನಾವು ಕಡಿಮೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆ ಬಯಸ್ ಕಡಿಮೆ ಆಗ್ಬೇಕು ಅಂದ್ರೆ ನಮಗೆ ಅರಿವಿರ್ಬೇಕಲ್ಲ, ನಮ್ಗೆ ಏನು ಬಯಸಿದೆ ಹ್ಯೂಮನ್ಸ್ಗೆ ಅನ್ನೋದು ಅರಿವಿರ್ಬೇಕೋ ಅಲ್ವೋ? ಯುವಾಲ್ ನೋವಾ ಹರಾರಿ ಅಂತ ಒಬ್ರು ಲೇಖಕರಿದ್ದಾರೆ, ಹಿಸ್ಟಾರಿಯನ್ಸ್ ಮತ್ತೆ ಲೇಖಕರು. ತುಂಬಾ ಒಳ್ಳೆ AI ಬಗ್ಗೆ ತುಂಬಾನೇ ನೆಗೆಟಿವ್ ಆಗಿ ಮಾತಾಡುವಂತ ವ್ಯಕ್ತಿಗಳಲ್ಲಿ ಅವ್ರು ಹೇಳೋದೇನಂತಂದ್ರೆ, ನಮ್ಮ ಮೇಲೆ ನಂಬಿಕೆ ಇಲ್ಲ, ಯಂತ್ರಗಳನ್ನ ಹೆಂಗೆ ನಂಬಿಕೆ ಇಡೋದು ಇವಾಗ, ಆಯ್ತಾ? ಸೊ ಹಂಗಾಗಿ ನಾವು ಈಗ ಇರುವ ಸಮಸ್ಯೆಗಳಿಗೆ ಈ AI ತಗೊಂಡ್ಬಂದು ಇನ್ನೂ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಹಂಗಾಗಿ ನಮಗೆ ಅರಿವಿಲ್ಲದೆ ಇರೋ ತರ ಅರಿವು ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇದನ್ನೆಲ್ಲ ತುಂಬಾ ಸ್ಪೀಡ್ ಆಗಿ ಡೆವಲಪ್ ಮಾಡಬಾರ್ದು ಅನ್ನೋ ಒಂದು ಆರ್ಗ್ಯುಮೆಂಟ್ ಇದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಮ್ಮ ಮೊನ್ನೆ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮ ಫೀಡ್ ಅಲ್ಲಿ ನಾವು ಲೈಕ್ ಮಾಡೋ ಫೋಟೋಸ್ ಎಲ್ಲ ಬರುತ್ತೆ. ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಅದರ ಇತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದು ಎಷ್ಟು ಒಳ್ಳೆಯದನ್ನು ಮಾಡುತ್ತೋ ಅಷ್ಟೇ ಕೆಟ್ಟದನ್ನು ಮಾಡುವುದು. ಟೆರರಿಸ್ಟ್ ಗುಂಪುಗಳೆಲ್ಲ ತುಂಬಾ ಬಳಸಕ್ಕೆ ಪ್ರಯತ್ನ ಪಡ್ತಾರೆ.
ಟೆಲಿಗ್ರಾಮ್ ಅಂತ ಒಂದು ಆಪ್ ಕೇಳಿರ್ಬೋದು, ಅದು ಸುಮಾರು ದೇಶಗಳಲ್ಲಿ ಬ್ಯಾನ್ ಆಗಿತ್ತು. ಯಾಕೆಂದ್ರೆ ಅದನ್ನ ಟೆರರಿಸ್ಟ್ ಗ್ರೂಪ್ಗಳು ಅವ್ರ ಕಮ್ಯುನಿಕೇಶನ್ ಉಪಯೋಗ ಮಾಡ್ಕೊಂತಾರೆ. ಯಾರು ಅದನ್ನ ಹ್ಯಾಕ್ ಆಗೋದಿಲ್ಲ, ಯಾರು ಅದನ್ನ ನೋಡಕ್ ಆಗೋದಿಲ್ಲ, ಎನ್ಕ್ರಿಪ್ಷನ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಬಳಸಕ್ ಯೂಸ್ ಮಾಡಿದ್ರು ಅಂತ ಒಂದು. ಸೊ ಈ ತರ ಫೇಸ್ಬುಕ್ ಅಲ್ಲೂ ಟೆರರಿಸ್ಟ್ ಗುಂಪುಗಳು ಮತ್ತೆ ಅಸಭ್ಯ ಅಶ್ಲೀಲ ಚಿತ್ರಗಳನ್ನು ಮತ್ತೆ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅದನ್ನ ಅದರಲ್ಲಿ ಅಪ್ಲೋಡ್ ಮಾಡೋರು ತುಂಬಾ ಜಾಸ್ತಿ ಇದೆ. ಅದನ್ನ ನೋಡೋರು ಅಷ್ಟೇ ಇರ್ತಾರೆ. ಆದ್ರೆ ಅದು ನಾಟ್ ಸೇಫ್ ಫಾರ್ ವರ್ಕ್ ಅನ್ನೋ ಕ್ಯಾಟಗರಿನ ಬರುತ್ತೆ, NSFW ಅಂತ ಕೇಳ್ತೀವಿ. ಆ NSFW ಅನ್ನೋದನ್ನ ಯಾರೋ ಒಬ್ರು ನೋಡಿ ಫ್ಲಾಗ್ ಮಾಡ್ಬೇಕು. ಸೊ ಫೇಸ್ಬುಕ್ ಅವರು ಮತ್ತೆ ಇತರ ಸಾಮಾಜಿಕ ಮಾಧ್ಯಮ ಕಂಪನಿಗಳು ಬೇರೆ ದೇಶಗಳು ಅಂದ್ರೆ ಡೆವಲಪಿಂಗ್ ದೇಶ, ನೈರೋಬಿ, ನೈಜೀರಿಯಾ, ಆಫ್ರಿಕನ್ ಕಂಟ್ರೀಸ್, ಆಮೇಲೆ ಇಂಡಿಯಾ ಅನ್ನೋದನ್ನು ಅವರು ಕೆಲವು ಜನರನ್ನ ಹೈರ್ ಮಾಡ್ತಾರೆ. ಈ ತರ ಡಿಸ್ಟರ್ಬಿಂಗ್ ಕಂಟೆಂಟ್ ಬಂದಾಗ ಅದನ್ನ ಫ್ಲಾಗ್ ಮಾಡಬೇಕು ಅಂತ. ದಿಸ್ ಇಸ್ ಕಾಲ್ಡ್ ಕಂಟೆಂಟ್ ಮಾಡರೇಷನ್ ಅಂತ ಇದರ ಹೆಸರು. ಈ ಕಂಟೆಂಟ್ ಇಮ್ಯಾಜಿನ್ ಮಾಡಿ, ಕಂಟೆಂಟ್ ಮಾಡರೇಷನ್ ಅಂದ್ರೆ ನಿಮಗೆ ನೆನೆ ನೋಡಿದ್ವಿ ನಾವು ಇಂಟರ್ನೆಟ್ ಅಲ್ಲಿ 2.5 ಟ್ರಿಲಿಯನ್ ಬೈಟ್ಸ್ ಇನ್ಫಾರ್ಮೇಶನ್ ಅಪ್ಲೋಡ್ ಆಗ್ತಾ ಇರುತ್ತೆ. ಅಷ್ಟೊಂದು ಡೇಟಾ ಇದೆ ಅದರಲ್ಲಿ. ಅಷ್ಟೊಂದು ಡೇಟಾನಲ್ಲಿ ಇದು ಬರ್ತಾ ಇದ್ರೆ ಈ ತರದ್ದು ಇಮೇಜಸ್ ಜಾಸ್ತಿನೇ ಇರುತ್ತೆ. ಅದನ್ನ ನೋಡ್ತಾ ನೋಡ್ತಾ ನಮ್ ಕತೆ ಏನಾಗ್ಬೇಕು, ದಿನ ನೀವೇನೋ ಒಂದು ಅಶ್ಲೀಲವಾದ ಒಂದು ವಿಡಿಯೋಗಳನ್ನ ಒಂದು 2-3 ದಿವಸ ಚೆನ್ನಾಗಿರ್ಬೋದು, ಆಮೇಲಿಂದ ಇಟ್ ಬಿಕಮ್ಸ್ ರೊಟೀನ್ ಅಂಡ್ ಇಟ್ ಬಿಕಮ್ಸ್ ಡಿಸ್ಗಸ್ಟಿಂಗ್ ಆಗ್ತದೆ ಸಂತೆ. ಸೊ ಮೆಂಟಲಿ ನಾವು ಡಿಸ್ಟರ್ಬ್ ಆಗಕ್ಕೆ ಶುರು ಆಗ್ತೀವಿ. ಆದ್ರೆ ಈ ಕಂಪನಿಗಳ ಜೊತೆ ಈ ದೊಡ್ಡ ದೊಡ್ಡ ಕಂಪನಿಗಳು, ಗೂಗಲ್, ಅಮೆಜಾನ್ ಮತ್ತೆ ಫೇಸ್ಬುಕ್ ಅಂತ ಕಂಪನಿಗಳು ಈ ಕಂಪನಿಗಳ ಜೊತೆ ಒಪ್ಪಂದದಲ್ಲಿ NDA ಅಂತ ಸೈನ್ ಮಾಡಿ, ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ ಅಂತ ಸೈನ್ ಮಾಡಿರ್ತಾರೆ. ಅಂದ್ರೆ ನೀವು ಏನ್ ಕೆಲಸ ಮಾಡ್ತಿದ್ರಿ ಅದು ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಆ ತರ ಮಾಡ್ಕೊಂತಾರೆ ಅಂತಂದ್ರೆ ಅವರು ಪ್ರೈವಸಿ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ, ಅದಕ್ಕೇನೋ ಅವ್ರದ್ದೊಂದು ಲೀಗಲ್ ಫ್ರೇಮ್ವರ್ಕ್ ಇರುತ್ತೆ, ಒಂದು ಕಾನೂನಿನ ಚಟ್ರದಲ್ಲಿ ಏನೋ ಒಂದು ಮಾಡಿರ್ತಾರೆ ಅವರು ಇದಕ್ಕೆ ಅಂತ. ಆದ್ರೆ ಆ NDA ಇರೋದ್ರಿಂದ ನಾನು ಹೋಗಿ ಮೆಂಟಲ್ ಹೆಲ್ತ್ಗೆ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ಯಾರಾದ್ರೂ ಕೌನ್ಸಿಲರ್ ಹತ್ರ ಕುತ್ಕೊಂಡು ನನ್ಗೆ ಈ ತರ ಕೆಲಸ, ನನ್ಗೆ ಈ ತರ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದೀನಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಒಂದು. ಎರಡನೇದು, ಈ ಕಂಪನಿಗಳು ಇಂಡಿಯಾ ಅಂತ ಅಥವಾ ನೈಜೀರಿಯಾ, ನೈರೋಬಿ ಅಂತ ದೇಶಗಳಲ್ಲಿ ಇದಾವೆ. ಅಲ್ಲಿ ಕಾನೂನುಗಳು, ಅಲ್ಲಿ ವರ್ಕಿಂಗ್ ಕಂಡೀಷನ್ಸ್ ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ಪ್ರೊಟೆಕ್ಷನ್ ನೀಡೋದಿಲ್ಲ. ಅಂದ್ರೆ ಅವರಿಗೆ ಸಂಬಳನೂ ಕಡಿಮೆ ಕೊಡ್ತಾರೆ. ಈ ತರ ಕೆಲಸ ಮಾಡೋದಕ್ಕೆ, ಅದನ್ನ ಫ್ಲಾಗ್ ಮಾಡೋದಕ್ಕೆ ಎಷ್ಟು ಸಂಬಳ ಕೊಡ್ಬೋದು ಅಲ್ವಾ? ಕೋಟ್ಯಾಂತರ ಗಟ್ಟಲೆ ಸಂಬಳ ಅಂತ ಕೊಡಕ್ ಆಗೋದಿಲ್ಲ. ಈ ತರದ್ದು ಸಾವಿರಾರು ಜನರನ್ನ ಈಗ ಆಲ್ರೆಡಿ ಎಂಪ್ಲಾಯ್ಮೆಂಟ್ ತಗೊಂಡಿದ್ದಾರೆ, ಉದ್ಯೋಗಗಳು ಕೊಟ್ಟಿದ್ದಾರೆ. ಸಾವಿರಾರು ಜನಗಳು ಕಂಟೆಂಟ್ ಮಾಡರೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಾವಿರಾರು ಜನಕ್ಕೂ ಈ ಪ್ರಾಬ್ಲಮ್ ಇದೆ, ವರ್ಕಿಂಗ್ ಕಂಡೀಷನ್ ಸರಿಯಾಗಿಲ್ಲ ಅವ್ರಿಗೆ ಕೂಡ. ಆಮೇಲೆ ಇದೆಲ್ಲ ಫೀಡ್ ಮಾಡ್ತಾ ಹೋಗ್ತಾರೆ. ಯಾವ್ದು ನಾನು ಫ್ಲಾಗ್ ಮಾಡಿರ್ತೀನಿ ನೋಡಿ, ಈ ವಿಡಿಯೋ ಇದು ಅಸತ್ಯ, ಇದು ಅಶ್ಲೀಲ, ಇದು ವೈಲೆಂಟ್ ಕಂಟೆಂಟ್ ಇದೆ ಅಂತ ಫೀಡ್ ಮಾಡ್ಕೊಂತ ಹೋದಾಗ ಇನ್ನೊಂದು 5-6 ವರ್ಷ ಆದ್ಮೇಲೆ ನನ್ನ ಮೆಂಟಲ್ ಕಂಡೀಷನ್ ಹೋಯ್ತು, ನನ್ನ ಕೆಲಸನೂ ಹೋಯ್ತು. ಯಾಕಂದ್ರೆ AI ವಿಲ್ ಡೂ ಮೈ ಜಾಬ್ ಅಂಡ್ ಇಟ್ ಈಸ್ ರೈಟ್. AI ಶುಡ್ ಡೂ ದಟ್ ಕೈಂಡ್ ಆಫ್ ಜಾಬ್ ಅಲ್ವಾ? ಮನುಷ್ಯರು ಮಾಡುವಂತ ಕೆಲಸ ಅಂತೂ ಅಲ್ಲ. ಅದಕ್ಕೊಂದು ಯಂತ್ರ ನಾವು ರೆಡಿ ಮಾಡಿದ್ರೆ ಯಂತ್ರಕ್ಕೇನು ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ, ಭಾವನೆಗಳಿಲ್ಲ. ಹಂಗಾಗಿ ಏನಾಗುತ್ತೆ, ಯಂತ್ರ ಮಾಡೋದು ಸರಿ. ಆದ್ರೆ ಯಂತ್ರಕ್ಕೆ ಟ್ರೈನಿಂಗ್ ಕೊಡೋ ಟೈಮಲ್ಲಿ ಮನುಷ್ಯರು ಅನುಭವಿಸುವ ಶೋಷಣೆಗೆ ಏನು ಪರಿಹಾರ? ನೀವು ಕೆಲಸ ಮಾಡಿದ್ರಿ ಕಮ್ಮಿ ಇದಕ್ಕೆ. ಆಮೇಲೆ ರೆಫ್ಯೂಜಿ ಪಾಪ್ಯುಲೇಷನ್ ಯೂಸ್ ಮಾಡ್ತಾರೆ. ಬೇರೆ ದೇಶಕ್ಕೆ ವಲಸೆ ಹೋಗಿರ್ತಾರಲ್ವಾ, ಈ ಮೊನ್ನೆ ಉಕ್ರೇನ್ ವಾರ ಆಯ್ತು, ಅಲ್ಲಿಂದ ಜನ ಎಲ್ಲ ಬೇರೆ ದೇಶಕ್ಕೆ ಹೋಗ್ತಾರೆ. ಅಂತವ್ರಿಗೆ ಕೆಲಸ ಬೇಕೇ ಬೇಕಾ? ಕೆಲಸ ಇಲ್ಲದೆ ಇದ್ರೆ ಬೇರೆ ದೇಶದಲ್ಲಿ ಅವರಿಗಕ್ಕೆ ಆಸ್ಪದ ಇಲ್ಲ. ಹಂಗಾಗಿ ಕೆಲಸ ಬೇಕು ಅನ್ನೋವರಿಗೆ ಅವರನ್ನ ಬಳಸ್ಕೊಂಡು ಈ ತರದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಒಂದು ಪುಸ್ತಕ ಬಂದಿದೆ, ಐ ವಿಲ್ ರೆಕಮೆಂಡ್ ದಟ್ ಬುಕ್ ಟು ಯು. ಮಧುಮಿತಾ ಮುರ್ಗಿಯಾ ಅನ್ನೋ ಲೇಖಕಿ, ಜರ್ನಲಿಸ್ಟ್ ಅವರು ಬರೆದಿರೋ ಪುಸ್ತಕ ಕೋಡ್ ಡಿಪೆಂಡೆಂಟ್ ಅಂತ. ಕೋಡ್ ಡಿಪೆಂಡೆಂಟ್ ಲಿವಿಂಗ್ ಇನ್ ದ ಶಾಡೋಸ್ ಆಫ್ AI. ಸೊ ಈ ತರದ್ದು ಸುಮಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒನ್ ಮೋರ್ ಎಕ್ಸಾಂಪಲ್. ಇವಾಗ ನಾವೆಲ್ಲ ಊಬರ್ ಯೂಸ್ ಮಾಡ್ತೀವ. ಊಬರ್ ಕ್ಯಾಬ್ ಬುಕಿಂಗ್ ನಮ್ಮ ಹತ್ರ ಯೂಸ್ ಮಾಡ್ತೀವಿ. ಊಬರ್ ಯೂಸ್ ಮಾಡ್ಬೋದು, ರ್ಯಾಪಿಡೋ ಯೂಸ್ ಮಾಡ್ಬೋದು, ಏನೋ ಒಂದು ಈ ತರದ ಆಪ್ಸ್ ಯೂಸ್ ಮಾಡ್ತೀವಿ. ಈ ಆಪ್ ಯೂಸ್ ಮಾಡುವಾಗ ನಿಮಗೊಂದು, ನೀವು ಈ ಜಾಗದಿಂದ ಈ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನಿಮಗೆ ಇಷ್ಟು ಪ್ರೈಸ್ ಅಂತ ಕೊಡುತ್ತೆ, ಹೌದಾ? ಆ ಪ್ರೈಸ್ ನ ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ? ನಿಮಗ್ ಬರುವಂತ ಪ್ರೈಸು ನನಗ್ ಬರುವಂತ ಪ್ರೈಸು ಬೇರೆ ಬೇರೆ ಆಗಿರುತ್ತೆ. ನಿನ್ನೆ ಅಷ್ಟೊಂದು ಎಕ್ಸಾಂಪಲ್ ಕೊಟ್ಟರು, ಇಂಡಿಯಾ ಮತ್ತೆ ಧನುಷ್ ಇಬ್ರು. ಈ ತರದ ಎಕ್ಸಾಂಪಲ್. ನಿಮಗ್ ಬರೋ ರೆಕಮೆಂಡೇಶನ್ ಬೇರೆ, ನನಗ್ ಬರೋ ರೆಕಮೆಂಡೇಶನ್ ಬೇರೆ. ನಿಮಗ್ ಬರೋ ಪ್ರೈಸೇ ಬೇರೆ, ನನಗ್ ಬರೋ ಪ್ರೈಸೇ ಬೇರೆ. ನಮ್ಮ ಮನೆ ಪಕ್ಕದಲ್ಲೇ ಇರ್ಬೋದು, ನಾವಿಬ್ರು BMS ಕಾಲೇಜಿನಿಂದ ಪಕ್ಕದ ಮನೆಗೆ ಹೋಗ್ಬೋದು. ಆದ್ರೆ ನಿಮಗೊಂದು ಪ್ರೈಸು, ನನಗೊಂದು ಪ್ರೈಸು. ಯಾಕೆ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಇನ್ನೊಂದು ಗಮನಿಸಿ, ನಾನು ಇಲ್ಲಿಂದ ಕೋರಮಂಗಲಾಗ್ ಹೋಗ್ಬೇಕಾದ್ರೆ ಒಂದು ಪ್ರೈಸ್ ಬರುತ್ತೆ, ಇಲ್ಲಿಂದ NR ಕಾಲೋನಿಗೆ ಹೋಗ್ಬೇಕಾದ್ರೆ ಒಂದು ಪ್ರೈಸ್ ಬರುತ್ತೆ.
ಅದು ಡಿಸ್ಟೆನ್ಸ್ ಮೇಲೆ ಬೇಸಿಸ್ ಆಗಿರಲ್ಲ, ಅದಕ್ಕೆ ಏನೋ ಒಂದು ಕ್ಯಾಲ್ಕುಲೇಷನ್ ಇದೆ. ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ ಈ ಪ್ರೈಸ್ ಅನ್ನ? ನೀವು ಹೇಳಿ, ಯಾರು ಮಾಡ್ತಿರ್ಬೋದು? ಯಾರು ಡಿಸೈಡ್ ಮಾಡ್ತಾರೆ ನಿಮಗೆ ಇಷ್ಟು ಪ್ರೈಸ್ ಕೊಡ್ಬೇಕು ಈ ರೈಡ್ಗೆ, ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಇಷ್ಟು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಎಐ ಡಿಸೈಡ್ ಮಾಡ್ತಾರೆ. ಅಂದ್ರೆ ಎಐಗೆ ನಾವು ಡೆಸಿಷನ್ ಮೇಕಿಂಗ್ ಕೇಪಬಿಲಿಟಿ ಕೊಟ್ಟಿದ್ದೀವಿ. ಅಂದ್ರೆ ನಮ್ಮ ಪರವಾಗಿ ನಿರ್ಣಯಗಳನ್ನ ತಗೊಳ್ಳೋ ಒಂದು ಶಕ್ತಿಯನ್ನ ನಾವು ಯಂತ್ರಕ್ಕೆ ಕೊಟ್ಟಿದ್ದೀವಿ. ಆ ನಿರ್ಣಯ ಸರಿಯಾ ತಪ್ಪ ಅಂತ ಯಾರು ಡಿಸೈಡ್? ಒಂದು. ಎರಡನೇದು, ಒಂದು ವೆರಿ ಗುಡ್ ಮೂವಿ, ಕಪಿಲ್ ಶರ್ಮಾ ಹೀರೋ ಆಗಿರುವಂತ ಮೂವಿ ಜ್ವಿಗಾಟೋ ಅಂತ ಒಂದು ಸಿನಿಮಾ ಬಂದಿದೆ. ನೀವು ಕೇಳಿದ್ರೆ ಜ್ವಿಗಾಟೋ ನೋಡಿದೀರಾ? ಜ್ವಿಗಾಟೋನ ಯೂಟ್ಯೂಬ್ ಪ್ರೈಮ್ ಬಂದಿದೆ, ಪ್ರೈಮಲ್ಲಿ ಇದೆ. ಜ್ವಿಗಾಟೋ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಎರಡೂ ಸೇರಿಸಿ ನಂದಿತಾ ದಾಸ್ ಅವರು ಮಾಡಿರೋ ಒಂದು ಚಿತ್ರ. ಅದರಲ್ಲಿ ಒಬ್ಬ ಈ ತರ ಡೆಲಿವರಿ ಮಾಡ್ತಾರಲ್ಲ, ಅವರ ಒಂದು ಜೀವನನ ಚಿತ್ರೀಕರಿಸಲಾಗಿದೆ. ಯಾವ ಆರ್ಡರ್ ಯಾವ ಏಜೆಂಟ್ ಹೋಗ್ಬೇಕು ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ? ಇಲ್ಲಿ ಹೊರಗಡೆ ಎಷ್ಟೊಂದು ಆಟೋ ನಿಂತ್ಕೊಂಡಿರುತ್ತೆ ಅಲ್ವಾ? ನಾನು ಇಲ್ಲಿಂದ ಬುಕ್ ಮಾಡಿದ್ರೆ ಆ 4 ಆಟೋಗೆ ಹೋಗ್ಬೇಕಾ ಅಥವಾ ಪಕ್ಕದಲ್ಲಿ ಅಲ್ಲಿರೋ ಆಟೋಗೆ ಹೋಗ್ಬೇಕಾ? ಹೆಂಗೆ? ಯಾರು ಡಿಸೈಡ್ ಮಾಡ್ತಾರೆ? ಎಐ ಡಿಸೈಡ್ ಮಾಡುತ್ತೆ. ಅಂದ್ರೆ ಒಂದು ಕಡೆ ಯಾವ ಆಟೋಗೆ ಬಾಡಿಗೆ ಹೋಗ್ಬೇಕು, ಯಾವ ಆಟೋಗೆ ರೆವೆನ್ಯೂ ಬರ್ಬೇಕು ಅನ್ನೋದು ಎಐ ಡಿಸೈಡ್ ಮಾಡ್ತಾರೆ. ಯಾವ ಕಸ್ಟಮರ್ಗೆ ನಾವು ಆರ್ಡರ್ ಕೊಡ್ಬೇಕು, ಎಷ್ಟು ಪ್ರೈಸ್ ಮಾಡ್ಬೇಕು ಅದಕ್ಕೆ ಅನ್ನೋದನ್ನು ಎಐ ಡಿಸೈಡ್ ಮಾಡ್ತಾ ಇದೆ. ಅಂದ್ರೆ ನಮ್ಮ ಪರವಾಗಿ ಎಐಗೆ ನಾವು ನಿರ್ಣಾಯಕ ಶಕ್ತಿಯನ್ನು ಕೊಟ್ಟಿದ್ದೀವಿ. ಆಟೋ ಅವರಿಗೆ ಡಿಸಿಪ್ಲಿನ್ ಕಳಿಸ್ಬೇಕು ಅಂತ ಹೇಳಿ ಅವರು ಏನ್ ಮಾಡ್ತಾರೆ? ಯೂಶಲಿ ರಿಜೆಕ್ಟ್ ಮಾಡ್ತಾರೆ ಅಥವಾ ಕ್ಯಾನ್ಸಲ್ ಮಾಡ್ತಾರೆ. ನಾನು ಜಾಸ್ತಿ ಕ್ಯಾನ್ಸಲೇಷನ್ಸ್ ಮಾಡ್ತಾ ಇದ್ದಂಗೆನೆ ನನಗೆ ಕಡಿಮೆ ಅದು ಆರ್ಡರ್ಸ್ ಕೊಡ್ತಾ ಹೋಗುತ್ತೆ ಅಲ್ವಾ? ಮೈ ಆರ್ಡರ್ ಗೆಟ್ಸ್ ಕ್ಯಾನ್ಸಲ್. ಆರ್ ಇಫ್ ಕಸ್ಟಮರ್ಸ್ ಆರ್ ಕ್ಯಾನ್ಸಲಿಂಗ್ ದ ಆರ್ಡರ್, ನಾನು ಬುಕ್ ಮಾಡ್ಕೊಂತೀನಿ ಕ್ಯಾನ್ಸಲ್ ಮಾಡ್ತೀನಿ, ಬುಕ್ ಮಾಡ್ಕೊಂತೀನಿ ಕ್ಯಾನ್ಸಲ್ ಮಾಡ್ತೀನಿ. ಆ ತರ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ಅದು ಡ್ರೈವರ್ಗೆ ಹೋಗುತ್ತೆ ಒಂದೊಂದ್ಸರಿ ಅಲ್ವಾ? ಸೊ ಒಂದು ಪ್ರೈಸಿಂಗ್ ಅಂದ್ರೆ ನೀವು ಎಷ್ಟು ಬೆಲೆಯನ್ನು ಕೊಡಬೇಕು ಒಂದು ರೈಡ್ಗೆ ಅನ್ನೋದನ್ನು ಎಐ ಡಿಸೈಡ್ ಮಾಡ್ತಾ ಇದೆ. ಹೇಗೆ ಡಿಸೈಡ್ ಮಾಡ್ತಾ ಇದೆ ಅನ್ನೋದು ಊಬರ್ ಅವರಾಗ್ಲಿ ನಮ್ಮ ಯಾತ್ರೆಯವರಾಗ್ಲಿ ಯಾರಾದ್ರೂ ನಮ್ಗೆ ಹೇಳ್ತಾರ? ಹೇಳಲ್ಲ. ಯಾಕಂದ್ರೆ ಹೆಚ್ಚು ಲಾಭ ಪಡೆಯಕ್ಕೆ ಅವ್ರು ಏನೋ ಒಂದು ಸ್ಟ್ರಾಟಜಿ ಹಾಕೊಂಡು ಆ ಸ್ಟ್ರಾಟಜಿಯ ಮೂಲಕ ಆ ಪ್ರೈಸಿಂಗ್ ನ ಡಿಸೈಡ್ ಮಾಡ್ತಾರೆ. ನೀವು ಯಾವತ್ತೇ ನೋಡಿ, ಆ ಟ್ರಾನ್ಸ್ಪರೆನ್ಸಿ ಇಲ್ಲದಿದ್ದಾಗ ಪ್ರೈಸಿಂಗ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರ್ಬೇಕು ಅಲ್ವಾ? ಯಾಕೆ ನೀವು ನಾನು ದುಡ್ಡು ಕೊಡ್ಬೇಕು ನಿನಗೆ ಅಂತ ನೀವು ನನ್ಗೆ ಹೇಳ್ಬೇಕು. ಏನ್ ಸ್ಪೆಷಲ್ ಕೊಡ್ತಾ ಇದ್ದೀರಾ ನನಗೇನು ಪ್ರಿಫರೆನ್ಸ್? ಇವಾಗ 300 ರೂಪಾಯಿ ನಾನು ಕೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮುಂಚೆ ಏನ್ ಆಗ್ತಾ ಇತ್ತು, ಆಟೋ ಅವರೇ ಮಾಡ್ತಾ ಇದ್ರಲ್ವಾ? ಇದು ನಾವು ಹೋಗಿ ನಿಂತ್ಕೊಂಡಾಗ ಸರ್ 200 ರೂಪಾಯಿ ಆಗುತ್ತೆ, ಅದು ಹೆಂಗಾಗತ್ರಿ ಅಂತ ಕೇಳ್ತಾ ಇದ್ದೀನಿ ನಾನು. ಆಗುತ್ತೆ ಅಂದ್ರೆ ಹೆಂಗಾಗುತ್ತೆ? ಏನೋ ಒಂದು ಲಾಜಿಕ್ ಇರ್ಬೇಕಲ್ಲ. ಇವಾಗ ನಾವು ಆಪ್ ಅಲ್ಲಿ 300 ರೂಪಾಯಿ 200 ರೂಪಾಯಿ ತೋರಿಸಿದ್ರೆ ನಾವು ಪ್ರಶ್ನೆಯೂ ಮಾಡೋದಿಲ್ಲ, ಆಯ್ತು ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರ್ತೀವಿ. ಮುಂಚೆ ಪ್ರಶ್ನೆ ಮಾಡಕ್ಕೆ ಎದುರಿಗೆ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದ ಅಲ್ವಾ? ಅವ್ರನ್ನ ಪ್ರಶ್ನೆ ಮಾಡ್ಬೋದು, ಜಗಳ ಮಾಡ್ಬೋದು, ಏನೋ ಒಂದು ಬಾರ್ಗೇನ್ ಮಾಡ್ಬೋದಾಗಿತ್ತು. ಆಪ್ ಜೊತೆ ಏನ್ ಬಾರ್ಗೇನ್ ಮಾಡ್ತೀವಿ? ಅಂದ್ರೆ ಒಂದು ಕನ್ಸ್ಯೂಮರ್ ಆಗಿ ನಿಮ್ಮ ಬಾರ್ಗೇನಿಂಗ್ ಕೆಪಬಿಲಿಟಿ ಕಿತ್ಕೊಂಡ್ಬಿಟ್ಟಿದೆ. ಇದು ಹೆಂಗ್ ಸಾಧ್ಯ? ನಾವು ಯಾರಿಗ ಹೋಗಿ ರೆಪ್ರೆಸೆಂಟ್ ಮಾಡ್ಬೇಕು? ನೀವು ಹೋಗಿ ಇದ್ರ ಬಗ್ಗೆ ಯಾವ ತರ ಚರ್ಚೆ ಮಾಡ್ಬೇಕು ಅಂತ ನೀವು ಪ್ರಯತ್ನ ಮಾಡಿ ಯಾವ ತರ ಚರ್ಚೆ ಮಾಡಕ್ಕಾಗುತ್ತೆ? ಕಸ್ಟಮರ್ ಕೇರ್ ಫೋನ್ ಮಾಡ್ತೀರಾ, ಸರ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಿಮ್ಗೆ ಆಪ್ ಇಷ್ಟ ಇದ್ರೆ ಯೂಸ್ ಮಾಡಿಲ್ಲ ಅಂದ್ರೆ ಹೋಗಿ ಸರ್ ಅಂತ. ಕರೆಕ್ಟಾ? ಅವ್ರು ತುಂಬಾ ಮರ್ಯಾದೆ ಪೊಲೈಟ್ ಆಗಿ ಹೇಳ್ತಾರೆ, ಮರ್ಯಾದೆಯಿಂದ ಹೇಳ್ತಾರೆ ನಮ್ಗೆ ಸರ್ ಹಂಗೆ ಹಿಂಗೆ ಅಂತ. ಆದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಹಿಂಗಾಗಿ ದಿಸ್ ಇಸ್ ಕಾಲ್ಡ್ ಅಲ್ಗಾರಿದಮಿಕ್ ಡೆಸಿಷನ್ ಮೇಕಿಂಗ್. ಅಂದ್ರೆ ಒಂದು ಅನುಕ್ರಮಣ ಅಲ್ಗಾರಿದಮ್ ನಮಗೆ ನಮ್ಮ ಪರವಾಗಿ ನಿರ್ಣಯವನ್ನು ತಗೊಂತಾ ಇದೆ. ಆ ನಿರ್ಣಯಗಳು ಸರಿ ತಪ್ಪುಗಳನ್ನು ಎಣಿಸೋದು, ಅದನ್ನ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಯಾವ ಚೌಕಟ್ಟು ಇಲ್ಲ. ಇನ್ ಒನ್ ಮೋರ್ ಎಕ್ಸಾಂಪಲ್ ಇದ್ರ ಬಗ್ಗೆ ನಾನು ತುಂಬಾ ಓದಿದ್ದೀನಿ. ಲಾಸ್ಟ್ ಒಂದು ಆಲ್ಮೋಸ್ಟ್ 1 year ಇಂದ ಈ ಎಥಿಕಲ್ ಇಶ್ಯೂಸ್ ಬಗ್ಗೆ ತುಂಬಾ ನಾನು ಓದಿ ಅದರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ಹಂಗಾಗಿ ಇಷ್ಟೊಂದು ಎಕ್ಸಾಂಪಲ್ಸ್ ಬರ್ತಾ ಇದೆ. ಆಫ್ರಿಕನ್ ದೇಶ ಯಾವುದು ಅಂತ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಅಲ್ಲಿ ಒಬ್ಬರು ಸಮಾಜ ಸೇವಕಿ ಇರ್ತಾರೆ. ಆ ಸಮಾಜ ಸೇವಕಿ ಅಲ್ಲಿನ ಕಮ್ಯುನಿಟಿಗೆ ತುಂಬಾ ಸೇವೆಯನ್ನು ಮಾಡ್ತಾ ಅವರ ಕೆಲಸವನ್ನು ನಡೆಸ್ಕೊಳ್ತಾ ಹೋಗ್ತಾರೆ. ಈ ಕೆಲಸ ಮಾಡುವ ನಿಟ್ಟಿನಲ್ಲಿ ಎಷ್ಟೋ ಜನಕ್ಕೆ ಅವರು ಶತ್ರು ಆಗ್ತಾರೆ. ಅಂದ್ರೆ ಅವ್ರ ಬಗ್ಗೆ ಒಳ್ಳೆ ಭಾವನೆ ಇರಲ್ಲ. ಏನೋ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಹೋದಾಗ ಯಾರೋ ಒಂದು ಚೈಲ್ಡ್ ಅಬ್ಯೂಸ್ ಆಗ್ತಾ ಇರುತ್ತೆ, ಅವ್ರ ತಂದೆ ಹೋಗಿ ಇವ್ರು ಏನೋ ಒಂದು ಬುದ್ಧಿ ಮಾತು ಹೇಳಿರ್ತಾರೆ, ಅವ್ರು ಇವರ ಶತ್ರು ಆಗಿದೆ. ಬಿಕಾಸ್ ಒಳ್ಳೆ ಮಾತು ಅವ್ರು ಮಾಡ್ಬೇಕು ಅನ್ಕೊಂಡೋದು ನಡೀತಾ ಇಲ್ವಲ್ಲ, ಹಂಗಾಗಿ ಇವ್ರು ಹೋಗಿ ಅದರಲ್ಲಿ ಮಧ್ಯ ನಿಂತ್ಕೊಂಡು ತಡೆ ಮಾಡಿರೋದ್ರಿಂದ ಅವ್ರಿಗೆ ಕೋಪ ಬಂತು, ಶತ್ರುಗಳ. ಯಾರೋ ಒಬ್ಬ ಶತ್ರು ಏನ್ ಮಾಡಿದ್ದಾನೆ, ಈ ತರ ಶತ್ರುಗಳಾದಾಗ ಯಾರೋ ಒಬ್ಬ ಇವರ ಚಿತ್ರವನ್ನು ತೆಗೆದು ಯೂಸ್ ಮಾಡಿಕೊಂಡು ಒಂದು ಅಸಭ್ಯಕರವಾದ ಅಶ್ಲೀಲಕರವಾದ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಪೋರ್ನೋಗ್ರಫಿಕ್ ಸೈಟಿಗೆ ಅಪ್ಲೋಡ್. ಅಂದ್ರೆ ಅವರು ಆ ವಿಡಿಯೋನಲ್ಲಿ ಅವರು ಭಾಗವಹಿಸಿಲ್ಲ, ಆದ್ರೆ ಅವರೇ ಇದ್ದಂಗೆ
ಯಾವುದೋ ಬೇರೆ ವಿಡಿಯೋನ ತೆಗೆದು ಇವರ ಮುಖ ಚಿತ್ರವನ್ನ ಅಲ್ಲಿ ಸೂಪರ್ ಇಂಪೋಸ್ ಮಾಡಿ ಇದು ಮಾಡೋದಕ್ಕೆ ಅವಕಾಶ ಇದೆ ಅಂತ ಒಂದು ಗೊತ್ತಾಯ್ತು. ಅಂದ್ರೆ ಆ ತರದ ವಿಡಿಯೋ ಮಾಡ್ಬೋದು. ಅದು ದೊಡ್ಡ ಕಂಪನಿಗಳು ಯಾವುದೋ ಒಂದು ಕಾಸ್ಟ್ಲಿ ಟೆಕ್ನಾಲಜಿ ಅಲ್ಲ, ಸಿಂಪಲ್ ಆಗಿ ಇಂಟರ್ನೆಟ್ ಹೋಗಿ ಹುಡುಕಿ ಆಪ್ ಡೌನ್ಲೋಡ್ ಮಾಡಿ ಅಂತ ವಿಡಿಯೋನ ನೀವು ನಾನು ಕ್ರಿಯೇಟ್ ಮಾಡುವಂತ ಒಂದು ಸಂದರ್ಭ ಇದೆ. ಇದು ಒಂದು ಕಡೆ ಅದು ಅವ್ರು ಅಪ್ಲೋಡ್ ಮಾಡಿದ್ರು. ಇವ್ರು ಏನ್ ಮಾಡ್ಬೇಕು, ಅದನ್ನ ಯಾರೋ ಇವರಿಗೆ ಕಳಿಸಿದ್ರು, ನೋಡಿ ನಿಮ್ಮ ವಿಡಿಯೋ ಬರ್ತಾ ಇದೆ ಇದರಲ್ಲಿ ಅಂತ ಇವರಿಗೆ ತಿಳಿಸಿದ್ರು. ಏನ್ ಮಾಡ್ಬೇಕು ಇವಾಗ? ಸಮಾಜ ಸೇವಕಿ, ನನ್ನ ಐಡೆಂಟಿಟಿ ಒಂದು ಕಷ್ಟ ಆಗ್ತಾ ಇದೆ ಅಲ್ವಾ, ನನ್ನ ಸುತ್ತಮುತ್ತಲಿರೋ ಜನ ಎಲ್ಲ ಆ ತರ ವಿಡಿಯೋನ ನೋಡಿದಾಗ ನನ್ನ ಬಗ್ಗೆ ಅವರ ಅಭಿಪ್ರಾಯ ಏನು, ಆ ಸಮಾಜ ಸೇವಕಿಯ ಬಗ್ಗೆ ಅಭಿಪ್ರಾಯ ಏನು, ಅವ್ರು ಕೆಲಸ ಮಾಡುವ ಒಂದು ಸಂದರ್ಭದಲ್ಲಿ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಹರ್ ಟು ಈವನ್ ಎಸ್ಟಾಬ್ಲಿಷ್ ಹರ್ ಐಡೆಂಟಿಟಿ. ಅಂದ್ರೆ ಅವರ ಘನತೆಗೆ ಅಥವಾ ಅವರ ಡಿಗ್ನಿಟಿಗೆ ಅಥವಾ ಅವರ ಒಂದು ಐಡೆಂಟಿಟಿಗೆ ಇದು ಧಕ್ಕೆ ಆಯ್ತು. ಅದನ್ನ ತೆಗಿಬೇಕು ಅಂತ ಇವರು ಆ ಪೋರ್ನೋಗ್ರಫಿಕ್ ಸೈಟ್ಗೆ ಉತ್ತರ ಪ್ರತ್ಯುತ್ತರಗಳು ಬರೆದ್ರು, ಅವರು ತೆಗೆಯುವುದಿಲ್ಲ. ಇವರು ಕಾನೂನಿನ ಹತ್ರ ಹೋಗಿ ನನಗೆ ಈ ತರ ಆಗಿದೆ, ಕಾನೂನಿನಿಂದ ನನಗೆ ಕ್ರಮ ತಗೊಳ್ಳಿ ನೀವು ಅಂತಂದ್ರೆ ಈ ವಿಷಯದಲ್ಲಿ ಯಾವ ಕ್ರಮ ತಗೊಳ್ಳಕ್ಕೂ ಆಗೋದಿಲ್ಲ, ಯಾಕಂದ್ರೆ ಆ ಕಾನೂನೇ ಇಲ್ಲ ಅಂತ ಹೇಳಿ. ಯೋಚನೆ ಮಾಡಿ, ನಿಮ್ಮ ಐಡೆಂಟಿಟಿಗೆ ನಮ್ಮ ಚಿತ್ರಗಳು ಆ ತರ ಒಂದು ಅಸಭ್ಯಕರವಾದ ಸಂದರ್ಭದಲ್ಲಿ ನಾವು ಇದೀವಿ ಅಂತ ತೋರಿಸೋ ಚಿತ್ರಗಳು ನಮ್ಮ ಸುತ್ತಮುತ್ತ ವ್ಯಕ್ತಿಗಳಿಗೆ ಹೋದಾಗ, ಇವಾಗ ನೀವೇ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಒಂದು ಫೋಟೋ ಬಂತು, ನಂದೇ ಒಂದು ಅಸಭ್ಯ ಚಿತ್ರ, ನೀವು ನಾನು ಹೇಳೋ ಪಾಠವನ್ನು ಕೇಳೋದು ಎಷ್ಟು ಎಫೆಕ್ಟಿವ್ ಆಗಿರ್ಬೋದು, ಅವಾಗ ಕಡಿಮೆ ಆಗುತ್ತಾ ಇರ್ಬೋದು. ನೀವು ನನ್ನ ನೋಡಿ ನಗ್ತಾ ಇರ್ಬೋದು, ಅಥವಾ ನೀವು ನನ್ನ ನೋಡಿ ಒಂದು ಗೇಲಿಗೆ ನೋಡ್ತಾ ಇರ್ಬೋದು, ಸೀರಿಯಸ್ ಆಗಿರೋ ನನ್ನ ಒಬ್ಬ ವ್ಯಕ್ತಿಯನ್ನ ಒಂದು ತಮಾಷೆಯ ಜೋಕ್ ಆಗ್ಬಿಟ್ಟಿರ್ಬೋದು. ಆ ಸಂದರ್ಭದಲ್ಲಿ ನಾನು ನನ್ನ ಕೆಲಸವನ್ನು ನಡೆಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಐ ಕೆನಾಟ್ ಕ್ಯಾರಿ ಆನ್ ಮೈ ವರ್ಕ್ ಲೈಕ್ ಯೂಶುವಲ್. ಕಾನೂನಿನ ಮೂಲಕ ಇದನ್ನ ನಾನು ತಡಿಬೇಕು ಅಂತ ಹೋದಾಗ ಅದಕ್ಕೆ ಕಾನೂನಿನ ಚೌಕಟ್ಟೇ ಇಲ್ಲ ಅಂತ ಗೊತ್ತಾದ್ರೆ ನಮ್ಮ ಸಂದರ್ಭ ಇದೆ. ಊಬರ್ ಪ್ರೈಸಿಂಗ್ ಹಿಂಗಿದೆ ಅಂತ ನಾವು ಕಾನೂನು ಹತ್ರ ಹೋಗಿ ಕೇಳೋ ಹಾಗಿಲ್ಲ, ಯಾಕಂದ್ರೆ ಅದು AI ಬೇಸ್ಡ್ ಡೆಸಿಷನ್. ನನಗೆ ಕಡಿಮೆ ನೀವು ಕಡಿಮೆ ರೈಟ್ಸ್ ಕೊಡ್ತಾ ಇದ್ದೀರಿ, ನನಗೆ ರೈಟ್ಸ್ ಸಿಗೋದು ಕಷ್ಟ ಆಗ್ತಾ ಇದೆ ಅಂತ ಅಪೀಲ್ ಮಾಡೋ ಹಾಗಿಲ್ಲ. ನೀವು ನನಗೆ ಕೊಡ್ತಾ ಇರೋ ರೊಕ್ಕ ಕರೆಕ್ಟ್ ಆಗಿದೆ ಅಂತ ಆಟೋ ಅವರು ಅಪೀಲ್ ಮಾಡೋ ಹಾಗಿಲ್ಲ. ಯಾವುದು ಕಾನೂನಿನ ಚೌಕಟ್ಟಿಗೆ ಬರೋದಿಲ್ಲ. ಎಂತ ಸಂದರ್ಭ ಯೂಸ್ ಮಾಡ್ತಾ ಇದ್ದೀವಿ, ಅವ್ರು ನಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಆದ್ರೆ ಇದು ಯಾಕೆ ಅಂತ ಪ್ರಶ್ನೆ ಮಾಡೋ ಹಕ್ಕೇ ಇಲ್ವಾ ನಮಗೆ? ಮಾನವೀಯ ಹಕ್ಕುಗಳು ಎಲ್ಲಿ ಹೋಯ್ತು? ಇದು ಒಂದು ಸಣ್ಣ ವಿಷಯ, ಊಬರ್ದು ಪ್ರೈಸಿಂಗ್ದು, ಅದು ನಮ್ಗೆ ಇಷ್ಟ ಇಲ್ಲದೆ ಇದ್ರೆ ನಾವು ಯೂಸ್ ಮಾಡಲ್ಲ. ಅಸಭ್ಯ ಅಶ್ಲೀಲಕರ ಚಿತ್ರಗಳನ್ನ ಬೇರೆ ಬೇರೆ ಸೈಟ್ಗಳಿಗೆ ಅಪ್ಲೋಡ್ ಮಾಡೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಫೇಮಸ್ ಆರ್ಟಿಸ್ಟ್ ಇರ್ಬೋದು ಅಥವಾ ಒಬ್ಬ ಸಿನಿಮಾ ಆಕ್ಟರ್ ಇರ್ಬೋದು, ಅವರ ಚಿತ್ರಗಳನ್ನ ಎಷ್ಟೊಂದು ಜನ ಆತರ ನೋಡೋದಕ್ಕೆ ಇಷ್ಟಪಡುವಂತ ಜನನೂ ಇದ್ದಾರೆ, ತಲೆ ಕೆಟ್ಟಿರೋ. ಅಂತ ಸಂದರ್ಭಗಳು ಬಂದಾಗ ಈ ಆರ್ಟಿಸ್ಟ್ಗಳಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನೂ ಪ್ರೊಟೆಕ್ಷನ್ ಇಲ್ಲ, ಏನು ರಕ್ಷಣೆ ಇಲ್ಲ ಅಂದಾಗ ಅದು ಎಂತ ಸಮಾಜ ನಾವು ಕಟ್ತಾ ಇದ್ದೀವಿ. ಹಂಗಾಗಿ ಈ ರೋಮ್ ಕಾಲ್ ಆಗ್ಲಿ, ಯಾಕೆ ಗವರ್ಮೆಂಟ್ಗಳು ಈ ಫ್ರೇಮ್ ವರ್ಕ್ ಗಳ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು, ಯಾಕೆ ಎಥಿಕ್ಸ್ ಬಗ್ಗೆ ನಾವು ಇಷ್ಟೊಂದು ಚರ್ಚೆ ಮಾಡಬೇಕು ಅಂತಂದ್ರೆ ಈ ತರದ ಸಮಾಜ ನಮಗೆ ಬೇಡ ಅಲ್ವಾ? ಮಾನವೀಯತೆಯನ್ನು ನಾವು ಉಳಿಸ್ಕೋಬೇಕು, ಉಳಿಸೋದೇನಿನ್ನು ವೃದ್ಧಿ ಮಾಡಬೇಕು. ಅದನ್ನ ತೆಗೆದು ಬಿಟ್ಟು ಇನ್ಹ್ಯೂಮನ್ ಆಕ್ಟ್ಸ್ ಕಡೆ ನಾವು ಹೋಗ್ತಾ ಇದ್ದಾಗ ಸಮಾಜದಲ್ಲಿರೋ ಅಂತರಗಳನ್ನ ನಾವು ಅಳಿಸ್ಬೇಕು, ಬೆಳೆಸಬಾರ್ದು ಅಲ್ವಾ? ಅಂತ ಬೆಳೆಸುವಂತ ಸಂದರ್ಭಗಳನ್ನ ಈ ಯಂತ್ರಗಳು ನಮಗೆ ತಂದಿರ್ತಾ ಇದೆ. ಇರೋ ಸಮಸ್ಯೆಗಳಿಗೆ ಇದು ಅಡಿಷನಲ್ ಸಮಸ್ಯೆ ಆಗಿ ಕೂರ್ತಾ ಇದೆ. ಹಂಗಾಗಿ ನಾವು ಎಥಿಕ್ಸ್ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ರೋಮ್ ಕಾಲ್ ಅಂತ ಇಲ್ಲಿ ಹೇಳಿದೀವಿ. ಈ ರೋಮ್ ಕಾಲ್ ಅನ್ನೋದು ಒಂದು ಆ ತರದೊಂದು ಪ್ರಯತ್ನ. ಇದು ಸ್ಟಾರ್ಟ್ ಮಾಡಿರೋದು ಯಾರು ಅಂತಂದ್ರೆ ಮೈಕ್ರೋಸಾಫ್ಟ್ ಕಂಪನಿಯ ಜೊತೆ ವ್ಯಾಟಿಕನ್ ಸಿಟಿ ಅಂದ್ರೆ ಆ ಚರ್ಚ್ ಅವರು ಇದು ಸ್ಟಾರ್ಟ್ ಮಾಡಿರೋದು. AI ಅಂದ್ರೆ ಇಷ್ಟೆಲ್ಲ ಇದರಿಂದ ಸಮಾಜಕ್ಕೆ ಹೆತ್ತ ಆಗ್ತಾ ಇದೆ, ಅದು ಆಗಕ್ ಬಿಡಬಾರದು ಅಂತ ಅವರಿಬ್ರು ಶುರು ಮಾಡಿದ್ದು. ಯುರೋಪಿಯನ್ ಕಂಟ್ರೀಸ್ ಮತ್ತೆ ಅಮೆರಿಕನ್ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಸೇರ್ಕೊಂಡು ಒಂದು ಸೈನ್ ಮಾಡಿದ್ದಾರೆ. ಅದರಲ್ಲಿ ನೆಕ್ಸ್ಟ್ ಇಂಡಿಯಾ ವಿಲ್ ಟೆಲ್ ಅಬೌಟ್ ದ 6 ಪ್ರಿನ್ಸಿಪಲ್ಸ್ ಆಫ್ ದೋಸ್ ಎಥಿಕ್ಸ್ ಅಂಡ್ ಸೋ ಆನ್, ಅದೆಲ್ಲ ನಾವು ಹೇಳ್ತೀವಿ. ಇಲ್ಲಿಂದ ಶುರುವಾಗಿದೆ. ರೆಗ್ಯುಲೇಟರಿ ಫ್ರೇಮ್ ವರ್ಕ್ಸ್ ಇದೆ, EU AI ಆಕ್ಟ್ ಇರ್ಬೋದು. ಆಮೇಲೆ ನಮ್ದು IEEE AI ಆಬ್ಜೆಕ್ಟಿವ್ಸ್ ಅಂತ ಒಂದು IEEE ಹ್ಯಾಸ್ ಕ್ರಿಯೇಟೆಡ್ ಒಂದು ಫ್ರೇಮ್ ವರ್ಕ್ ಫಾರ್ AI ವಿಚ್ ಯು ಕ್ಯಾನ್ ಸೀ ಇನ್ ದೇರ್ ವೆಬ್ಸೈಟ್. ಅವರೊಂದು ಪಾಲಿಸಿ ರೆಡಿ ಮಾಡಿದ್ದಾರೆ. ಇದೇ ತರ AI ಡಿಸೈನ್ ಮಾಡಬೇಕು, ಅದು ರೆಸ್ಪಾನ್ಸಿಬಲ್ AI ಅಂತ ಕರಿತೀವಿ. ಆ ರೆಸ್ಪಾನ್ಸಿಬಲ್ AI ಇಲ್ಲದಿದ್ದಾಗ ನಮಗೆ ಎಷ್ಟೊಂದು ಧಕ್ಕೆ ಆಗುವ ಒಂದು ಪ್ರಯೋಜನ. ಸೊ ನಾನು ಇವಾಗ ನಿಮಗೆ ಕೊಟ್ಟಿರೋ ಉದಾಹರಣೆಗಳಲ್ಲಿ ಕಮರ್ಷಿಯಲ್ ಅಂದ್ರೆ ಕಂಪನೀಸ್ ಹೇಗೆ ಅದನ್ನ ಯೂಸ್ ಮಾಡಿ ತಮ್ಮ ಪ್ರಾಫಿಟಿಯರಿಂಗ್ ಅಂದ್ರೆ ತಮ್ಮ
ಪ್ರಾಫಿಟ್ಗಾಗಿ ತಮ್ಮ ಲಾಭಕ್ಕಾಗಿ ಹೇಗೆ ಅದನ್ನ ಬಳಸಬಹುದು ಅಂತ ಊಬರ್ ಎಕ್ಸಾಂಪಲ್ ಇಂದ ತೋರಿಸಿದೆ. ಸಮಾಜದಲ್ಲಿ ಇರೋ ಅಂತರಗಳನ್ನ ಹೆಂಗೆ ಬೆಳೆಸ್ಕೊಂಡು ಹೋಗುತ್ತೆ ಇದು ಅನ್ನೋದು ಒಂದು, ನಾವು ಹ್ಯೂಮನ್ ರಿಸೋರ್ಸ್ ಎಕ್ಸಾಂಪಲ್ ಒಂದು, ಆಮೇಲೆ ಈ ತರ ಅಶ್ಲೀಲ ಅಸಭ್ಯಕರ ವಿಡಿಯೋಗಳು, ಚಿತ್ರಗಳನ್ನು ಬಳಸಿ ಅದನ್ನ ಹೇಗೆ ಅಂತ ನೋಡಿದ್ವಿ. ಈ ಚೌಕಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಇನ್ನು ತುಂಬಾ ಇದೆ ಇದರಲ್ಲಿ ನಡೆಯುವಂತಹ ಒಂದು ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. ಆದ್ರೆ ಈ ಚೌಕಟ್ಟನ್ನು ನಾವು ಜ್ಞಾಪಕ ಇಟ್ಕೊಂಡು ಅದರ ಮೂಲಕವಾಗಿ ಇದೆಲ್ಲ ಬಂದಿದೆ, ಇದಕ್ಕೆ ನಾವು ಬೆಂಬಲ ನೀಡಬೇಕು ಅನ್ನೋದು ಒಂದು ಅಪೀಲ್ ಫ್ರಮ್ ಮೈ ಸೈಡ್. ಇದು ಒಂಥರ ಪೋಸ್ಟ್ ಮಾರ್ಟಮ್ ತರ ಹೌದು ಹೌದು ಈಗ ಪೋಸ್ಟ್ ಮಾರ್ಟಮ್ ಅದೇ ತರ ಯಾರೋ ಹೋಗಿರ್ತಾರೆ, ಅದು ಯಾಕೆ ಸತ್ತಾವ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತಾರೆ. ಹೌದು ಇದು ಅದೇ ತರ ಇದು. ಹೌದು ಸರ್. ಇವಾಗ ಅದು ಏನಾಗಿದೆ, ಸಿಸ್ಟಮ್ ಎಕ್ಸೆಪ್ಟ್ ಮಾಡೋದು ಎಷ್ಟು ಸಮಂಜಸ ಅಂತ? ಸಮಂಜಸ ಅಲ್ವೇ ಅಲ್ಲ ಸರ್, ಅದಕ್ಕೆ ಈ ಚರ್ಚೆ ಬೇಕು. ಇವಾಗ ನಾವು ಏನೋ ಒಂದು ಯಂತ್ರ ತಯಾರಿ ಮಾಡ್ಬೇಕಂತ ಮಾಡ್ಬಿಟ್ವಿ ಸರ್, ಉದ್ದೇಶ ಎಲ್ಲಿಯೂ ತಪ್ಪಿಲ್ಲ ಸರ್, ಒಳ್ಳೆ ಉದ್ದೇಶದಿಂದಾನೆ. ಇವಾಗ ಪೊಲೀಸರು ಒಂದು ಯೂನಿವರ್ಸಿಟಿ ಜೊತೆ ಸೇರ್ಕೊಂಡು ಕ್ರೈಮ್ ಡಿಟೆಕ್ಷನ್ ಒಂದು ಪ್ರೆಡಿಕ್ಟಿವ್ ಮೆಕ್ಯಾನಿಸಮ್ ಡೆವಲಪ್ ಮಾಡ್ಬೇಕು. ನಮ್ಮ ಹುಡುಗರಿಗೆ ಬಹಳ ಇಂಟ್ರೆಸ್ಟ್ ಸರ್, ನಾವು ಪೊಲೀಸರ ಜೊತೆ ಕೆಲಸ ಮಾಡ್ತಿದೀವಿ, ಕ್ರೈಮ್ ಎಲ್ಲ ಡಿಟೆಕ್ಟ್ ಮಾಡ್ಬಿಡ್ತೀವಿ ಅಂತಂದ್ರೆ ಏನೋ ಶರ್ಲಾಕ್ ಹೋಮ್ಸ್ ಆದಂತ ಫೀಲಿಂಗ್ ಬರುತ್ತೆ ಅಲ್ವಾ. ಉದ್ದೇಶ ಒಳ್ಳೆಯದು, ಆದರೆ ಅದರಲ್ಲಿ ಯೋಚನೆ ಮಾಡುವಂತ ರೀತಿಗಳು ತುಂಬಾ ಅದು ಉಪಯೋಗಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಇವಾಗ ಈ ಉದ್ದೇಶ ಕರೆಕ್ಟ್ ಇರ್ಬೋದು, ಆದ್ರೆ ಅದು ಕೆಲಸ ಮಾಡೋ ರೀತಿ ತಪ್ಪಾಗಿರ್ಬೋದು. ಇವಾಗ ಏನಾಗಿದೆ, ನಾವು ಎಲ್ಲೋ ಒಂದ್ ಕಡೆ ಹೋಗಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ನಾವು ಆರ್ಡರ್ ನಮ್ ಕನ್ವೀನಿಯನ್ಸ್. ಇವಾಗ ನಾವು ಯಾಕೆ ಊಬರ್ ಅಂತ ಆಪ್ ಯೂಸ್ ಮಾಡ್ತಾ ಇದ್ವಿ, ಮನೆ ಹತ್ರ ಬರುತ್ತೆ, ಏನು ಯಾರು ತಂಟೆ ಇಲ್ಲ, ತಕರಾರಿಲ್ಲ, ಕೂತ್ಕೊಂತೀವಿ, ಹೋಗ್ತೀವಿ, ಅದು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ರೆ ಮುಗ್ದೋಯ್ತು ಅನ್ನೋದು ಒಂದು ಕನ್ವೀನಿಯನ್ಸ್ ಗಾಗಿ ನಾವು ಯೂಸ್ ಮಾಡ್ಕೊಂತೀವಿ ಅಲ್ವಾ. ರಾತ್ರಿ 2 ಗಂಟೆಗೂ ಸಿಕ್ಕುತ್ತೆ, 3 ಗಂಟೆ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು. ಆ ಮುಂದಿನ ರೇಡಿಯೋ ಕ್ಯಾಬ್ ಇಲ್ಲದೆ ಇದ್ದಾಗ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೇನೆ ಇಟ್ ಬಿಕಮ್ಸ್ ಯೂಸ್ ಟು ಬಿ ಅ ಮೆಸ್. ಬಟ್ ಇವತ್ತು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿದೆ. ಆದ್ರೆ ಅದರ ಪರಿಣಾಮಗಳೇನು ಅಂತ ಅವತ್ತಿನ ದಿವಸ ನಾವು ಯೋಚನೆ ಮಾಡಿರ್ಲಿಲ್ಲ. ಅದನ್ನ ಪರಿಣಾಮ ನಮ್ಗೆ ಇವತ್ತಿನ ದಿವಸ ಗೊತ್ತಾಗ್ತಾ ಇದೆ. ಹಂಗಾಗಿ ನಾವು ಈ ಚರ್ಚೆಗೆ ನಾವು ಇದು ಕೊಡ್ಬೇಕು. ಆಮೇಲೆ ಲೀಗಲಿ ಏನಾಗ್ಬೋದು ಅಂತ ಯಾರು ಯೋಚನೆ ಮಾಡಿದ್ದಾರೆ. ಕೆಲವರೆಲ್ಲ ಇದ್ರ ಬಗ್ಗೆ ಹೇಳ್ತಾನೆ ಇದ್ದಾರೆ, ಆದ್ರೆ ಅದು ಅಷ್ಟೊಂದು ಪಾಪ್ಯುಲರ್ ಆಗಿರ್ಲಿಲ್ಲ. ಇವಾಗ ಸಮಾಜದಲ್ಲಿ ಪ್ರತಿಯೊಬ್ಬರ ಮೇಲೂ ಇದರ ಪ್ರಭಾವ ಬೀಳ್ತಾ ಇರೋದ್ರಿಂದ ಸಮಾಜದಲ್ಲಿ ಒಂದು ಚೇತನೆ ಬರ್ತಾ ಇದೆ. ಸಮಾಜದಲ್ಲಿರೋ ವ್ಯಕ್ತಿಗಳು ಇದನ್ನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು ಅದಕ್ಕೆ ಸಮಾಧಾನ ಕಂಡು ಹಿಡಿಯಬೇಕು, ಉತ್ತರ ನಾವೇ ಹೇಳ್ಕೋಬೇಕಾಗಿದೆ. ಸೊ ಹಂಗಾಗಿ ಚರ್ಚೆ ಒಂದು ನಡೀತಾ ಇದೆ. ಇಟ್ ಈಸ್ ಡಿಫಿಕಲ್ಟ್ ಅಂಡ್ ಇಟ್ ಈಸ್ ಸಮಟೈಮ್ಸ್ ವೆರಿ ಅಪ್ಸೆಟ್ಟಿಂಗ್ ಫಾರ್ ಇಂಥ ಟೆಕ್ನಾಲಜಿ ಯಾಕಪ್ಪ ಮಾಡಿದ್ವಿ ಅನ್ನೋದು ನಮಗೆ ಅನ್ಸುತ್ತೆ. ಈ ಪ್ರಶ್ನೆ ಕಾಸ್ಟ್ ಆಫ್ ಮೈ ಕಂಫರ್ಟೇಬಲ್ ಅಂಡ್ ಕರೆಕ್ಟ್ ಈಸಿ ಕನ್ವೀನಿಯನ್ಸ್. If I'm going to lose my fundamental rights, then what for this system is designed? Brilliant question, sir. That is exactly what we need. So, ಅದಕ್ಕೆ ಏನ್ ಚೌಕಟ್ಟು ಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ರೈಟ್ಸ್ ನ ಪ್ರೊಟೆಕ್ಟ್ ಮಾಡೋದು ಹೆಂಗೆ ಅನ್ನೋದೇ ಇದು ಒಂದು ವಿಷಯ. That is the reason why global ethics frameworks are being developed over a period of time. ಇನ್ನೊಂದು ಸ್ವಲ್ಪ ಹೊತ್ತು let us give ಅವಕಾಶ to Bindu to speak whatever she wants to, and then come back to more discussions. Yeah, thank you, sir. So ಇವಾಗ ಸರ್ ಕೊಟ್ಟಿದ್ದ ಎಕ್ಸಾಂಪಲ್ಸ್ ಬಗ್ಗೆನೂ ನಾನು 1-2 ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕೆಂದರೆ ಸರ್ ಹೇಳಿದ್ಮೇಲೆ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ ಅಂಥದ್ದು ನನಗೆ ಜ್ಞಾಪಕ ಬಂತು. ಫಸ್ಟು ಇವಾಗ ನೀವೆಲ್ಲರೂ ನೋಡಿರ್ಬೋದು ಅನಿಸುತ್ತೆ, ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಐ ಥಿಂಕ್ ಒಂದು 6-8 ತಿಂಗಳು ಮುಂಚೆ ಒಂದು ಟಾಪಿಕ್ ಬಂತು. ಐಫೋನ್ನಲ್ಲಿ ಪ್ರೈಸ್ ಜಾಸ್ತಿ ತೋರಿಸ್ತಾ ಇದೆ, ಸ್ಯಾಮ್ಸಂಗಲ್ಲಿ ಪ್ರೈಸ್ ಕಮ್ಮಿ ತೋರಿಸ್ತಾ ಇದೆ, ಅಥವಾ ನಿಮ್ಮ ಆ್ಯಂಡ್ರಾಯ್ಡ್ ಡಿವೈಸಲ್ಲಿ ಪ್ರೈಸ್ ಕಮ್ಮಿ ತೋರಿಸ್ತಾ ಇದೆ, iOS ಅಲ್ಲಿ ಜಾಸ್ತಿ ತೋರಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಈ AI ಟೂಲ್ಸ್ ಏನಿದೆಯೋ, ಈ AI ಆಲ್ಗೋರಿದಮ್ಸ್ ನಿಮ್ಮ ಪೇಯಿಂಗ್ ಕೆಪಾಸಿಟಿನ ನೀವು ತಗೊಂಡಿರೋ ಪ್ರಾಡಕ್ಟ್ ಮೇಲೆ ಡಿಸೈಡ್ ಮಾಡುತ್ತೆ. ನಿಮ್ಮ ಹತ್ರ iOS ಇದೆ ಅಂತಂದರೆ ನಿಮ್ಮ ಪೇಯಿಂಗ್ ಕೆಪಾಸಿಟಿ ಜಾಸ್ತಿ ಇದೆ. ಅದು ಅರ್ಥ ಮಾಡ್ಕೊಳ್ಳೋ ರೀತಿ ಹಾಗೆ. ನಿಮ್ಮ ಪೇಯಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಪ್ರೈಸಿಂಗು iOS ಡಿವೈಸಲ್ಲಿ ಜಾಸ್ತಿ ತೋರಿಸುತ್ತೆ. ಅದೇನೇ ನೀವು ಆ್ಯಂಡ್ರಾಯ್ಡ್ ಡಿವೈಸಲ್ಲಿ ನೀವು ಅದೇ ಕ್ಯಾಬನ್ನು ಬುಕ್ ಮಾಡೋದಕ್ಕೆ ಹೋದರೆ ನಿಮಗೆ ಪ್ರೈಸ್ ಕಮ್ಮಿ ಏನಕ್ಕೆ ತೋರಿಸುತ್ತೆ ಅಂದರೆ ನಿಮ್ಮ ಪೇಯಿಂಗ್ ಕೆಪಾಸಿಟಿ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಅದು ಕಮ್ಮಿ ತೋರಿಸುತ್ತೆ. ಸರ್ ಹೇಳಿದ್ರಲ್ಲ, ಅದು
ಈ ವಿಷಯಕ್ಕೆ ತುಂಬ ಕ್ಲಿಯರಾಗಿ ರಿಲೇಟ್ ಆಗಿರೋದು ಏನಕ್ಕೆ, ಇದು ಎಲ್ಲರೂ ಮಾತಾಡಿದ್ರು. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ಅಥವಾ ಫೇಸ್ಬುಕ್ಕಲ್ಲೆಲ್ಲ ರೀಲ್ಸ್ ನೋಡಿರ್ತೀರ, 2 ಫೋನ್ನ ಪಕ್ಕ ಇಟ್ಬಿಟ್ಟು ಒಬ್ಬರು ವಿಡಿಯೋ ತೆಗ್ದಿದ್ದಾರೆ, ನೋಡಿ ನಾನು ಒಂದೇ ಜಾಗದಿಂದ ಸೇಮ್ ಬ್ಲಿಂಕಿಟಲ್ಲಿ ಸೇಮ್ ಪ್ರಾಡಕ್ಟ್ ಬುಕ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಮಾತ್ರ ಇಷ್ಟು ಪ್ರೈಸು, iOS ಅಲ್ಲಿ ಇಷ್ಟು ಪ್ರೈಸ್ ಬರ್ತಾ ಇದೆ, ಆ್ಯಂಡ್ರಾಯ್ಡಲ್ಲಿ ಇಷ್ಟು ಪ್ರೈಸ್ ಬರ್ತಾ ಇದೆ ಅಂತ. ಏನಕ್ಕೆ ಅಂತ ಅಂದರೆ AI ಈ ಕೆಲಸ ಮಾಡ್ತಾ ಈ AI ಈ ಥರ ಬಯಸ್ ತೋರಿಸ್ತಾ ಇರೋವಂಥದ್ದು. ಇನ್ನೊಂದು ಏನಂತ ಅಂದರೆ ಈ ಹ್ಯಾಕ್ ಮಾಡೋ ವಿಷಯ ಎಲ್ಲ ಬಂದಾಗ ಫೇಸ್ಬುಕ್ಕಲ್ಲಿ ನನಗೆ ಇವಾಗ ನಾನು ಫೇಸ್ಬುಕ್ಕೇ ಬಿಟ್ಬಿಟ್ಟೆ ಆ ಇನ್ಸಿಡೆಂಟ್ ಆದಮೇಲೆ. ಬಟ್ ನನಗೆ ಆಗಿರೋ ಅಂಥ ಇನ್ಸಿಡೆಂಟ್ ಇದು ಏನಾಯಿತು ಅಂತ ಅಂದರೆ, ಯಾರೋ ನನ್ನ ಫ್ರೆಂಡ್ ಅಕೌಂಟಿಂದಾನೆ, ನನಗೆ ಗೊತ್ತಿಲ್ಲ ಆ ಫ್ರೆಂಡ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಅವರು ನನಗೆ ಮೆಸೆಂಜರಲ್ಲಿ ಒಂದು ಮೆಸೇಜ್ ಕಳಿಸಿದ್ರು, ಹಾಯ್ ವಿಂದ್ಯಾ, ನಾನು ನಿನ್ನ ನೋಡಿದೆ, ಇದು ನೀನಾ ಅಂತ ನನಗೆ ಮೆಸೇಜ್ ಬಂತು. ಏನಾಯಿತು ಅಂತ ಅಂದರೆ, ಆ ಮೆಸೇಜ್ನ ನಾವು ಕ್ಲಿಕ್ ಮಾಡಿದ್ರೆ ಅದೇನು ಮಾಡುತ್ತೆ ಅಂತಂದರೆ, ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಫೋಟೋ ಇರುತ್ತಾ, ಎಲ್ಲರೂ ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಫೋಟೋ ಹಾಕ್ಕೊಂಡಿರ್ತಾರೆ. ಇದು ಕಳ್ಸೋದೇನೆ ಯಾರ ಪ್ರೊಫೈಲಲ್ಲಿ ಫೋಟೋ ಇರುತ್ತೋ. ಆ ಸಿಸ್ಟಮ್ ಹೆಂಗಿತ್ತು ಅಂತ ಅಂದರೆ, ಯಾರು ಆ ಲಿಂಕನ್ನು ಕ್ಲಿಕ್ ಮಾಡ್ತಾರೋ ಅವ್ರ ಫೇಸನ್ನು ಇಮಿಡಿಯೇಟಾಗಿ ಆ ವಿಡಿಯೋಗೆ ಹಾಕ್ಕೊಂಬಿಡುತ್ತೆ. ಅದು ಒಂದು ಪಾರ್ನೋಗ್ರಫಿಕ್ ವಿಡಿಯೋ ಆಗಿರ್ಬೋದು, ಅಂಥ ಒಂದು ಅಥವಾ ಒಂದು ಕ್ವೆಶ್ಚನಬಲ್ ಆಗಿರೋ ಅಂಥ ಒಂದು ವಿಡಿಯೋ ಇರ್ಬೋದು. ಅಂಥ ವಿಡಿಯೋಗೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೇಸು, ನಿಮ್ಮ ಪ್ರೊಫೈಲಲ್ಲಿರೋ ನಿಮ್ಮ ಫೇಸನ್ನ ಅದು ಹಾಕ್ಕೊಂಡು ಅದು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮನ್ನು ತೋರಿಸುತ್ತೆ. ನೀವು ಅದು ನೋಡಿದ ತಕ್ಷಣ ನೀವೇನಾದರೂ ಅಲ್ಲಿ ದಿಸ್ ಈಸ್ ನಾಟ್ ಮೀ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಇಮಿಡಿಯೇಟ್ಲಿ ಹ್ಯಾಕ್ ಅದು ಕೇಳುತ್ತೆ. ಯಾಕೆಂದರೆ ಇವಾಗಲೂ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮ್ಮನ್ನು ಕೇಳುತ್ತೆ, ಇದು ಇಫ್ ದಿಸ್ ಈಸ್ ನಾಟ್ ಯು ಪ್ಲೀಸ್ ರಿಮೂವ್ ಮೀ ಫ್ರಮ್ ದ ಟ್ಯಾಗ್ ಅಂತ ಕೇಳುತ್ತೆ, ಅಥವಾ ಇಫ್ ದಿಸ್ ಈಸ್ ನಾಟ್ ಯು ಪ್ಲೀಸ್ ರಿಪೋರ್ಟ್ ಅಂತ ಹೇಳುತ್ತೆ. ಬಟ್ ನೀವೇ ಯೋಚನೆ ಮಾಡಿ, ಅಂಥ ಒಂದು ಬಟನ್ನು ನಿಮಗೆ ಪ್ರೊಟೆಕ್ಷನ್ಗೆ ಅಂತ ಕೊಟ್ಟಿರೋ ಅಂಥ ಬಟನ್ ಕೂಡ ಹ್ಯಾಕ್ ಮಾಡ್ಬೋದು. ಸೊ ಇವ್ರೇನು ಮಾಡಿದ್ರು ಅಂತ ಅಂದರೆ, ಆ ವಿಡಿಯೋ ಇತ್ತಲ್ಲ, ವಿಡಿಯೋ ಪಕ್ಕ ಕೆಳಗಡೆ ಒಂದು ಮೆಸೇಜ್ ಇತ್ತು, ಇಫ್ ದಿಸ್ ಈಸ್ ನಾಟ್ ಯು ಪ್ಲೀಸ್ ಕ್ಲಿಕ್ ದ ಲಿಂಕ್ ಆ್ಯಂಡ್ ಸೇ ದಿಸ್ ಈಸ್ ನಾಟ್ ಯು ಅಂತ. ಆಬ್ವಿಯಸ್ಲಿ ಯಾರಾದರೂ ಆಗಲಿ, ಇಲ್ಲಿರೋರು ಯಾರಾದರೂ ನಿಮ್ಗೆ ಅಂಥ ವಿಡಿಯೋ ಬಂದು ನಿಮ್ಮ ಫೇಸ್ ಅದರಲ್ಲಿದೆ, ಆಮೇಲೆ ಆಬ್ವಿಯಸ್ಲಿ ಅದು ನೀವಲ್ಲ ಅಂತ ನೀವು ಕ್ಲಿಕ್ ಮಾಡೇ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ. ಸೊ ನನ್ನ ಅಕೌಂಟ್ ಹ್ಯಾಕ್ ಆಗೋಯ್ತು, ನಾನು ಇಮಿಡಿಯೇಟ್ಲಿ ಪಾಸ್ವರ್ಡ್ ಚೇಂಜ್ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದೆ. ಇವತ್ತು ನಾನು ಫೇಸ್ಬುಕ್ಕಲ್ಲಿ ಇಲ್ಲ. ಏನಕ್ಕೆ ಅಂತ ಅಂದರೆ, ಇಂಥ ನಮಗೆ ಅಂತ ನಮ್ಮ ಸರ್ ಹೇಳ್ದಂಗೆ ನಮ್ಮ ಕನ್ವೀನಿಯನ್ಸ್ಗೆ ಅಥವಾ ನಾವು ಜನದ ಜೊತೆ ಇಂಟರಾಕ್ಟ್ ಮಾಡೋದಕ್ಕೆ ಅಂತ ಮಾಡಿರೋ ಅಂಥ ಅಪ್ಲಿಕೇಶನ್ಸ್ನ ನಾವು ಯಾವಾಗ ಸರಿಯಾಗಿ ಬಳಸ್ಕೊಳ್ಳಿಲ್ವೋ ಅವಾಗ ನಮಗೆ ಕ್ವೆಶ್ಚನ್ ಆಗಿ ಕೊನೆಗೆ ನಾವು ಅದನ್ನು ಬಿಡೋಂಗಾಗುತ್ತೆ. ಅದು ಇರುತ್ತೆ, ಬಟ್ ನಾವು ಅದರಿಂದ ದೂರ ಬರಬೇಕಾಗುತ್ತೆ. ನಾವು ಯಾವುದನ್ನು ನಾವೇ ಮಾಡ್ತಾ ಇದ್ದೀವೋ ಅದರಿಂದ ಮುಂದಕ್ಕೆ ನಾವೇ ದೂರ ಬರಬೇಕಾಗಿರೋ ಅಂಥ ಪರಿಸ್ಥಿತಿನೂ ಬರ್ಬೋದು. ಇದು ನಿಮ್ಮ ಕೇಸಲ್ಲಿ ಈಸಿ ಆಗಿದೆ. ಇವಾಗ ಸುಮಾರು ಜನ ಫೇಸ್ಬುಕ್ ಅಂತ ಸಾಧನೆಗಳನ್ನ ಬಳಸ್ಕೊಂಡು ಕಾಮರ್ಸ್ ಮಾಡ್ತಾರೆ, ಅಂದ್ರೆ ಟ್ರೇಡಿಂಗ್ ಮಾಡ್ತಾರೆ. ಅವರು ಸೀರೆ ಮಾರ್ಬೋದು ಅಥವಾ ಫುಡ್ ಐಟಮ್ಸ್ ಮಾರ್ಬೋದು, ಸಣ್ಣ ವ್ಯಾಪಾರಗಳನ್ನ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಅಕೌಂಟ್ ಹ್ಯಾಕ್ ಆದಾಗ ಅವ್ರಿಗೆ ಇರೋ ಫಾಲೋವರ್ಸ್ ಆಗ್ಲಿ, ಅವ್ರಿಗಿರೋ ಕಾಮರ್ಸ್ ಆಕ್ಟಿವಿಟಿ ತುಂಬಾ ಧಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ಇದು ಈಸಿ, ಬಿಕಾಸ್ ಇಂಡಿವಿಜುವಲ್ ಅಕೌಂಟ್ ಆಗಿತ್ತು, ನಾವು ಕ್ಲೋಸ್ ಮಾಡ್ಕೊಂಡ್ವಿ, ಇನ್ನೊಂದು ಅಕೌಂಟ್ ಬೇರೆ ತರ ನಾವು ಓಪನ್ ಮಾಡ್ಕೋಬಹುದು, ಅದರಿಂದ ನಾವು ಇದು ಮಾಡ್ಬೋದು. ಅದೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿಗೆ ನಾವು ಸಾಮಾಜಿಕ ಮಾಧ್ಯಮಗಳನ್ನ ಯೂಸ್ ಮಾಡ್ತಾ ಇರುವಾಗ, ಬಳಸ್ತಾ ಇರುವಾಗ, ಅದರಲ್ಲಿ ಈ ತರ ಅಕೌಂಟ್ ಹ್ಯಾಕ್ ಆದಾಗ ಅದರಿಂದ ನಮಗೆ ಧಕ್ಕೆನೆ. ಅಂದ್ರೆ ಇಟ್ ಇಸ್ ನಾಟ್ ವೆರಿ ಗುಡ್ ಫಾರ್ ದ ಎಂಟೈರ್ ಥಿಂಗ್. ಒಂದು, ಆ ಸಾಮಾಜಿಕ ಮಾಧ್ಯಮಗಳು ನೀವು ಈ ತರ ನಮ್ಮ ಮಾಧ್ಯಮನ ಬಳಸ್ಬೋದು ಅಂತ ಹೇಳ್ಕೊಟ್ಟಿದ್ದು ಅವೇ. ಹಾಗೆಯೇ ಈ ತರದ್ದು ಮಾಲ್ ಪ್ರಾಕ್ಟೀಸಸ್ ನ ಪ್ರಿವೆಂಟ್ ಮಾಡಿ ಅದನ್ನ ಒಂಥರ ಬಿಡ್ತಾ ಇರೋದು ಅದೇ ಇದೆ. ತುಂಬಾ ಕಷ್ಟ ಆಗಿದೆ. ಅದರಿಂದ ಈ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಆಗ್ಲಿ, ಕಾನೂನಿನ ಚೌಕಟ್ಟಿಗೆ ಇದನ್ನೆಲ್ಲ ಒಳಪಡಿಸ್ಬೇಕಂತ ತುಂಬಾ ಪ್ರಯತ್ನ ನಡೀತಾ ಇದೆ. ಸುಲಭ ಅಲ್ಲ ಅದು ಮಾಡೋದು. ಅದಕ್ಕೆ ತುಂಬಾ ತಾಂತ್ರಿಕವಾಗಿ ಮತ್ತೆ ಸಾಮಾಜಿಕವಾಗಿ ತುಂಬಾನೇ ಅದಕ್ಕೆ ಯೋಚನೆ ಮಾಡಬೇಕಾಗಿದೆ. ಹಂಗಾಗಿ ಇದು ಕಷ್ಟ ಆಗ್ತದೆ. ಥ್ಯಾಂಕ್ ಯು ಸರ್. ಸೊ ಇವಾಗ ನಾವು ನೋಡಿರೋಂಗೆ ಎಥಿಕಲ್ ಚಾಲೆಂಜಸ್ ಏನೇನಿದೆ, ಇಷ್ಟೊತ್ತು ನಾವು ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟು ಇಷ್ಟೊಂದು ಡಿಸ್ಕಷನ್ ಮಾಡಿ ಏನೇನು ಎಥಿಕಲ್ ಚಾಲೆಂಜಸ್, ನಾನು ಇದಕ್ಕೆ ಹೋಗೋಕ್ಕೂ ಮುಂಚೆ ಎಥಿಕಲ್ ಚಾಲೆಂಜಸ್ ಯಾವುದು ಅಂತ ಜಸ್ಟ್ ಲಿಸ್ಟ್ ಮಾಡ್ತೀನಿ. ಫಸ್ಟು ಬಯಸ್ ಮತ್ತು ಡಿಸ್ಕ್ರಿಮಿನೇಷನ್ ಎಕ್ಸಾಂಪಲ್ ನೋಡಿದ್ರಿ, ಮತ್ತು ಪ್ರೈವಸಿ ವೈಲೇಷನ್
ಅದ್ರ ಬಗ್ಗೆನೂ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ನಮ್ಮ ಫೋನ್ ಎಲ್ಲ ಟೈಮ್ ನಮ್ಮನ್ನ ಕೇಳಿಸ್ಕೊತಾ ಇರುತ್ತೆ, ನೋಡ್ತಾ ಇರುತ್ತೆ. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಇವಾಗ ಆ ಬ್ಯಾಂಕ್ ಎಕ್ಸಾಂಪಲ್ ಕೊಟ್ಟನಲ್ಲ, ಬ್ಯಾಂಕಲ್ಲಿ ಅದು ಬರೀ ಮೇಲ್ಸ್ನ ಮಾತ್ರ ಲೋನ್ ಕೊಡ್ತಾ ಇತ್ತು, ಕರೆಕ್ಟಾ? ಏನಕ್ಕೆ ಬರೀ ಅವ್ರಿಗೆ ಕೊಡ್ತಾ ಇದ್ರು? ಅದು ನಮಗೆ ರೀಸನ್ ಕೊಡಲ್ಲ, ನಿಮಗೆ ಜಸ್ಟ್ ಲೋನ್ ಕೊಡುತ್ತೆ ಅದು. ಇವಾಗ ನೀವು ನೋಡ್ಬೋದು, ನೀವು ಚಾಟ್ GPT ಅಲ್ಲಿ ನೀವೇನಾದರೂ ಒಂದು ಲೆಟ್ಸೆ ಒಂದು ಏನೋ ಒಂದು ಮ್ಯಾಥಮೆಟಿಕಲ್ ಕ್ವೆಶ್ಚನ್ ಕೇಳಿದ್ರೆ ಆ ಮ್ಯಾಥಮೆಟಿಕಲ್ ಕ್ವೆಶ್ಚನ್ಗೆ ಒಂದು ರೀಸನಿಂಗ್ ಕೊಡುತ್ತೆ. ಅದು ಏನಕ್ಕೆ ಅದು ಈ ಉತ್ತರ ಕೊಡ್ತಾ ಇದೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ಮುಂಚೆ ಆ ಎಕ್ಸ್ಪ್ಲನೇಷನ್ ಇರಲಿಲ್ಲ. ಮುಂಚೆ ಆ ಎಕ್ಸ್ಪ್ಲನೇಷನ್ ಬೇಕಿತ್ತು. ಆವಾಗ ಕ್ವೆಶ್ಚನ್ ಮಾಡಿದ್ರು, ಎಕ್ಸ್ಪ್ಲನೇಷನ್ ಕೊಡಿ ನಮಗೆ, ಏನಕ್ಕೆ ನೀನು ಈ ಡಿಸಿಷನ್ ಕೊಡ್ತಾ ಇದೆಯಾ, ಆ ರೀಸನಿಂಗ್ ಕೆಪಾಸಿಟಿ ಇರಬೇಕು. ಯಾವುದೇ AI ಟೂಲ್ ಇದ್ರೂ ಅದಕ್ಕೆ ರೀಸನಿಂಗ್ ಕೊಡೋ ಅಂಥ ಕೆಪಾಸಿಟಿನ ನಾವು ಅದಕ್ಕೆ ಲೋಡ್ ಮಾಡಿ ಅದನ್ನು ಟ್ರೈನ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಜಾಬ್ ಡಿಸ್ಪ್ಲೇಸ್ಮೆಂಟ್. ಎಲ್ಲರಿಗೂ ಅದು ಐ ಥಿಂಕ್ ನೆನ್ನೆಯಿಂದ ಡಿಸ್ಕಸ್ ಮಾಡಿದ್ದೀವಿ. ಜಾಬ್ ನಾವು ಕಳ್ಕೊತಾ ಇದ್ದೀವಿ ಬಿಕಾಸ್ AI ನಮ್ಮನ್ನು ರೀಪ್ಲೇಸ್ ಮಾಡ್ತಾ ಇದೆ. ಇನ್ನೊಂದು ಅಂತ ಅಂದರೆ ಟ್ರಾನ್ಸ್ಪರೆನ್ಸಿ ಇಲ್ಲ, ಕರೆಕ್ಟಾ? ಎಲ್ಲರೂ ನೋಡ್ಬೋದು, ಎಷ್ಟೊಂದು ಕಡೆ ಟ್ರಾನ್ಸ್ಪರೆನ್ಸಿನೇ ಇರಲ್ಲ. ನಾವು AI ಯೂಸ್ ಮಾಡೋದ್ರಿಂದ AI ಏನು ಹೇಳುತ್ತೋ ನಾವು ಅದನ್ನು ತಗೊತೀವಿ, ಬಟ್ ಅಲ್ಲಿ ಕ್ಲಾರಿಟಿ ಕೊಡೋ ಅಂಥ ವಿಷಯ ಯಾವ AI ಟೂಲೂ ಮಾಡಲ್ಲ. ಇವಾಗ ಸರ್ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟರು, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಟೆಸ್ಲಾ ಇದೆಯಲ್ಲ, ಟೆಸ್ಲಾ ಕಾರ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟು ಟೆಸ್ಲಾ ಸೆಲ್ಫ್ ಡ್ರೈವಿಂಗ್ ಕಾರ್, ಅದು AI ಯೂಸ್ ಮಾಡಿಕೊಂಡು ಸೆಲ್ಫ್ ಡ್ರೈವಿಂಗ್ ಕಾರ್ ಹೋಗ್ತಾ ಇದೆ. ಬಟ್ ಈ ಸೆಲ್ಫ್ ಡ್ರೈವಿಂಗ್ ಕಾರ್ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ಆದಾಗ ಅದಕ್ಕೆ ಯಾರು ಹೊಣೆ? ಕಂಪ್ನಿನಾ, ಅಥವಾ ಆ ಕಾರ್ ಓನರಾ, ಅಥವಾ ಆ ಕಾರೇನಾ, ಅಥವಾ ಆ ಟೂಲಾ? ಏನು? ಹೂ ಈಸ್ ರೆಸ್ಪಾನ್ಸಿಬಲ್? ನಾವು ಯಾರನ್ನ ಕ್ವೆಶ್ಚನ್ ಮಾಡ್ಬೋದು? ಇವಾಗ ಪ್ರಾಬಬ್ಲಿ ಅದು ಆಕ್ಸಿಡೆಂಟ್ ಮಾಡಿದಾಗ ಅಲ್ಲಿ ಯಾರ್ದೋ ಮನೆಯಲ್ಲಿರೋ ಒಂದು ಪ್ರಾಣಿ ಸತ್ತೋಗಿರ್ಬೋದು, ಅಥವಾ ಯಾರೋ ಮನೆಯಲ್ಲಿರೋದು ಒಂದು ಮಗುನೇ ಅದು ಆಕ್ಸಿಡೆಂಟ್ ಮಾಡಿರ್ಬೋದು. ಅವ್ರಿವಾಗ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾಗುತ್ತೆ, ಅಥವಾ ಅವ್ರಿವಾಗ ಕಾನೂನು ಹತ್ರ ಹೋಗಿ ನ್ಯಾಯ ಕೇಳಬೇಕಾಗುತ್ತೆ. ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ? ಕಾರಲ್ಲಿ ಯಾರೂ ಇರಲಿಲ್ಲ. ಸೊ ಇವಾಗ ನೀವು ನೋಡ್ಬೋದು, ನಾವು ಇವಾಗ ಎಷ್ಟೊಂದು ಕಾರ್ಸ್ ಬರ್ತಾ ಇರೋದು ಸೆನ್ಸರ್ ಬೇಸ್ಡ್ ಕಾರ್ಸ್ ಬರ್ತಾ ಇದೆ, ಸೆಲ್ಫ್ ಪಾರ್ಕಿಂಗ್ ಅನ್ನೋ ಕಾರ್ಸ್ ಬರ್ತಾ ಇದೆ. ಇವಾಗ ಸೆಲ್ಫ್ ಪಾರ್ಕಿಂಗ್ ಮಾಡುವಾಗ ಪಾರ್ಕಿಂಗ್ ಜಾಗದಲ್ಲಿ ಅಲ್ಲಿ ಏನೋ ಪ್ರಾಬಬ್ಲಿ ಅಲ್ಲಿರೋ AI ಸಿಸ್ಟಮ್ಗೆ ಸರ್ ಹೇಳ್ದಂಗೆ ಕರಿ ಬೆಕ್ಕನ್ನ ಅವರು ಪ್ರಾಬಬ್ಲಿ ಟ್ರೈನ್ ಮಾಡೇ ಇರಲ್ಲ. ಬಟ್ ಅಲ್ಲಿ ಕರಿ ಬೆಕ್ಕು ಯಾರ್ದೋ ಮನೇಲಿರೋ ಒಂದು ಒಂದು ಪೆಟ್ ಇರ್ಬೋದು, ಅದ್ರ ಮೇಲೆ ಗಾಡಿ ಹೊರಟೋಯ್ತು ಅಂತ ಅಂದರೆ ಅವ್ರು ಇವಾಗ ಯಾರನ್ನ ಬ್ಲೇಮ್ ಮಾಡ್ತಾರೆ? ಅದು AI ಸಿಸ್ಟಮ್ ತಪ್ಪ, ಅದು ಆ ಕಾರ್ ಓನರ್ ತಪ್ಪ, ಯಾರು ತಪ್ಪು ಗೊತ್ತಿಲ್ಲ. ಸೊ ಇದು ಒಂದು ವೆರಿ ಬಿಗ್ ಇಶ್ಯೂ ಆಗುತ್ತೆ. ಸೊ ಸರ್ ಅಟ್ಲೀಸ್ಟ್ ಇವಾಗ ನೀವು ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದರೆ ನೀವು ಆಕ್ಸಿಡೆಂಟ್ ಆದಾಗ ಒಬ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲಿ ಯಾರ ಮೇಲೆ ಅಕೌಂಟಬಿಲಿಟಿ ಅನ್ನೋದೇ ಕ್ವೆಶ್ಚನ್ ಅಲ್ವಾ? ಕರೆಕ್ಟ್. you're right. ಹೌದು ಸರ್. Yes. ಸರ್ ನೀವು ದಯವಿಟ್ಟು ಯುವಾಲ್ ನೋವಾ ಹರಾರಿ ಅವ್ರ ಹೆಸರು ಸರ್, YUVAL ಯುವಾಲ್ NOAH ನೋವಾ HARARI ಯುವಾಲ್ ನೋವಾ ಹರಾರಿ ಅಂತ ನೀವು ಯೂಟ್ಯೂಬ್ ಅಲ್ಲಿ ಹುಡುಕಿ, ಅವರು ಬಹಳಷ್ಟು ವಿಡಿಯೋಗಳಿದೆ. ಹಾಗೆಯೇ ಅವರು ಹೋಮೋ ಡ್ಯೂಸ್ HOMO ಹೋಮೋ DEUS ಡ್ಯೂಸ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಲಾಸ್ಟ್ 2-3 ಚಾಪ್ಟರ್ ಅಲ್ಲಿ ಇದೇ ಪ್ರಸ್ತಾಪ ಮಾಡಿ, ನಾವು AI ಸರಿಯಾಗಿ ಬಳಸೋವರೆಗೂ ನಾವು ಅದನ್ನ ತುಂಬಾ ಜಾಸ್ತಿ ಪ್ರಾಪಗೇಟ್ ಮಾಡಬಾರ್ದು ಅನ್ನೋ ಒಂದು ನಿಲುವು ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ಈ ಪುಸ್ತಕನೂ ಓದ್ಬೋದು, ಆಮೇಲೆ ನಾವು ವಿಡಿಯೋಸ್ ನೋಡಿದ್ರೆ ಅವ್ರದ್ದು ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಇದರಲ್ಲಿ ಪ್ರಶ್ನೆಗಳೇ ಇದೆ. ಈ ಸೆಷನ್ ಈ ಸೆಷನ್ ಅರ್ಥ ವೈ ವಿ ಕೆಪ್ಟ್ ದಿಸ್ ಸೆಷನ್ ಈಸ್ ಬಿಕಾಸ್ ಟು ರೈಸ್ ಕ್ವೆಶ್ಚನ್ಸ್ ಓನ್ಲಿ, ಬಿಕಾಸ್ ದೇರ್ ಆರ್ ನೋ ಆನ್ಸರ್ಸ್. ಇದಕ್ಕೆ ಸಮಾಧಾನಗಳು ಇನ್ನೂ ಇಲ್ಲ ನಮ್ಮ ಹತ್ರ. ಇದಕ್ಕೆ ಏನ್ ಆನ್ಸರ್ ಕೊಡ್ಬೇಕು, ಉತ್ತರ ಕೊಡ್ಬೇಕು ಯಾರಿಗೂ ಗೊತ್ತಿಲ್ಲ. ಇನ್ನು ಚರ್ಚೆ ಎಲ್ಲ ಇದೆ ಇನ್ನು. ಆದ್ರೆ ಈ ನಿಟ್ಟಿನಲ್ಲಿ ಒಂದೊಂದು ಚೂರು ನಾವು ಹೆಜ್ಜೆಗಳನ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಎಥಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಥಿಕ್ಸ್ ಬೈ ಡಿಸೈನ್ ಅಂತ ಬರುತ್ತೆ. ಅಂದ್ರೆ ನಾವು
ಒಂದು ಸಿಸ್ಟಮ್ ನ ಡಿಸೈನ್ ಮಾಡೋವಾಗ್ಲೇ ಅದರಲ್ಲಿ ಎಥಿಕಲ್ ಕನ್ಸಿಡರೇಷನ್ಸ್ ನಾವು ತಗೊಬೇಕು. ಅದಕ್ಕೆ ಇವಾಗ ಎಥಿಕ್ಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ AI ಸ್ಪೆಷಲೈಸೇಷನ್. ಹಾಗಾದ್ರೆ ಸರ್ ಮತ್ತೆ ಈ ಪ್ರಾಡಕ್ಟ್ ಈ ಬೆಟಾಲ್ ಇಸ್ ನಾಟ್ ಕಂಪ್ಲೀಟ್ಲಿ 100% ರೆಡಿ. ಕರೆಕ್ಟ್, ಇಟ್ ಇಸ್ ನಾಟ್ ರೆಡಿ. ಇಟ್ ಇಸ್ ಹಾಫ್ ಕುಕ್ಡ್ ರೈಸ್. Exactly. ಅದನ್ನ ತಿನ್ನಕ್ಕೆ ಹೋಗ್ತಾ ಇದೀನಿ ನಾನು. ಹೌದು ಸರ್, ಅದರಿಂದ ಅಜೀರ್ಣನೂ ಆಗ್ತಾ ಇದೆ ನಿಮಗೆ. ಆದ್ರೆ ಮೆಡಿಸಿನ್ ಸಿಗ್ತಾ ಇಲ್ಲ. Mistake. 100% you are right. Whom should I blame? Nobody. Ourselves we should blame. ಯಾಕಪ್ಪ ಮಾಡ್ಕೊಂಡ್ವಿ ಇದು ಅಂತ ನಾವು ತಲೆ ಕೆಡಿಸ್ಕೋಬೇಕಾಗಿರೋ ಪರಿಸ್ಥಿತಿ ಸರ್. ಮತ್ತೆ ಹಾಗಾದ್ರೆ ಮುಂದಿನ ಪೀಳಿಗೆ ಇನ್ನೂ ರಿಸ್ಕ್ ಅಲ್ಲಿ ಇರುತ್ತೆ. ಅದಕ್ಕೆ ಈ ಪೀಳಿಗೆ ನಾವೇ ಹೊರಟೋಗ್ತೀವಿ, ಮುಂದಿನ ಪೀಳಿಗೆ ಹೇಳಿ. ಹೌದು ಸರ್, ಅದಕ್ಕೆ ಇವಾಗ ಈ ಫ್ರೇಮ್ ವರ್ಕ್ಸ್ ಎಲ್ಲ ನಾವು ಯೋಚನೆ ಮಾಡಿ ಅದನ್ನ ಸಿದ್ಧ ಮಾಡಿ ಅವ್ರಿಗೆ ಕೊಡಬೇಕು. ಸೊ ನೆಕ್ಸ್ಟ್ ಬಂದು ಒಂದು ಇವಾಗ ಅಕೌಂಟಬಿಲಿಟಿ ಅಂತ ಹೇಳಿದೆ. ನೆಕ್ಸ್ಟು ಅಟಾನಮಸ್ ವೆಪನ್ಸ್. ಇವಾಗ ಈ ಆರ್ಮಿಯಲ್ಲೆಲ್ಲ ಅಟಾನಮಸ್ AI ಡ್ರೋನ್ಸ್ ಬಂದಿದೆ. AI ಡ್ರೋನ್ಸ್ ಏನು ಮಾಡುತ್ತೆ ಅಂತ ಅಂದರೆ, ಎಲ್ಲಾದರೂ ಥ್ರೆಟ್ ಇದೆ ಅಂತ ಅಂದರೆ AI ಯೂಸ್ ಮಾಡಿಕೊಂಡು ಅದು ಟಾರ್ಗೆಟ್ನ ಅಟ್ಯಾಕ್ ಮಾಡುತ್ತೆ. ಬೈ ಮಿಸ್ಟೇಕ್ ಅದು ಬೇರೆ ಯಾವುದೋ ಟಾರ್ಗೆಟ್ಗೆ ಅಟ್ಯಾಕ್ ಮಾಡಿದ್ರೆ ಆವಾಗ ಹೂ ಇಸ್ ಟು ಬ್ಲೇಮ್, ಅದು ಮತ್ತೆ ಕ್ವೆಶ್ಚನ್ ಬರುತ್ತೆ. ಮತ್ತು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್. ನಿಮ್ಗೆ ಗೊತ್ತಾ ChatGPT 3 ಬಂತಲ್ಲ, ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಸೋ ಮಚ್ ಆಫ್ ಎನ್ವೈರ್ಮೆಂಟಲ್ ಹಜಾರ್ಡ್ ಅದು ಕಾಸ್ ಮಾಡಿದೆ. ಜಸ್ಟ್ ChatGPT 3ನ ಕ್ರಿಯೇಟ್ ಮಾಡೋದಕ್ಕೆ ಅದು ಎಷ್ಟು ಡೇಟಾ ಫೀಡ್ ಮಾಡಿದೆ ಅಂತಂದರೆ ಅದರಿಂದ ಎನ್ವೈರ್ಮೆಂಟಲ್ ಎಫೆಕ್ಟ್ ತುಂಬ ಜಾಸ್ತಿ ಆಗಿತ್ತು. ಮತ್ತು ಆಕ್ಸೆಸ್ ಆ್ಯಂಡ್ ಇನ್ಇಕ್ವಾಲಿಟಿ. ಯಾಕೆ ಅಂತಂದರೆ ನಾವು ಇವಾಗ ಆಲ್ರೆಡಿ ಮಾತಾಡಿದ್ವಿ, ಇವಾಗ ಏನದು ಜೆಂಡರ್ ಇರ್ಬೋದು ಅಥವಾ ಇನ್ಇಕ್ವಾಲಿಟಿ, ಯಾರು ಹೂ ಇಸ್ ವೆಲ್ದಿ ಹೂ ಇಸ್ ಪೋರ್ ಎಲ್ಲನೂ ನಮ್ಮ AI ಡಿಸೈಡ್ ಮಾಡ್ತಾ ಇದೆ. ಇದು ತಪ್ಪಾಗುತ್ತೆ. ಸೊ ಇವೆಲ್ಲ ಎಥಿಕಲ್ ಇಶ್ಯೂಸ್ನ ನಾವು ಇವಾಗ ನೋಡೋ ಅಂಥದ್ದು. ಆಕ್ಸೆಸಿಬಿಲಿಟಿ ಅಂತಂದ್ರೆ ಇವಾಗ ಯೋಚನೆ ಮಾಡಿ, ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ಗವರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಳ್ಳೋ ಮಕ್ಕಳಿಗೆ AI ಕೊಡಕ್ ಸಾಧ್ಯನಾ? ಸಣ್ಣ ಪುಟ್ಟ ಕಂಪನಿಗಳಿಗೆ, SME ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ AI ಯೂಸ್ ಮಾಡೋದಕ್ಕೆ ಅವರಿಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ, ತುಂಬಾ ಖರ್ಚು ಜಾಸ್ತಿ ಇರೋಂತ ಒಂದು ಪರಿಸ್ಥಿತಿ ಬರುತ್ತೆ. ಅವ್ರಿಗೆ ಸಾಧ್ಯನಾ? ಸೊ ಅಂದ್ರೆ ನಾವು ನಮ್ಮ ದೇಶದಲ್ಲಿ ನಾವು ಏನು ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ನಾವು ಶಾಲೆಗೆ ಹೋಗೋ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು ಅಂದ್ರೆ ಸಾಧ್ಯ ಇಲ್ಲ. ಅಂದ್ರೆ ಆ ಗುಂಪಿಗೆ AI ಶಿಕ್ಷಣದಲ್ಲಿ ನಾವು ಬಳಸುವಂತ ಕೃತ್ರಿಮ ಬುದ್ಧಿಮತ್ತೆ ನಾವು ಅವ್ರಿಗೆ ಕೊಡೋದಕ್ಕೆ ಆಗೋದಿಲ್ಲ. ಆದ್ರೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಅಥವಾ ಸಿಟಿನಲ್ಲಿ ಓದೋವರಿಗೆ ಅವರು ಅದಕ್ಕೆ ಅದರ ಬಳಕೆ, ಅದರ ಯೂಸ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಂಗಾಗಿ ನಾವು ಸಮಾಜದಲ್ಲಿ ಒಂದು ಅಂತರ ಕ್ರಿಯೇಟ್ ಮಾಡ್ದಂಗೆ ಇದರಲ್ಲಿ. ಸೊ ಅದನ್ನ ಗವರ್ಮೆಂಟ್ ಸ್ಕೂಲ್ಗಳಿಗೆ ಕೊಡಬೇಕು ಅಂತಂದ್ರೆ ಅದಕ್ಕೆ ಖರ್ಚು ಕಡಿಮೆ ಮಾಡಬೇಕು, ಖರ್ಚು ಕಡಿಮೆ ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಅಲ್ಲಿರೋ ಸಂದರ್ಭಕ್ಕೆ ತಕ್ಕಂತ ನಾವು ಈ ಅನುಕ್ರಮಣಿಕೆಗಳನ್ನೆಲ್ಲ ನಾವು ಡಿಸೈನ್ ಮಾಡಬೇಕು. ಅದು ಒಂದು ಕಡೆ ವಿಚಾರ. ಆಮೇಲೆ ಸಣ್ಣ ಪುಟ್ಟ ಕಂಪನಿಗಳಿಗೆ ಅದನ್ನ ಹೆಂಗೆ ಆಕ್ಸೆಸಿಬಿಲಿಟಿ ಬಿಕಮ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂಸ್. ಅದಕ್ಕೆ ಆಕ್ಸೆಸಿಬಲ್ AI, ಅದಕ್ಕೆ ಆರೆಂಜ್ ಡೇಟಾ ಮೈನಿಂಗ್ ಅಂತ ನಾವು ಅದನ್ನ ತಗೊಂಡು ಇದರ ಮೂಲಕ ನಾವು ಇದನ್ನ ಬಳಸಬಹುದು, ಜಾಸ್ತಿ ಯೂಸೇಜ್ ಆಗ್ಬೋದು ಅನ್ನೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ದಟ್ ಇಸ್ ವೈ ಆಕ್ಸೆಸಿಬಲ್ ಅಪ್ಲಿಕೇಶನ್ಸ್ ಆರ್. ಯಾವ ತರ ಇದೆ ಅಂದ್ರೆ, ಮಿಷನ್ಗೆ ವೆಪನ್ ಕೊಟ್ಬಿಟ್ಟು ನೋಡಿ ನಾನು ಹೊಡಿದ್ಯಾ, ನೀನು ಹೊಡಿ ಅಂತ ಅದಕ್ಕೆಲ್ಲ ಒಂಥರ ಎಲ್ಲ ಒಂದು ಫ್ರೀಡಮ್ ಕೊಟ್ಬಿಟ್ಟು ಆಮೇಲೆ ಏನಾಗುತ್ತೆ ನೋಡೋಣ ಅನ್ನೋ ತರ ಇದೆ ಸರ್ ಲೆಕ್ಕ ಇದು. ಹೌದು, ಹಂಗೆ ಆಗಿದೆ ಅಲ್ವಾ ಸರ್? ಕನ್ಸಿಕ್ವೆನ್ಸ್ ನನಗೆ ಗೊತ್ತು, ಚಾಕು ಇದೆ, ಅದು ನನಗೆ ಹೊಡಿದ್ರೆ ನಾನು ಇಂಜರಿ ಆಗುತ್ತೆ ಅಂತ ಗೊತ್ತು ನನಗೆ. ಬಟ್ ಆಮೇಲೆ ಇದು ಕೈ ಹೊಡಿಯೋಕ್ಕಾಗತ್ತಾ? I'm testing my own product. Putting ourselves at risk. Absolutely. Then it is absolutely a threat for the human beings. That is why it cannot be this 100% replacement for the human beings. ಹೌದು, it cannot be sir. ಆದ್ರೆ ಆ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ನಾವು. ಒಂದೊಂದು ಹೆಜ್ಜೆ ನೋಡ್ತಾ ಇದ್ರೆ ಭಯ ಆಗೋಗುತ್ತೆ ಒಂದ್ಸತಿ. 100% ಒನ್ ವೇ ಪಾತ್ ಇದು. ಹೌದು. ಮತ್ತೆ ನಾನು ಯೂಟರ್ನ್ ಅಲ್ಲಿ 2 ವೇ ಪಾತ್ ಇಲ್ವೇ ಇಲ್ಲ. ಸಿಗುತ್ತೆ, ಎಲ್ಲೋ ಒಂದ್ ಕಡೆ ಯೂಟರ್ನ್ ಮಾಡ್ತೀವಿ, ಮತ್ತೆ ನಾನು ಯೂಟರ್ನ್ ಮಾಡ್ಕೊಂಡು ಬರ್ಬೇಕು. By the time it will be too late for us. For next generation ಓಕೆ, ಅವ್ರು ಎಲ್ಲೋ ಒಂದ್ ಕಡೆ ಉಸಿರಾಟ ಆಡ್ತಾರೆ. ಒಂದು ಚೂರು ಸ್ಯಾಕ್ರಿಫೈಸ್ ಮಾಡ್ಬೇಕು ಸರ್ ನಾವು. ಅದೇ ನಮ್ಗೆ ಸ್ಯಾಕ್ರಿಫೈಸ್ ಆಗಿ ಅವ್ರಿಗೆ ಒಳ್ಳೇದಾಗಲಿ ಅಂತ. ಸೊ ಗ್ಲೋಬಲ್ ಎಥಿಕಲ್ ಫ್ರೇಮ್ವರ್ಕಲ್ಲಿ ರೋಮ್ ಕಾಲ್ ಫಾರ್ AI ಅಂತ ಇದೆ. ರೋಮ್ ಕಾಲ್ ಫಾರ್ AI ಬಂದು 2020 ಈ ಗ್ಲೋಬಲ್ ಅಗ್ರಿಮೆಂಟ್ನ ಕ್ರಿಯೇಟ್ ಮಾಡಿದ್ದು. ಇದು ಕ್ರಿಯೇಟ್ ಮಾಡಿದ್ದು ವ್ಯಾಟಿಕನ್ ಸಿಟಿ ಆ್ಯಂಡ್ ಸೈನ್ ಮಾಡಿರೋ ಕಂಪ್ನೀಸ್ ಮೈಕ್ರೋಸಾಫ್ಟ್ ಮತ್ತು IBM. ಈ ರೋಮ್ ಕಾಲ್ ಏನು ಅನ್ನುತ್ತೆ ಅಂತ ಅಂದರೆ, ಇದು 6 ಪ್ರಿನ್ಸಿಪಲ್ ಮೇಲೆ ಇದು ನಿಂತಿರೋ ಅಂಥದ್ದು. ಏನು 6 ಪ್ರಿನ್ಸಿಪಲ್? ಒಂದು ಟ್ರಾನ್ಸ್ಪರೆನ್ಸಿ. ಯಾ
ಫಸ್ಟ್ ಒನ್ ಬಂದು ಟ್ರಾನ್ಸ್ಪರೆನ್ಸಿ ಅಂತಂದರೆ AI ಡಿಸಿಷನ್ಸ್ನ ತಗೊಳ್ಳೋವಾಗ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ನೀವು ಒಂದು ಟೂಲ್ನ AI ಟೂಲ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಥವಾ AI ಸಿಸ್ಟಮ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಒಬ್ರಿಗೆ ಅರ್ಥ ಆಗೋ ಥರ ಇರಬೇಕು. ನಾನು ಎಷ್ಟೊಂದು ಕೋಡೆಲ್ಲ ತೋರಿಸ್ಬಿಟ್ರೆ ಲೇಮ್ಯಾನ್ಗೆ ಅದು ಅರ್ಥ ಆಗಲ್ಲ ಅಲ್ವಾ. ಸೊ ನೀವು ಕ್ರಿಯೇಟ್ ಮಾಡಿದಾಗ ಅದು ಅರ್ಥ ಆಗೋ ಥರ ಇರಬೇಕು. ನೆಕ್ಸ್ಟ್ ಇನ್ಕ್ಲೂಷನ್. ಎಲ್ಲರೂ ಈ ಒಂದು AI ಟೂಲಿಂದ ಬೆನಿಫಿಟ್ ಆಗೋ ಥರ ಇರಬೇಕು. ಇವಾಗ ನಾವು ಈ ಗೂಗಲ್ ಕ್ರಿಯೇಟ್ ಮಾಡಿದ್ರಲ್ಲ, ಮುಂಚೆ ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡಿದಾಗ ಈ ವೆಬ್ಸೈಟ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಅಂದರೆ ಆ ಡಿಸೈನ್ ಆಫ್ ದಟ್ ವೆಬ್ಸೈಟ್ ಅದು ಎಲ್ಲ ಥರ ಟೂಲ್ಗೂ ಅದು ಓಪನ್ ಆಗೋ ಥರ ಇರಬೇಕು. ನಿಮಗೆ ಲ್ಯಾಪ್ಟಾಪಲ್ಲಿ ಓಪನ್ ಆಗಬೇಕು, ಐಪ್ಯಾಡಲ್ಲಿ ಓಪನ್ ಆಗಬೇಕು, ಫೋನಲ್ಲಿ ಓಪನ್ ಆಗಬೇಕು. ಎಲ್ಲ ಥರ ಟೂಲನ್ನು ತಲೆಯಲ್ಲಿ ಇಟ್ಕೊಂಡು ಅವರು ನಿಮಗೆ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾರೆ. ಗೂಗಲ್ ಇವಾಗ ನೀವು ಎಂಥ ಡಿವೈಸಲ್ಲೂ ನೀವು ಆಕ್ಸೆಸ್ ಮಾಡ್ಬೋದು. ಸೇಮ್ ವೇ ನೀವು AI ಡಿಸೈನ್ ಮಾಡಿದಾಗ ಅದು ಎಲ್ಲರಿಗೂ ಯಾವ ಥರ ಜನ ಆದರೂ ಇರ್ಬೋದು, ಎಲ್ಲರಿಗೂ ಈ ಟೂಲ್ ಯೂಸ್ ಮಾಡೋ ಥರ ಇರಬೇಕು ಆ್ಯಂಡ್ ಎಲ್ಲರಿಗೂ ಬೆನಿಫಿಟ್ ಆಗೋ ಥರ ನೀವು ಟೂಲ್ನ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ. ಪೀಪಲ್ ಮತ್ತು ಮಷೀನ್ ಅಲ್ಲ, ಜನ ಇರಬೇಕು. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಜನ ಇರಬೇಕು. ನೀವೊಂದು ವಿಡಿಯೋ ನೋಡಿರ್ತೀರ ಅನಿಸುತ್ತೆ. ಒಂದು ಕೋರ್ಟ್ ರೂಮಲ್ಲಿ ಮಾರ್ಕ್ ಜುಕರ್ಬರ್ಗ್ನ ಕ್ವೆಶ್ಚನ್ ಮಾಡ್ತಾ ಇರೋದು. ಯಾರಾದರೂ ನೋಡಿದ್ದೀರಾ ವಿಡಿಯೋ? ತುಂಬ ಫೇಮಸ್ ಆಗಿತ್ತು, ತುಂಬ ರೀಸೆಂಟಾಗಿ ತುಂಬ ಫೇಮಸ್ ಆಗಿತ್ತು. ಮಾರ್ಕ್ ಜುಕರ್ಬರ್ಗ್ನ ಅವರು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳು, ಹೆಣ್ಮಕ್ಳಿಗೆ ನೀವು ತುಂಬ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಕಾಂಟೆಂಟನ್ನು ಬರೀ ಇಂಥ ಏಜಿನ ಮಕ್ಕಳು ಇದನ್ನು ನೋಡಬೇಕಾ, ನೀವು ಏನಕ್ಕೆ ಇಂಥ ಕಂಟೆಂಟನ್ನು ಅವ್ರ ಫೀಡಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಒಬ್ಬ ಮನುಷ್ಯಂಗೆ ಕ್ವೆಶ್ಚನ್ ಮಾಡಿದ್ರು. ಅಲ್ಲಿ ಮನುಷ್ಯಂಗೆ ಕ್ವೆಶ್ಚನ್ ಮಾಡಬೇಕು ಅಂದರೆ ನಿಮ್ಮ ಫ್ರೇಮ್ ವರ್ಕ್ ಅಂಥದ್ದು ಇರಬೇಕು. ನಾನು ಸಿಸ್ಟಮ್ನ ಅಲ್ಲ, ಬಟ್ ನಾನು ಒಬ್ಬರು ಮನುಷ್ಯನ ನಾನು ಬ್ಲೇಮ್ ಮಾಡೋ ಅಂತ ಅಥವಾ ನಾನು ಒಬ್ಬರು ಮನುಷ್ಯ ಇದಕ್ಕೆ ಅಕೌಂಟಬಿಲಿಟಿ ತಗೊಳ್ಳೋ ಅಂಥ ಕೇಪಬಿಲಿಟಿ ಇರಬೇಕು ಅನ್ನೋದು ಇನ್ನೊಂದು ಫ್ರೇಮ್ ವರ್ಕ್ ಇದ್ರಲ್ಲ, ಅಕೌಂಟಬಿಲಿಟಿ. ನೆಕ್ಸ್ಟು ಇಂಪಾರ್ಶಿಯಾಲಿಟಿ ಅಂತಂದರೆ ನಾವು ಇಷ್ಟೊತ್ತು ಬಯಸ್ ಮತ್ತು ಡಿಸ್ಕ್ರಿಮಿನೇಷನ್ ಬಗ್ಗೆ ಏನು ಮಾತಾಡಿದ್ವೋ ಅದನ್ನು ತೆಗಿಯೋ ವಿಷಯ ಈ ಇಂಪಾರ್ಶಿಯಾಲಿಟಿ ಮಾಡುತ್ತೆ. ಸೊ ನೀವು ಯಾವುದೇ AI ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು ಅದು ಜೆಂಡರ್ ಬಯಾಸ್ ಇರ್ಬೋದು ಅಥವಾ ಏಜ್ ಬಯಾಸ್ ಇರ್ಬೋದು, ಇದನ್ನೆಲ್ಲ ತೆಗಿಬೇಕು. ನೀವು ಡಿಸೈನ್ ಮಾಡೋವಾಗ AI ಸಿಸ್ಟಮ್ನ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಅದನ್ನು ಕ್ರಿಯೇಟ್ ಮಾಡಬೇಕು. ಬಯಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ನ ತೆಗಿಯೋ ಅಂಥ ಕೆಲಸ. ನೀವು ಡೇಟಾ ಲೋಡ್ ಮಾಡಿದ್ರೆ ಬರೀ ಲೆಟ್ಸ್ ಎ ಜೆಂಡರ್ ಬರೀ ಮೇಲ್ ರಿಲೇಟೆಡ್ ಡೇಟಾನ ಲೋಡ್ ಮಾಡೋದಲ್ಲ. ದೇರ್ ಆರ್ ಡೇಟಾ ಅವೈಲಬಲ್ ಅಬೌಟ್ ಏನದು ಫೀಮೇಲ್ಸು ಲೋನ್ ತಗೊಂಡಿರೋ ಅಂಥ ಸಿಚುವೇಶನ್ಸ್ ಇರ್ಬೋದು. ಅಂಥ ಡೇಟಾನು ನೀವು ಲೋಡ್ ಮಾಡಿದ್ರೆ ಅವಾಗ ನಿಮ್ಮ AI ಸಿಸ್ಟಮ್ ಬಯಸ್ ಇರಲ್ಲ ಅದರಲ್ಲಿ. ಆ್ಯಂಡ್ ನೀವು ಕೋಡಿಂಗ್ ಮಾಡ್ತಿರಲ್ಲ, ಆ ಕೋಡಿಂಗಲ್ಲಿ ಆ ಬಯಸ್ ಅನ್ನೋದನ್ನು ತೆಗಿಬೇಕು. ನೆಕ್ಸ್ಟ್ ರಿಲಯಬಿಲಿಟಿ ಏನು ಅಂತ ಅಂದರೆ ನಿಮ್ಮ ಸಿಸ್ಟಮ್ ಬಂದು ಸೇಫಾಗಿ ವರ್ಕ್ ಆಗಬೇಕು. ಸೋ ಮಚ್ ದಟ್ ನೀವು ಅದ್ರ ಮೇಲೆ ಡಿಪೆಂಡೆಂಟ್ ಆದರೂ ಅದರಿಂದ ನಿಮಗೆ ಯಾವುದು ಪ್ರಾಬ್ಲಮ್ ಆಗಬಾರ್ದು. ಓಕೆ, ಫೈನಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ. ನೀವು ಯಾವುದೇ AI ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು ನೀವು ಅದಕ್ಕೆ ಲೋಡ್ ಮಾಡ್ತಾ ಇರೋ ಅಂಥ ಡೇಟಾ ನಿಮಗೆ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಡೇಟಾ. ನಿಮ್ಮ ಮೆಡಿಕಲ್ ಡೇಟಾ ಇವಾಗ ಆ್ಯಪಲ್ ವಾಚಸಲ್ಲಿ ಇದೊಂದು ಬಂದಿದೆ. ಆ್ಯಪಲ್ ವಾಚ್ ನಿಮ್ಮನ್ನು ಕೇಳುತ್ತೆ ನಿಮ್ಮ ಮೆಡಿಕಲ್ ಡೇಟಾನ ಆ್ಯಪಲ್ ರಿಸರ್ಚ್ ಸೆಂಟರ್ನವರು ಇದನ್ನು ಯೂಸ್ ಮಾಡಬಹುದಾ ಬೇಡವಾ ಅಂತ ಆ ಅಟಾನಮಿ ನಿಮಗೆ ಕೊಟ್ಟಿದ್ದಾರೆ. ನೀವೇನಾದರೂ ಎಸ್ ಅಂತ ಕೊಟ್ಟರೆ ಅದು ಉಪಯೋಗಿಸ್ಕೊಳ್ಳುತ್ತೆ, ನೀವು ನೋ ಅಂತ ಕೊಟ್ಟರೆ ನಿಮ್ಮ ಯಾವ ಮೆಡಿಕಲ್ ಡೇಟಾನೂ ಅದು ಉಪಯೋಗಿಸ್ಕೊಳ್ಳಲ್ಲ. ನೀವು AI ಟೂಲ್ ಯೂಸ್ ಮಾಡ್ತಾ ಇದ್ದೀರಾ, ಬಟ್ ಆ ಅಟಾನಮಿನ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಇಂಥ ಪಾಸಿಬಿಲಿಟೀಸ್ ಏನಕ್ಕೆ ಬಂದಿದೆ ಅಂತಂದರೆ ಇಂಥ ಫ್ರೇಮ್ ವರ್ಕ್ಸ್ ಇರೋದ್ರಿಂದ. ಸರ್, ಇಫ್ ಯು ವಾಂಟ್ ಟು ಸೇ ಸಮ್. I want to say, let's have a small coffee break and come back. Okay, sure. Yeah. Thank you. Yes. 15 ನಿಮಿಷ. I think it is ready. Let's go quickly, come back in 15 minutes, continue our talk. It's interesting. Right? One of the most hot topics, and ethics ಬಗ್ಗೆ
if you are a good ethics researcher, you have a huge job opportunity. Not necessarily you are coding, but ethics also is a huge opportunity. ಇಲ್ಲ ವಿಡಿಯೋ ಆನ್ ಮಾಡಿ. ಸೊ ಬಾದಾಮಿ ಹಾಲು ಚೆನ್ನಾಗಿತ್ತಾ? ಓಕೆನಾ? ಎಲ್ಲರೂ ರಿಫ್ರೆಶ್ ಆದ್ರ? ಸೊ ನೆಕ್ಸ್ಟು ಸರ್ ಸೆಷನ್ ಇದೆ. ಸೊ ಅವರು ಸೆಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಐ ವಿಲ್ ಟ್ರೈ ಟು ಕಂಪ್ಲೀಟ್ ದಿಸ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಕ್ಕೆ ಅಂದರೆ ಈ ಎಥಿಕ್ಸ್ ಅನ್ನೋ ಟಾಪಿಕ್ ಸರ್ ಮೆನ್ಷನ್ ಮಾಡ್ದಂಗೆ ತುಂಬ ಡಿಬೇಟಬಲ್. ಚೆನ್ನಾಗೆ ಅದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಅದು ಏನೋ ಅಷ್ಟು ಎಕ್ಸಾಂಪಲ್ಸ್ ಇದೆ. ಯಾಕೆಂದರೆ ನಾವು ಕ್ವೆಶ್ಚನ್ ಮಾಡಬೇಕಾಗಿರೋ ಅಂಥ ವಿಷಯ ಇದು. ಆ್ಯಂಡ್ ನಾವು ಡೇ ಇನ್ ಆ್ಯಂಡ್ ಡೇ ಔಟ್ ನಾವು ಇದನ್ನು ನೋಡ್ತಾ ಇರ್ತೀವಿ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ ಜಾಸ್ತಿ ಇರುತ್ತೆ. ಆ್ಯಂಡ್ ಗೊತ್ತಿಲ್ಲದೆ ಇರುವಾಗ ನಾವು ಎಷ್ಟೊಂದು ಜನ ಅದನ್ನು ಕ್ವೆಶ್ಚನ್ ಕೂಡ ಮಾಡಲ್ಲ. ಸೊ ಅದಕ್ಕೆ ಅದನ್ನು ಎಕ್ಸಾಂಪಲ್ಸ್ ಕೊಟ್ಟು ತಿಳಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೊಂದು ಆ್ಯಕ್ಟ್ ಬಂದು EU-AI ಆ್ಯಕ್ಟ್ ಅಂತ. ಸೊ EU-AI ಆ್ಯಕ್ಟ್ ಅಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ಬೈ ಯುರೋಪಿಯನ್ ಯೂನಿಯನ್ ಅಂತ. ಸೊ ಏನಾಯಿತು ಅಂತ ಅಂದರೆ ಇವ್ರೂ ಒಂದು ರೆಗ್ಯುಲೇಷನ್ನ ತಗೊಂಡು ಬಂದರು. ಇವ್ರದ್ದು ಮೇನ್ ಗೋಲ್ ಏನಿತ್ತು ಅಂತಂದರೆ ಜನದ ಸೇಫ್ಟಿ ಮತ್ತು ಅವರ ರೈಟ್ಸ್, ನಮ್ಮ ಹ್ಯೂಮನ್ ರೈಟ್ಸ್ ಏನಿದೆಯೋ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ. ಮತ್ತು ಟ್ರಸ್ಟಬಲ್ AI, ನೀವು ಎಷ್ಟು ನಿಮ್ಮ AI ಪ್ರಾಡಕ್ಟ್ನ ನೀವೇನು ಯೂಸ್ ಮಾಡ್ತಾ ಇದ್ದೀರೋ ಅದನ್ನು ಎಷ್ಟು ನೀವು ಅದನ್ನು ನಂಬೋದು ಅನ್ನೋ ಕೇಪಬಿಲಿಟಿನ ತೊಗೊಂಬರೋದಕ್ಕೆ ಅಂತ EU-AI ಆ್ಯಕ್ಟ್ ಬಂದಿತ್ತು. ಸೊ ನೆಕ್ಸ್ಟ್ ಒನ್ NIST AI RMF ಅಂತ. ಇದು ವಾಲಂಟರಿ ಗೈಡೆನ್ಸ್ ಫಾರ್ ಟ್ರಸ್ಟ್ ವರ್ದಿ AI ಡೆವಲಪ್ಮೆಂಟ್. ಸೊ ಇವರು ವಾಲಂಟರಿ ಫ್ರೇಮ್ವರ್ಕ್, ಇದು US ಅಲ್ಲಿ US ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಟೆಕ್ನಾಲಜಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ NIST ಅಂತ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಟೆಕ್ನಾಲಜಿ, January 2023. ಸೊ ನೀವೇ ಯೋಚನೆ ಮಾಡಿ, ಇಟ್ ಇಸ್ ಜಸ್ಟ್ ತುಂಬ ರೀಸೆಂಟಾಗಿ ಮಾಡಿರೋದು. Jan 2023 ಈ ಫ್ರೇಮ್ವರ್ಕ್ನ ಪಬ್ಲಿಷ್ ಮಾಡಿದ್ದು. ಇದ್ರ ಪರ್ಪಸ್ ಏನು ಅಂತ ಅಂದರೆ ಯಾವುದೇ ಆರ್ಗನೈಸೇಷನ್ ಆದರೂ ಆಗಿರಲಿ, ಬೈ ಸೈಜ್ ಚಿಕ್ಕದು ಇಲ್ಲ ದೊಡ್ಡದು ಆರ್ಗನೈಸೇಷನ್ಸ್, ಇವರು AI ಸಿಸ್ಟಮ್ಸ್ನ ಹೆಂಗೆ ಪ್ರಮೋಟ್ ಮಾಡ್ತಾರೆ ಟುವರ್ಡ್ಸ್ ಅ ಟ್ರಸ್ಟ್ ವರ್ದಿ AI ಪ್ರಾಡಕ್ಟ್ ಅಂತ. ಸೊ ಅದಕ್ಕೆ ಅಂತ ಈ NIST ಫ್ರೇಮ್ವರ್ಕ್ ತೊಗೊಂಬಂದರು. ವಾಲಂಟರಿ ಮತ್ತು ನಾನ್ ಸೆಕ್ಟರ್ ಸ್ಪೆಸಿಫಿಕ್, ಮೀನಿಂಗ್ ಯಾವುದಾದ್ರೂ ಕಂಪ್ನಿ, ಗೌರ್ಮೆಂಟ್ ಬಾಡಿ ಆದರೂ ಆಗಿರಲಿ, ಯಾವುದಾದ್ರೂ NGO ಆಗಿರಲಿ, ಇವ್ರಿಗೆಲ್ಲರಿಗೂ AI ಹೆಂಗೆ ಯೂಸ್ ಮಾಡಬೇಕು, ಅದಕ್ಕೆ ಏನು ಫ್ರೇಮ್ವರ್ಕ್ ಇರಬೇಕು ಅಂತ ಈ NIST ಫ್ರೇಮ್ವರ್ಕ್ ತೊಗೊಂಬಂದಿದ್ದು. ಇದರಲ್ಲಿ 4 ಪ್ರಿನ್ಸಿಪಲ್ಸ್ ಇದೆ. ಒಂದು ಗವರ್ನ್ ಮಾಡೋದು, ಲೀಡರ್ಶಿಪ್, ಕಮಿಟ್ಮೆಂಟ್, ಪಾಲಿಸೀಸ್, ರೋಲ್ಸ್, ಇದನ್ನೆಲ್ಲ ತಗೊಂಬಂದರು. ಮತ್ತು ಮ್ಯಾಪ್, ಅಂಡರ್ಸ್ಟ್ಯಾಂಡಿಂಗ್ ವಾಟ್ AI ಯು ಹ್ಯಾವ್, ಅದು ಹೆಂಗೆ ಕೆಲಸ ಮಾಡುತ್ತೆ, ಅದರಿಂದ ನಮಗೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಮ್ಯಾಪ್ ಮಾಡೋದು. ಮತ್ತು ಮೆಷರ್ ಮಾಡೋದು, ಅದ್ರ ಇಂಪ್ಯಾಕ್ಟ್ ಏನಿದೆಯೋ ಅದನ್ನು ಎಷ್ಟು ಇಂಪ್ಯಾಕ್ಟ್ ತಂದಿದೆ, ಅದರಿಂದ ಸೊಸೈಟಿಗೆ ಏನು ಎಫೆಕ್ಟ್ ಇದೆ ಅನ್ನೋದನ್ನು ಮೆಷರ್ ಮಾಡೋದು. ಮತ್ತು ಅದನ್ನು ಮ್ಯಾನೇಜ್ ಮಾಡೋದು. ಈ 4 ಕೆಲಸನೂ ಈ ಒಂದು NIST ಫ್ರೇಮ್ವರ್ಕ್ ತಂದಿದ್ದು. ಇದು 6 ಕೋರ್ ಪ್ರಿನ್ಸಿಪಲ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ರಿಯಲ್ ವರ್ಲ್ಡ್ ರಿಸ್ಕಲ್ಲಿ ನಾವು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ತುಂಬ ನಾವು ಡಿಸ್ಕಸ್ ಮಾಡಿರೋದ್ರಿಂದ ನಾನು ತುಂಬ ಕ್ವಿಕ್ಕಾಗಿ ಮೂವ್ ಆಗ್ತೀನಿ. ಆಲ್ಗಾರಿದಮಿಕ್ ಬಯಸ್, ನಾವು ಎಕ್ಸಾಂಪಲ್ ನೋಡ್ದಂಗೆ ಬ್ಲ್ಯಾಕ್ ಪೇಷಂಟ್ ನೀಡ್ಸ್, ಎಂಪ್ಲಾಯ್ಮೆಂಟ್ ಟೂಲ್ಸ್, ಇದೆಲ್ಲ ಎಕ್ಸಾಂಪಲ್ಸ್ ಆಲ್ರೆಡಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದು ಸರ್ವೈಲೆನ್ಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್.
AI-driven tracking erodes privacy and threatens fundamental rights. Use of AI systems to target journalists and activists. So ನಾನು ನಿಮ್ಗೆ ಹೇಳ್ದಂಗೆ ಈ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಹೆಂಗೆ ನಮ್ಮ ಫೇಸ್ ರೆಕಗ್ನಿಷನ್ ಅದೆಲ್ಲನೂ ಹೆಂಗೆ ಅವರು ಉಪಯೋಗಿಸ್ಕೋತಾ ಇದ್ದಾರೆ ಅಂತ. ಸೊ ಅಲ್ಲಿ ನಿಮ್ಮ ಹ್ಯೂಮನ್ ರೈಟ್, ಎಲ್ಲ ಹ್ಯೂಮನ್ಗೂ ಪ್ರೈವಸಿ ಈಸ್ ಅ ರೈಟ್ ಅಲ್ವಾ, ಆ ರೈಟನ್ನು ನಿಮ್ಮ AI ಟೂಲ್ ನಿಮ್ಮಿಂದ ಕಿತ್ಕೊಳ್ಳೋ ಅಂಥ ಕೆಲಸ ಮಾಡ್ತಾ ಇದೆ. ಸೊ ಅದನ್ನು ನಾವು ಹೆಂಗೆ ಅದನ್ನು ಟ್ಯಾಕಲ್ ಮಾಡ್ತೀವಿ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಮತ್ತು ಡೇಟಾ ಕೊಲೋನಿಯಲಿಸಮ್, invisible labor, data extraction from marginalized communities often without fair compensation, the growing environmental impact of large AI model. So ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ChatGPT-3 ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಕೆಲಸ ಹೋಗಿದೆ ಅಂತಂದರೆ ಅದರಿಂದ ಆಲ್ಮೋಸ್ಟ್ 5 ವೆಹಿಕಲ್ಸ್ ಎಮಿಷನ್, ಅದ್ರ ಟೆನ್ಯೂರ್ ಪೂರ್ತಿ ಒಂದು ವೆಹಿಕಲ್ ಅದು ಸಾಯೋವರೆಗೂ ಅಂದರೆ ಅದು ಯೂಸ್ ಆಗದೇ ಇರೋ ಸ್ಟೇಜ್ಗೆ ಹೋಗೋವರೆಗೂ ಒಂದು ವೆಹಿಕಲ್ ಅದು ಎಷ್ಟು ಎಮಿಷನ್ ಕೊಡುತ್ತೋ ಅದಷ್ಟು ಎಮಿಷನ್ ಒಂದು ChatGPT-3 ಇಂದ ಎಮಿಟ್ ಆಗಿರುವಂಥದ್ದು. 5 such ವೆಹಿಕಲ್ಸ್ ಅದ್ರ ಲೈಫ್ ಟೈಮಲ್ಲಿ ಅದು ಎಮಿಟ್ ಮಾಡೋ ಅಂಥ ಕಾರ್ಬನ್ ಇರ್ಬೋದು, ಅದು ಎಷ್ಟು ಇಂಪ್ಯಾಕ್ಟ್ ಇರುತ್ತೋ ಎನ್ವೈರ್ಮೆಂಟ್ಗೆ, ಜಸ್ಟ್ ಒಂದು ChatGPT-3 ಕ್ರಿಯೇಟ್ ಮಾಡೋದಕ್ಕೆ ಅಷ್ಟು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಆಗಿದೆ. ಸೊ ನಮ್ಮ ಎನ್ವೈರ್ಮೆಂಟ್ ಆಲ್ರೆಡಿ ತುಂಬ ರೆಡ್ಯೂಸ್ ಆಗ್ತಾನೆ ಇದೆಯಾ? ನಾವೆಲ್ಲರೂ ನಮ್ಮ ಸುತ್ತಲೂ ಇರೋ ವಾತಾವರಣ ಹೆಂಗೆ ಚೇಂಜ್ ಆಗಿದೆ ಅನ್ನೋದು ನಮಗೆ ಗೊತ್ತು. ಎಲ್ಲ ಕಡೆ ಬಿಲ್ಡಿಂಗ್ಸ್ ಬರ್ತಾ ಇದೆ. ನಾವು ಅದನ್ನು ಎಷ್ಟು ಪ್ರಿಸರ್ವ್ ಮಾಡ್ತೀವೋ ಅದಷ್ಟು ನಮಗೆ ಒಳ್ಳೆಯದು. Challenges in developing nations, infrastructure and resource gap. ಸರ್ ಆಲ್ರೆಡಿ ಹೇಳಿದ್ರು, ಇವಾಗ ಎಷ್ಟೊಂದು ಕಡೆ ಇಂಟರ್ನೆಟ್ ಇರಲ್ಲ, ಎಷ್ಟೊಂದು ಇವಾಗ ಕ್ಲಿನಿಕ್ಸಲ್ಲಿ ಎಷ್ಟೊಂದು ಹಾಸ್ಪಿಟಲ್ಸಲ್ಲಿ ಇವಾಗ ಆಲ್ರೆಡಿ AI-ನ ಉಪಯೋಗಿಸ್ಕೋತಾ ಇದ್ದಾರೆ. ಏನಕ್ಕೆ? ಫಾಸ್ಟರ್ ಸಿಸ್ಟಮ್, ಬೇಗ ಅವರು ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ AI ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಾರೆ. ಅದೇ ನೀವು ರೂರಲ್ ಏರಿಯಾಸ್ಗೆ ಹೋದರೆ ಅಲ್ಲಿ AI ಇರಲ್ಲ. ಏನಕ್ಕೆ ಅಂದರೆ ಅಲ್ಲಿ ಫೆಸಿಲಿಟಿನೇ ಇರಲ್ಲ. ಸೊ ಅದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಪುವರ್ ಇಂಟರ್ನೆಟ್ ಕನೆಕ್ಟಿವಿಟಿ ರೂರಲ್ ಏರಿಯಾಸ್ನಲ್ಲಿ, ಮತ್ತು ಲೀಡಿಂಗ್ ಟು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್. ಸೊ ಇದು ಆ್ಯಕ್ಚುಲಿ ನೀವು ನೋಡಿದ್ರೆ ಇದು ತುಂಬ ದೊಡ್ಡ ಪ್ರಶ್ನೆ. ನಾವಿವಾಗ ಸಡನ್ನಾಗಿ ನಾವು ಇದಕ್ಕೆ ಏನೋ ಒಂದು ಸೊಲ್ಯೂಷನ್ ತೊಗೊಂಬರೋಣ ಅಂತಂದರೆ ಅದಾಗಲ್ಲ. ತುಂಬ ಯೋಚನೆ ಮಾಡಿ ಟೈಮ್ ತಗೊಂಡು ನಾವು ಇಮಿಡಿಯೇಟಾಗಿ ಇದಕ್ಕೆ ಸೊಲ್ಯೂಷನ್ ಅಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸೊಲ್ಯೂಷನ್ ಬರಬಹುದಾ? ಅದಕ್ಕೆ ಪಾಸಿಬಿಲಿಟಿ ಇದೆಯಾ? ಅದು ನೀವು ಈ ಚಾಲೆಂಜ್ನ ನೀವು ಹೆಂಗೆ ಅಡ್ರೆಸ್ ಮಾಡ್ತೀರಾ ಅನ್ನೋದು ಒಂದು ಕನ್ಸರ್ನ್ ಆಗುತ್ತೆ. ನಾವು ಕರೆಕ್ಟ್, ಯಾ ಕರೆಕ್ಟ್. I hope that at every task the coin should be in my favor only. ಯಾ ಹೌದು, ಅದೇ. ಸೊ ಆ ಬ್ಯಾಲೆನ್ಸ್ನ ತಗೊಂಬರೋ ಕೆಲಸ ನಾವೇ ಮಾಡಬೇಕಾಗಿರೋದು. ಇವಾಗ ಸರ್ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಮಾಡಿದ್ರು ಅಂತ ಅಂದರೆ, ಈ ಬೆನಿಫಿಟ್ಗೋಸ್ಕರ ಒಂದು ನಾಗ್ಪುರ್ ಟು ಪುಣೆ ಒಂದು ಫ್ಲೈಓವರ್ ಕಟ್ಟಿದ್ರು, ಒಂದು ಹೈವೇ ಕಟ್ಟಿದ್ದಾರೆ. ನಾಗ್ಪುರ್ ಇಸ್ ದ ಟೈಗರ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಜಾಸ್ತಿ ಟೈಗರ್ ಪಾಪ್ಯುಲೇಷನ್ ಇರೋದು ನಾಗ್ಪುರಲ್ಲೇನೆ. ಸೊ ನಾಗ್ಪುರಲ್ಲಿ ಏನು ಮಾಡಿದ್ರು ಅಂತಂದರೆ ಈ ಫ್ಲೈಓವರ್ ಕಟ್ಟಿದ್ರು. ಏನಕ್ಕೆ ಅಂತಂದರೆ ಜನ ನಾಗ್ಪುರಿಂದ ಪುಣೆಗೆ ಹೋಗೋದಕ್ಕೆ ಅವ್ರಿಗೆ ಏನದು ರೋಡಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ರೋಡ್ವೇ ಚೆನ್ನಾಗಿರಲಿಲ್ಲ. ಸೊ ಅಲ್ಲಿ ರೋಡ್ವೇಗೆ ಅಂತ ಅಂದ್ಬಿಟ್ಟು ಒಂದು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಫಾಸ್ಟೆಸ್ಟ್ ರೂಟ್, ಇವಾಗ ನಮ್ಗೆ ಹೆಂಗೆ ಮೈಸೂರು ಹೈವೇ ಕ್ರಿಯೇಟ್ ಮಾಡಿದ್ರು ಅದೇ ಥರ ನಾಗ್ಪುರ್ ಟು ಪುಣೆ ಒಂದು ರೋಡ್ ಕ್ರಿಯೇಟ್ ಮಾಡಿದ್ರು, ಒಂದು ನ್ಯಾಷನಲ್ ಹೈವೇ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ.
ಸೊ ಐ ಥಿಂಕ್ ಇಟ್ ಈಸ್ 5 lane ಒಂದು ರೋಡ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಬರಬೇಕು, ಇವಾಗ ಈ ರೋಡು ಕಾಡ್ ಮಧ್ಯ ಹೋಗೋದ್ರಿಂದ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಕರೆಕ್ಟಾ? ಪ್ರಾಣಿಗೆ ಆ ಕಡೆಯಿಂದ ಈ ಕಡೆಗೆ ಮೂವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ವಿಷಯ ಬರಬೇಕು. ಎನ್ವೈರ್ಮೆಂಟಲ್ ಹಜಾರ್ಡ್ ಅಲ್ಲಿ ತುಂಬ ಜಾಸ್ತಿನೇ ಇತ್ತು. ಸರ್ ಹೇಳ್ದಂಗೆ ನಮಗೆ ಬೇಕಾಗಿರೋಂಗೆ ನಾವು ಒಂದು ರೋಡ್ ಬೇಕಾಗಿತ್ತು, ಅದನ್ನು ನಾವೇ ಕೇಳಿದ್ವಿ. ಇವಾಗ ನಾವೇ ಕೇಳ್ಬಿಟ್ಟು ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಇವಾಗ ನಾವೇ ಕಂಪ್ಲೇಂಟ್ ಮಾಡ್ತಾ ಇದೀವಿ, ಅಯ್ಯೋ ಅಲ್ಲಿರೋ ಟೈಗರ್ಸ್ಗೆ ಅಥವಾ ಅಲ್ಲಿರೋ ಪ್ರಾಣಿಗಳಿಗೆ ನಮ್ಮಿಂದ ಹಾನಿ ಆಗ್ತಾ ಇದೆ ಅಂತ. ಅದಕ್ಕೆ ಸೊಲ್ಯೂಷನ್ ಏನು ಮಾಡಿದ್ರು ಗೊತ್ತಾ? ಒಂದು ಟೈಗರ್ ಕಾರಿಡಾರ್, ಅಥವಾ ನೀವು ಕೇಳಿರ್ಬೋದು ಎಲಿಫೆಂಟ್ ಕಾರಿಡಾರ್ಸ್ ಅಂತಾರೆ, ಟೈಗರ್ ಕಾರಿಡಾರ್ಸ್ ಅಂತಾರೆ. ಇದೇನಂತ ಅಂದರೆ, ಈ ಫ್ಲೈಓವರ್ ಇರುತ್ತಲ್ಲ ಅದ್ರ ಕೆಳಗಡೆ ಈ ಪೋಲ್ಸ್ ಇಟ್ಟಿರ್ತಾರೆ ನೋಡಿ, ಅಲ್ಲಿ ಒಂದು ಪಾತ್ ಮಾಡಿದ್ರು. ಸೊ ನಿಮಗೆ ಮೇಲ್ಗಡೆ ವೆಹಿಕಲ್ಸ್ ಪಾಸ್ ಆಗ್ತಾ ಇರುತ್ತೆ, ಕೆಳಗಡೆ ಟೈಗರ್ಸ್ ಅದ್ರ ಕಾಡಲ್ಲಿ ಅದು ಆರಾಮಾಗಿ ನಡಿಬೋದು ಅಂತ ಒಂದು ಸೌಲಭ್ಯ ಮಾಡಿಕೊಟ್ರು. ಸೊ ಇಲ್ಲಿ ಯಾರೂ ಲಾಸಲ್ಲಿಲ್ಲ, ಮನುಷ್ಯರೂ ನಾವು ಬೆನಿಫಿಟ್ ಆದ್ವಿ, ಅಲ್ಲಿ ಪ್ರಾಣಿಗಳು ಬೆನಿಫಿಟ್ ಆಯಿತು. ಎನ್ವೈರ್ಮೆಂಟ್ಗೆ ಹಾರ್ಮ್ ಆಗಿರಬಹುದು, ಯಾಕೆಂದರೆ ಆ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ನಾವು ಎನ್ವೈರ್ಮೆಂಟ್ಗೆ ಹಾರ್ಮ್ ಆಗೇ ಇರುತ್ತೆ, ಒಂದಷ್ಟು ಗಿಡಗಳು ಎಲ್ಲ ಕಡ್ದಿರ್ತೀವಿ. ಬಟ್ ಆದರೂ ಹಾರ್ಮ್ ಜಾಸ್ತಿ ಆಗೋದ್ರಿಂದ ನಾವೇನೇ ಅದನ್ನು ಪ್ರೊಟೆಕ್ಟ್ ಮಾಡಿದ್ದೀವಿ. ಸೊ ಸರ್, ನಿಮ್ಮ ಕ್ವೆಶ್ಚನ್ಗೆ ಉತ್ತರ ಹೆಂಗೆ ಕೊಡಬೇಕು ಅಂತಂದರೆ ನಾನು ಹೇಳೋದು ಇಷ್ಟೇ, ನಮ್ಗೆ ಗೊತ್ತು AI ಇಂದ ಹಾರ್ಮ್ ಆಗುತ್ತೆ ಅಂತ, ಬಟ್ ಆ AI ಇಂದ ಹಾರ್ಮ್ ಜಾಸ್ತಿ ಆಗೋದ್ರಿಂದ ಕಮ್ಮಿ ಹೆಂಗೆ ಮಾಡ್ಬೋದು ಅನ್ನೋದು ನಮ್ಮ ಕೈಯಲ್ಲಿರುವಂಥದ್ದು. ಹಾಂ, ಕಮ್ಮಿ ಆಗೋದು ನಾವೇ ಮಾಡಬೇಕು. ಹಾಂ, ಕರೆಕ್ಟ್, ಟ್ರೂ ದಟ್, ಕರೆಕ್ಟ್ ಸರ್. ನೆಕ್ಸ್ಟ್ ಬಂದು ಲಿಟ್ರಸಿ ಆ್ಯಂಡ್ ಕೆಪಾಸಿಟಿ ಡೆಫಿಸಿಟ್. ಸೊ ಇವಾಗ ನಮ್ಮಲ್ಲಿ AI ಬಗ್ಗೆ ನಾಲೆಡ್ಜು ತುಂಬ ಕಮ್ಮಿ ಇದೆ. ಆ್ಯಂಡ್ ನಾವು AI ಬಗ್ಗೆ ಮಾತಾಡಿದಾಗ ಈ ಟ್ರೈನಿಂಗ್ ಸೆಷನಲ್ಲೇ ನೋಡಿ ನಾವು ಎಷ್ಟಾಗುತ್ತೋ ಅಷ್ಟು ಮಾತಾಡಿದ್ದೀವಿ. ಬಟ್ ದೇರ್ ಆರ್ ಸೋ ಮೆನಿ ಬುಕ್ಸ್, ಇಂಟರ್ನೆಟ್ಟಲ್ಲಿ ಎಷ್ಟೊಂದು ಅವೈಲಬಲ್ ಎಕ್ಸಾಂಪಲ್ಸ್ ಇದೆ, ಕೇಸ್ ಸ್ಟಡೀಸ್ ಇದೆ, ತುಂಬ ನಾಲೆಡ್ಜ್ AI ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು. ಈ ಲಿಟ್ರಸಿ ಗ್ಯಾಪ್ನ ನಾವು ಬಿಲ್ಡ್ ಮಾಡಿ ಆಮೇಲೆ AI ನಾವು ಕೆಲಸ ಮಾಡಬೇಕಾಗಿರೋವಂಥದ್ದು. ನಾವು ಎಲ್ಲೇ AI ಉಪಯೋಗಿಸ್ಕೊಂಡು ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ತೀವೋ, ನಾವು ವಿ ಶುಡ್ ಬಿ ಸೆಲ್ಫ್ ಅವೇರ್. ನಾವು ನಮ್ಗೆ ಕರೆಕ್ಟಾಗಿ ನಾಲೆಡ್ಜ್ ಇದೆಯಾ ಇಲ್ವಾ AI ಬಗ್ಗೆ ಅಂತ ತಿಳ್ಕೊಂಡು ಆಮೇಲೆ ಅದ್ರ ಮೇಲೆ ಕೆಲಸ ಮಾಡುವಂಥದ್ದು ನಾವು ಉಪಯೋಗಿಸ್ಕೋಬೇಕು. ಮತ್ತು ಫೈನಲಿ ವೀಕ್ ಗವರ್ನೆನ್ಸ್. ಈ ವೀಕ್ ಗವರ್ನೆನ್ಸ್ ಏನು? ವೀಕ್ ಲೀಗಲ್ ಫ್ರೇಮ್ವರ್ಕ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ವೀಕ್ನೆಸ್. ದೀಸ್ ಮ್ಯಾಗ್ನಿಫೈ ದ ರಿಸ್ಕ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಆ್ಯಂಡ್ ಎಂಟ್ರೆನ್ಚ್ಡ್ ಇನ್ಇಕ್ವಾಲಿಟಿ. ಏನಾಗುತ್ತೆ ಅಂತಂದರೆ, ಈ ಡಿಸಿಷನ್ ಮೇಕರ್ಸ್ ಇರ್ತಾರಲ್ಲ ನಮ್ಮ ಲೀಡರ್ಶಿಪ್ಪಲ್ಲಿ, ಅಥವಾ ಲೆಟ್ಸೆ ಪೊಲಿಟಿಷಿಯನ್ಸ್ ಇರ್ಬೋದು, ಅಥವಾ ಲೀಗಲ್ ಫ್ರೇಮ್ವರ್ಕ್ಸ್ ಮಾಡೋರು ಇರ್ಬೋದು, ಅವ್ರಿಗೆ AI ಬಗ್ಗೆ ನಾಲೆಡ್ಜ್ ಕಮ್ಮಿ ಇರುತ್ತೆ. ಸೊ ಅವ್ರಿಗೇನೇ AI ಬಗ್ಗೆ ನಾಲೆಡ್ಜ್ ಕಮ್ಮಿ ಇದ್ದರೆ ಅವ್ರು ಯಾವ ಥರ ನಿಮಗೆ ಒಂದು ಫ್ರೇಮ್ವರ್ಕ್ ಮಾಡ್ಬೋದು, ಅವ್ರು ಯಾವ ಥರ ಒಂದು ರೆಗ್ಯುಲೇಷನ್ ಕ್ರಿಯೇಟ್ ಮಾಡ್ಬೋದು? ಕರೆಕ್ಟ್ ಅಲ್ವಾ? ಅವ್ರಿಗೆ ಏನೂ ಗೊತ್ತಿಲ್ಲ ಅಂತಂದರೆ ಅವ್ರು ನಮ್ಮನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ತಾರೆ? ಸೊ ಅದೂ ಒಂದು ಚಾಲೆಂಜ್ ಆಗಿದೆ ಇವಾಗ. ರೆಸ್ಪಾನ್ಸಿಬಲ್ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜೀಸ್. ಫಸ್ಟ್ ಒನ್ ಬಂದು ಎಥಿಕ್ಸ್ ಬೈ ಡಿಸೈನ್. ಸರ್ ಆಲ್ರೆಡಿ ಮೆನ್ಷನ್ ಮಾಡಿದ್ರು ಆವಾಗಲೇ, ಎಥಿಕ್ಸ್ ಬೈ ಡಿಸೈನ್ ಅಂತ ಒಂದು ಬುಕ್ ಕೂಡ ಸಜೆಸ್ಟ್ ಮಾಡಿದ್ದಾರೆ. ಇಂಟಿಗ್ರೇಟಿಂಗ್ ಎಥಿಕಲ್ ಕನ್ಸಿಡರೇಷನ್ಸ್ ಥ್ರೂ ಔಟ್ ದಿ AI ಸಿಸ್ಟಮ್ ಲೈಫ್ ಸೈಕಲ್, ಮತ್ತು ಎಸ್ಟಾಬ್ಲಿಷಿಂಗ್ ಮಲ್ಟಿ ಸ್ಟೇಕ್ ಹೋಲ್ಡರ್ ಎಥಿಕ್ಸ್ ರಿವ್ಯೂ ಬೋರ್ಡ್. ನಾನು ನಿಮಗೆ ನನ್ನ ಸೆಷನ್ನಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಎಷ್ಟೊಂದು ಕಂಪ್ನಿಗಳಲ್ಲಿ ಕಂಪ್ನಿ ಹೆಡ್ಸ್ ಎಲ್ಲರೂ ಸೇರಿ, ಕಂಪ್ನಿ ಡೈರೆಕ್ಟರ್ಸ್ ಎಲ್ಲ ಸೇರಿ ಅವರು AI ರೆಗ್ಯುಲೇಷನ್ಸ್ನ ಫಾರ್ಮ್ ಮಾಡ್ತಾರೆ. ನೀವೆಲ್ಲ ಕಂಪ್ನಿಗೂ, ಯಾವುದೇ ಕಂಪ್ನಿಗೆ ನೀವು ಜಾಯಿನ್ ಆಗ್ಬೋದು. ಮೈಕ್ರೋಸಾಫ್ಟ್ ಇರ್ಬೋದು, ಮೈಕ್ರೋಸಾಫ್ಟ್ ಕೋಪೈಲಟ್ ಅಂತ ಒಂದಿದೆ ಗೊತ್ತಾ? ಕೋಪೈಲಟ್ ಇಸ್ ದೇರ್ AI ಟೂಲ್. ಸೊ ಈ ಟೂಲ್ ಕೂಡ ಅಷ್ಟೇ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂತ ಅಂದರೆ, ನೀವು ನೋಡ್ಬೋದು
ಅಲ್ಲಿ ವರ್ಕ್ ಅಂತ ಒಂದಿರುತ್ತೆ, ಮತ್ತು ಲೈಕ್ ನಿಮ್ಮ ವರ್ಕ್ ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಒಂದು ವರ್ಕ್ ಅಂತ ಇರುತ್ತೆ, ಇನ್ನೊಂದು ಗ್ಲೋಬಲ್ ಅಂತ ಇರುತ್ತೆ. ಗ್ಲೋಬಲ್ ಅಂತ ಅಂದರೆ ನೀವು ವರ್ಲ್ಡಲ್ಲಿ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಆಕ್ಸೆಸ್ ಮಾಡುವಂಥದ್ದು. ಬಟ್ ವರ್ಕ್ ರಿಲೇಟೆಡಲ್ಲಿ ನೀವೇನಾದರೂ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ದಟ್ ಈಸ್ ಪ್ರೊಟೆಕ್ಟೆಡ್. ಏನಕ್ಕೆ ಅಂದರೆ ಅದು ಕಂಪ್ನಿದು ಡೇಟಾ, ಆ ವರ್ಕ್ ಸ್ಕ್ರೀನಲ್ಲಿ. ಸೊ ನಿಮಗೆ 2 ಆಪ್ಷನ್ ಇರುತ್ತೆ ಅಲ್ವಾ, ವರ್ಕ್ ಮತ್ತು ಗ್ಲೋಬಲ್. ನೀವು ಗ್ಲೋಬಲಲ್ಲಿ ನೀವೇನು ಬೇಕಾದರೂ ಸರ್ಚ್ ಮಾಡ್ಬೋದು. ಬಟ್ ಕಂಪ್ನಿ ರಿಲೇಟೆಡ್ ನೀವೇನಾದರೂ ಡೇಟಾ ಕೊಟ್ಟು ಕಂಪ್ನಿ ರಿಲೇಟೆಡ್ ಲೆಟ್ಸೆ ಒಂದಷ್ಟು ಎಕ್ಸೆಲ್ ಶೀಟ್ಸನ್ನ ಲೋಡ್ ಮಾಡಿ ಅದರಿಂದ ನಿಮ್ಗೇನೋ ಇನ್ಫರೆನ್ಸ್ ಬೇಕು, ಅದರಿಂದ ಏನೋ ಸಮ್ಮರಿ ಬೇಕು ಅಂದರೆ ಆ ವರ್ಕ್ ಆಪ್ಷನ್ಗೆ ಹೋಗಿ ನೀವು ಅಲ್ಲಿ ಲೋಡ್ ಮಾಡಿ ನೀವು ಸಮ್ಮರಿ ತಗೊಳ್ಳೋದು ಅಥವಾ ಕೋಪೈಲಟ್ನ ಯೂಸ್ ಮಾಡಿದ್ರೆ ನಿಮ್ಮ ಡೇಟಾ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಈ ಫ್ರೇಮ್ವರ್ಕ್ಸ್ ಎಲ್ಲ ಬಂದಿರೋದು ಬಿಕಾಸ್ ಅದು ನಮ್ಮ ಪರ್ಸ್ನಲ್ ಡೇಟಾ ಅಥವಾ ನಮ್ಮ ಕಂಪ್ನಿ ಡೇಟಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಹಿಂಗೆ ಎಷ್ಟೊಂದು ಕಂಪ್ನೀಸ್ ಇದನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಮತ್ತು ಎಕ್ಸ್ಪ್ಲೇನಬಲ್ AI, ಲೈಮ್ ಮತ್ತು ಶಾಪ್ ಅಂತ. ಸೊ ಏನಿದು ಟೆಕ್ನಾಲಜೀಸ್ ಲೈಕ್ ಲೈಮ್ ಆ್ಯಂಡ್ ಶಾಪ್. ಲೈಮ್ ಅಂದರೆ ಲೋಕಲ್ ಇಂಟರ್ಪ್ರೆಟಬಲ್ ಮಾಡೆಲ್ ಆಗ್ನಾಸ್ಟಿಕ್ ಎಕ್ಸ್ಪ್ಲನೇಷನ್ಸ್ ಅಂತ. ಇನ್ನೊಂದ್ಸತಿ ಹೇಳ್ತೀನಿ, ಲೋಕಲ್ ಇಂಟರ್ಪ್ರೆಟಬಲ್ ಮಾಡೆಲ್ ಆಗ್ನಾಸ್ಟಿಕ್ ಎಕ್ಸ್ಪ್ಲನೇಷನ್ಸ್. ಏನು ಮಾಡುತ್ತೆ ಇದು ಒಂದೊಂದು ಪ್ರಿಡಿಕ್ಷನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಬೈ ಸೀಯಿಂಗ್ ಹೌ ಸ್ಮಾಲ್ ಚೇಂಜಸ್ ಇನ್ ದ ಇನ್ಪುಟ್ ಅಫೆಕ್ಟ್ ದಿ ಔಟ್ಪುಟ್. ಅಂದರೆ ನಾವು ಕೊಡೋ ಕ್ವೆಶ್ಚನ್ನ ನಾವು ಎಷ್ಟು ಚೆನ್ನಾಗಿ ಅದು ಚೇಂಜ್ ಮಾಡ್ಬೋದು. ನಾವು ಒಂದು ಸ್ಮಾಲ್ ಇನ್ಪುಟ್ನ ಚೇಂಜ್ ಮಾಡಿದ್ರೂ ಅದು ಏನಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲನೇಷನ್ ಕೊಡುತ್ತೆ, ನಮಗೆ ಅರ್ಥ ಮಾಡಿಸುತ್ತೆ. ಸೊ ಲೈಮ್ ಎಕ್ಸಾಂಪಲ್ ಒಂದು ಕೊಡ್ತೀನಿ. AI ಪ್ರಿಡಿಕ್ಟ್ಸ್ ದಟ್ ಅ ಪರ್ಸನ್ ವೋಂಟ್ ಗೆಟ್ ಅ ಲೋನ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಅಲ್ವಾ, ಒಂದು ಬ್ಯಾಂಕಲ್ಲಿ ಒಂದು AI ಸಿಸ್ಟಮ್ ಇದೆ, ಅದು ಲೋನ್ ಕೊಡ್ತಾ ಇರಲ್ಲ. ಸೊ ಒಂದು AI ನಿಮಗೆ ಲೋನ್ ಕೊಡಲ್ಲ ಅಂತ ಹೇಳುತ್ತೆ. ಆದರೆ ಈ ಲೈಮ್ ಅನ್ನೋದು ಏನು ಮಾಡುತ್ತೆ, ಇಟ್ ಶೋಸ್ ವಿಚ್ ಫ್ಯಾಕ್ಟರ್, ಅಂದರೆ ಯಾವ ಫ್ಯಾಕ್ಟರಿಂದ ನಿಮಗೆ ಅದು ಲೋನ್ ಕೊಡ್ತಾ ಇಲ್ಲ ಅನ್ನೋದನ್ನು ಡಿಟೆಕ್ಟ್ ಮಾಡಿ ನಿಮಗೆ ಹೇಳುತ್ತೆ. ನಿಮ್ಮದು ಪ್ರಾಬಬ್ಲಿ ನಿಮ್ಮ ಇನ್ಕಮ್ ಕಮ್ಮಿ ಇರ್ಬೋದು ಅಥವಾ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇರ್ಬೋದು. ಇದನ್ನು ತಲೆಯಲ್ಲಿ ಇಟ್ಕೊಂಡು ಅದು ಕರೆಕ್ಟಾಗಿ ಫ್ಲ್ಯಾಗ್ ಮಾಡುತ್ತೆ, ಈ ರೀಸನ್ನಿಂದ ನಾವು ನಿನಗೆ ಲೋನ್ ಕೊಡ್ತಾ ಇಲ್ಲ ಅಂತ. ಸೊ ನೀವು ಆ AI ಸಿಸ್ಟಮ್ನ ನೀವು ಯೂಸ್ ಮಾಡ್ತಾ ಇರೋರು ನಿಮಗೆ ಗೊತ್ತಿರುತ್ತೆ, ಓಕೆ ಈ ರೀಸನ್ನಿಂದ ನನಗೆ ಲೋನ್ ಕೊಟ್ಟಿಲ್ಲ. ಆ ನಾಲೆಡ್ಜ್ ಇದೆಯಲ್ಲ, ಟು ನೋ ದಟ್ ದಿಸ್ ಇಸ್ ದ ರೀಸನ್ ನನಗೆ ಕೊಡ್ತಾ ಇಲ್ಲ ಅನ್ನೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಶಾಪ್ ಅಂತ ಅಂದರೆ ಹಾಂ 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 ಇಲ್ಲ ಕರೆಕ್ಟ್. ದಟ್ ಇಸ್ ಅ ಬಿಗರ್ ಡಿಬೇಟಬಲ್ ಕ್ವೆಶ್ಚನ್. ಹೌದೌದು, ಕರೆಕ್ಟ್ ಸರ್, ಟ್ರೂ ದಟ್. ಯಾ ಕರೆಕ್ಟ್. ಅದನ್ನ ನಾವು ಮಾತಾಡಿದ್ರೆ ಇಟ್ಸ್ ಲಾಂಗ್, ಇವತ್ತು ದಿನ ಎಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಸರ್. ಬಿಕಾಸ್ ನಮಗೆ ದೀಸ್ ಆರ್ ಕ್ವೆಶ್ಚನ್ಸ್ ಆಫ್ ಅ ಸಿಟಿಸನ್, ರಾದರ್ ಇಟ್ಸ್ ಅ ಕ್ವೆಶ್ಚನ್ ಫ್ರಮ್ ಅ ಸಿಟಿಸನ್ ಅಲ್ವಾ. ನೆಕ್ಸ್ಟ್ ಫೈನಲಿ ಬಂದು ಶಾಪ್ ಅಂತ. ಶಾಪ್ ಅಂದರೆ ಶಾಪ್ಲಿ ಅಡಿಕ್ಟಿವ್ ಎಕ್ಸ್ಪ್ಲನೇಷನ್ಸ್ ಅಂತ. ಆಸ್ ದ ವರ್ಡ್ ಮೆನ್ಷನ್ಸ್, ಶಾಪ್ಲಿ ಅಡಿಕ್ಟಿವ್ ಎಕ್ಸ್ಪ್ಲನೇಷನ್ ಅಂದರೆ ಇದು ಒಂದು ಗೇಮ್ ಥಿಯರಿನ ಯೂಸ್ ಮಾಡಿಕೊಂಡು ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ನೀವು ಅದು AI ರಿಸಲ್ಟ್ ಏನು ಕೊಡ್ತಾ ಇದೆಯೋ ಆ ರಿಸಲ್ಟ್ ನಿಮ್ಗೆ ಏನಕ್ಕೆ ಕೊಟ್ಟಿದೆ ಅಂತ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ. ನೀವೇ ಟ್ರೈ ಮಾಡ್ಬೋದು ಇದು. ಪ್ರಾಬಬ್ಲಿ ನಿಮಗೆ ಆಮೇಲೆ ಬ್ರೇಕ್ ಸಿಕ್ಕಿದಾಗಲೋ ಅಥವಾ ಎಂಡ್ ಆಫ್ ದ ಡೇ ನೀವು ಇದನ್ನು ಟ್ರೈ ಮಾಡಿ. ಯಾವುದಾದ್ರೂ ಒಂದು ಲೊಕೇಶನ್ ಚೂಸ್ ಮಾಡಿ ಆಯಿತಾ. ಎನಿ ಡೆಸ್ಟಿನೇಷನ್, ನೀವು ಟ್ರಾವೆಲ್ ಮಾಡಬೇಕಾಗಿರೋ ಅಂಥ ಒಂದು ಡೆಸ್ಟಿನೇಷನ್ ಚೂಸ್ ಮಾಡಿ. ಕೇಳಿ ChatGPT ಅಥವಾ ಜೆಮಿನೈಗೆ ಸುಮ್ಮನೆ ಕೇಳಿ, ನಾನು ಈ ಲೊಕೇಶನ್ಗೆ ಹೋಗಬೇಕು, ಈ ಲೊಕೇಶನ್ಗೆ ನನಗೊಂದು ಐಟಿನರಿ ಕ್ರಿಯೇಟ್ ಮಾಡಿಕೊಡು,
ಈ ಐಟಿನರಿ ಕ್ರಿಯೇಟ್ ಮಾಡಿ ನನಗೆ ಇದಕ್ಕೆ ಒಂದು ಬಡ್ಜೆಟ್ ಕೊಡು, ನನ್ನ ಫ್ಲೈಟ್ ಟಿಕೆಟ್ಸ್ ಎಷ್ಟಿರ್ಬೋದು ಅಂತ ಹೇಳು, ಮತ್ತು ನನಗೆ ಓವರ್ ಆಲ್ ಬಡ್ಜೆಟ್ ಕೊಡು ಅಂತ. ಅದು ಯಾವತ್ತೂ ನಿಮಗೆ ಪರ್ಫೆಕ್ಟ್ ಬಡ್ಜೆಟ್ ಕೊಡಲ್ಲ, ಅದು ನಿಮಗೆ ಅಪ್ರಾಕ್ಸಿಮೇಟ್ ಬಡ್ಜೆಟ್ ಕೊಡುತ್ತೆ. ಅಪ್ರಾಕ್ಸಿಮೇಟ್ ಬಡ್ಜೆಟ್ ಕೊಡೋದಲ್ಲದೆ ಅದು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ. ಅದು ಯಾವ್ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ರೇಟ್ಸ್ ಕೊಟ್ಟಿದೆ, ಎಲ್ಲೆಲ್ಲಿ ಅದು ರೆಫರ್ ಮಾಡಿಕೊಂಡು ರೇಟ್ಸ್ ಕೊಟ್ಟಿದೆ, ಯಾವ ಸೀಸನ್ನಲ್ಲಿ ನಿಮಗೆ ಫ್ಲೈಟ್ ಟಿಕೆಟ್ ಜಾಸ್ತಿ ಇರ್ಬೋದು. ಕೊನೆಗೆ ನೀವು ನೋಡಿದ್ದೀರಾ ChatGPT ನೀವೇನೇ ಕ್ವೆಶ್ಚನ್ ಕೇಳಿದ್ರು ಕೊನೆಗೆ ಅದು ನಿಮ್ಮನ್ನೊಂದು ಕ್ವೆಶ್ಚನ್ ಕೇಳುತ್ತೆ. ಎಕ್ಸ್ಪೀರಿಯನ್ಸ್ಡ್ ಇದನ್ನು ನಿಮ್ಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಬೇಕು ಅಂತಂದರೆ ನೀವು ಯಾವ ಡೇಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಆವಾಗ ನಾನು ನಿಮಗೆ ಎಕ್ಸಾಕ್ಟ್ ಪ್ರೈಸ್ ಕೊಡ್ತೀನಿ. ಸೊ ಇವೆಲ್ಲನೂ ಈ ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂತಂದರೆ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಂದರೆ ಈ ಶಾಪ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಮೇಂಟೈನಿಂಗ್ ಮೀನಿಂಗ್ಫುಲ್ ಹ್ಯೂಮನ್ ಓವರ್ಸೈಟ್ ಇನ್ ಹೈ ಸ್ಟೇಕ್ ಅಪ್ಲಿಕೇಶನ್ಸ್. ಸೊ ನಾವು ಏನೇ ಕ್ರಿಯೇಟ್ ಮಾಡಿದ್ರು ಅಟ್ ದಿ ಎಂಡ್ ಆಫ್ ಇಟ್ ಅದು ಬೆನಿಫಿಟ್ ಆಗಬೇಕಾಗಿರೋದು ಮನುಷ್ಯರಿಗೆ, ಕರೆಕ್ಟ್? ಸೊ ನಾವು ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್, ಹ್ಯೂಮನ್ಸಲ್ಲಿ ಇರೋ ಅಂಥ ಮೋಸ್ಟ್ ಇಂಪಾರ್ಟೆಂಟ್ ಪವರ್ ಏನು ಅಂತಂದರೆ ನಮ್ಮಲ್ಲಿ ಎಂಪತಿ ಇದೆ. ಆ ಎಂಪತಿ ಮತ್ತು ನಮ್ಮ ಕ್ರಿಯೇಟಿವಿಟಿ ಮತ್ತು ನಮ್ಮ ಎಮೋಷನ್ಸ್ನ ಇಟ್ಕೊಂಡು AI ಯಾವತ್ತೂ ರಿಯಾಕ್ಟ್ ಮಾಡಬೇಕಾಗಿರೋಂಥ. ಇವಾಗ ಯಾರೋ ಒಬ್ರು ಲೇಡಿ ಲೋನ್ಗೆ ಅಪ್ಲೈ ಮಾಡಿದ್ದಾರೆ, ಆ ಲೇಡಿಗೆ ಲೋನ್ ಸಿಕ್ಕಿಲ್ಲ ಅಂತ ಅಂದರೆ ಅಲ್ಲಿ ಅವ್ರ ಇಮೋಷನ್ ಹರ್ಟ್ ಆಗ್ತಾ ಇರೋದು. ಸೊ ನಾವು AI-ಗೆ ಪವರ್ ಕೊಡ್ತಾ ಇದ್ದೀವೋ ಅದು ಇಟ್ ಶುಡ್ ಬಿ ಬೇಸ್ಡ್ ಆನ್ ದೀಸ್ ಥಿಂಗ್ಸ್. ಫೈನಲಿ, key policy and organizational recommendation. Mandatory impact assessment requires comprehensive evaluation of potential social and human right impact before deployment. ನಾವು ಯಾವುದೇ AI ಟೂಲ್ ಕ್ರಿಯೇಟ್ ಮಾಡಿದ್ರು ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಐ ಥಿಂಕ್ ನೀವು ನೋಡಿರ್ಬೋದು, ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ರೋಬೋಟ್ ಬಂದಿದೆ ಗೊತ್ತಾ? iLife ಅಂತ ಒಂದು ರೋಬೋಟ್ ಇದೆ, ಮತ್ತು ಮೆನಿ ಬ್ರ್ಯಾಂಡ್ಸ್, ಬಾಷ್ದೊಂದು ರೋಬೋಟ್ ಬಂದಿದೆ. ಸೊ ಅದರಲ್ಲೂ ಮುಂಚೆ ಬರ್ತಾ ಇದ್ದಿದ್ದು ರೋಬೋಟ್ಸ್ ಹೆಂಗಿತ್ತು ಅಂತಂದರೆ, ಅವರೂ ಇಂಪ್ರೊವೈಸ್ ಮಾಡ್ತಾನೆ ಇದ್ದಾರೆ, ಆಯಿತಾ? ಏನಕ್ಕೆ ಅಂತಂದರೆ ಫಸ್ಟ್ ಬಂದಿದ್ದು ಮನೇಲಿರೋ ಪೆಟ್ನ ಡಿಟೆಕ್ಟೇ ಮಾಡ್ತಾ ಇರಲಿಲ್ಲ. ನೀವು ನಂಬಲ್ಲ, ಮನೆಯಲ್ಲಿ ಪೆಟ್ ಮಲಗಿದೆ ಅಂತ ಅಂದರೆ ಅದಕ್ಕೆ ಹೋಗಿ ತಿವಿತಾ ಇರುತ್ತೆ. ಅದು ಎದ್ದು ಹೋಗಬೇಕು, ಬಿಕಾಸ್ ಅದಕ್ಕೆ ಗೊತ್ತು ಆ ಜಾಗಕ್ಕೆ ಅದು ಹೋಗಿ. ಈ ರೋಬೋಟ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ? ನಾವು ಮನೆಗೆ ತಂದಿದ ತಕ್ಷಣ ಅದನ್ನು ಆನ್ ಮಾಡಿ ಬಿಟ್ಟರೆ ಫುಲ್ ಮನೇನ ಒಂದು ರೌಂಡ್ ಹಾಕ್ಕೊಂಡು ಬಂದು ಅದು ಮನೆ ಎಷ್ಟು ದೊಡ್ಡದಾಗಿದೆ, ಯಾವ್ಯಾವ ಜಾಗಕ್ಕೆ ಹೋಗಿ ನಾನು ಕ್ಲೀನ್ ಮಾಡಬೇಕು ಅನ್ನೋದನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಇವಾಗ ನಿಮ್ಮ ಮನೆಯಲ್ಲಿ ಒಂದು ಪೆಟ್ಟಿದೆ ಅಂತಂದರೆ ಎಲ್ಲ ಟೈಮು ಅದು ಒಂದೇ ಜಾಗದಲ್ಲಿ ಇರಲ್ಲ, ಅಲ್ಲಿ ಇಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಅದು ಮೂವ್ ಆದಾಗ ಈ ಮಷೀನ್ ಏನು ಮಾಡ್ತಾ ಇತ್ತು ಅಂದರೆ ಮನುಷ್ಯರನ್ನ ಡಿಟೆಕ್ಟ್ ಮಾಡಿ ಸೈಡ್ಗೆ ಹೊಟ್ಟೋಗೋದು, ಆದರೆ ಪೆಟ್ಸನ್ನ ಡಿಟೆಕ್ಟ್ ಮಾಡ್ತಾ ಇರಲಿಲ್ಲ. ಪೆಟ್ಸ್ಗೆ ಹೋಗಿ ತಿವಿಯೋದು ಅಂತ ಕೆಲಸ ಮಾಡ್ತಿತ್ತು. ಬಟ್ ಆಮೇಲೆ ಏನಾಯಿತು, ಅದನ್ನು ಮತ್ತೆ ಇಟಿರೇಟ್ ಮಾಡಿ ಈ ಯೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಮತ್ತೆ ರೀಡಿಸೈನ್ ಮಾಡಿದ್ರು. ಮನೆ ಅಂತ ಅಂದಮೇಲೆ ಮನೇಲಿ ಪೆಟ್ಸ್ ಇರ್ಬೋದು, ಫರ್ನಿಚರ್ಸ್ ಇರುತ್ತೆ, ಅಥವಾ ಒಂದು ಪೀಸ್ ಆಫ್ ಪೇಪರ್ ಕೂಡ ಬಿದ್ದಿರಬಹುದು ಮನೆಯಲ್ಲಿ. ಇದನ್ನೆಲ್ಲ ಹೆಂಗೆ ಅದು ಕ್ಲೀನ್ ಮಾಡಬೇಕು ಅನ್ನೋದನ್ನು ಅದು ಮತ್ತೆ ಆಲ್ಗೋರಿದಮ್ಸ್ನ ಯೂಸ್ ಮಾಡಿ ಅದಕ್ಕೆ ಟ್ರೈನ್ ಮಾಡಿದ್ದು. ಕೆಪಾಸಿಟಿ ಬಿಲ್ಡಿಂಗ್, ಇನ್ವೆಸ್ಟಿಂಗ್ ಇನ್ AI ಲಿಟ್ರಸಿ ಪ್ರೋಗ್ರಾಮ್ಸ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಇವಾಗ ಮಾಡ್ತಾ ಇರೋದು. ಆಮೇಲೆ ಫೈನಲಿ ಕಂಟಿನ್ಯೂಸ್ ಮಾನಿಟರಿಂಗ್ ಆ್ಯಂಡ್ ಅಕೌಂಟಬಿಲಿಟಿ, ಕಂಡಕ್ಟಿಂಗ್ ಆನ್ಗೋಯಿಂಗ್ ಬಯಸ್ ಆರ್ ಆಡಿಟ್ ರಿವ್ಯೂಸ್, ಎಸ್ಟಾಬ್ಲಿಷಿಂಗ್ ರಾಬಸ್ಟ್ ರೆಮಿಡೀಸ್ ಫಾರ್ ಗ್ರೀವೆನ್ಸಸ್. ಇವಾಗ ಎಷ್ಟೊಂದು ಕಡೆ ನಾವು AI ಯೂಸ್ ಮಾಡಿದಾಗ ನಾವು ಅದನ್ನು ಕ್ವೆಶ್ಚನ್ ಮಾಡಿದ್ರೆ ಎಲ್ಲಿ ಹೋಗಿ ಕ್ವೆಶ್ಚನ್ ಮಾಡಬೇಕು. ಆಮೇಲೆ ಇಲ್ಲಿ ಮೆನ್ಷನ್ ಮಾಡಿರೋ ಹಂಗೆ ನಾವು ಯಾವುದೇ AI ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡ್ತಾಯಿದ್ರು ಅದನ್ನು ಮತ್ತೆ ಹೋಗಿ ರೀವಿಸಿಟ್ ಮಾಡಿ ಅದರ ಫೀಡ್ಬ್ಯಾಕ್ ತೊಗೊಳ್ಳೋದು, ಅಥವಾ ಅದರಿಂದ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಆ ಪ್ರಾಬ್ಲಮ್ನ ನಾವು ಹೆಂಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾವು ಟ್ರೈ ಮಾಡ್ತಾನೇ ಇರಬೇಕು. ಕಂಟಿನ್ಯೂಸ್ ಮಾನಿಟರಿಂಗ್. ಫೈನಲಿ ಕನ್ಕ್ಲೂಷನ್, ಟುವರ್ಡ್ಸ್ ಹ್ಯೂಮನ್ ಸೆಂಟರ್ಡ್ AI. ಏನು, ವೈ ಆರ್ ವಿ ಸೇಯಿಂಗ್ ಟುವರ್ಡ್ಸ್ ಹ್ಯೂಮನ್ ಸೆಂಟರ್ಡ್ ಅಂತ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ.
ನಾವು ಯಾವುದೇ ಸೊಲ್ಯೂಷನ್ ಆದರೂ ಆಗಲಿ, ನಾವು ಮೊಬೈಲ್ ಫೋನಿಂದ ಹಿಡಿದು ನಮ್ಮ ಕಂಪ್ಯೂಟರ್ಸ್, ನಮ್ಮ ಲ್ಯಾಪ್ಟಾಪ್ ಅಥವಾ ಎನಿ ಪ್ರಾಡಕ್ಟ್ ದಟ್ ಇಸ್ ಕ್ರಿಯೇಟೆಡ್ ಆರ್ ಅ ಸ್ಮಾರ್ಟ್ ವಾಚ್, ಇದೆಲ್ಲ ಕ್ರಿಯೇಟ್ ಮಾಡಿರೋದು ಹ್ಯೂಮನ್ಸ್ಗೆ. ನಾವು ಹ್ಯೂಮನ್ಸ್ಗೆ ಅಂತ ಕ್ರಿಯೇಟ್ ಮಾಡಿರೋ ಪ್ರಾಡಕ್ಟನ್ನು ಅದು ಹ್ಯೂಮನ್ಸ್ಗೆನೇ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದರೆ ನಾವು ಹ್ಯೂಮನ್ ಸೆಂಟರ್ಡ್ ಅಪ್ರೋಚ್ ತೊಗೋಬೇಕು. ಹ್ಯೂಮನ್ ಸೆಂಟರ್ಡ್ ಅಪ್ರೋಚ್ ಅಂತ ಅಂದರೆ ಏನು? ನಾವು ಹ್ಯೂಮನ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನೋಡ್ತೀವೋ, ನಾವು ಹ್ಯೂಮನ್ಗೆ ಎಷ್ಟು ಹಾರ್ಮ್ ಆಗ್ಬೋದು, ಆ ಹಾರ್ಮನ್ನು ನಾವು ಹೆಂಗೆ ತೆಗಿಬೋದು ಅನ್ನೋದು ನಾವೇ ಮೆಜರ್ ಮಾಡಬೇಕಾಗಿರೋದು. ಸೊ ನಾವು ಜಸ್ಟ್ ಬೆನಿಫಿಟ್ ಹೆಂಗಾಗುತ್ತೆ ಅಂತ ಅದನ್ನು ಯೋಚನೆ ಮಾಡಿ ನಾವು ಒಂದು AI ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ರೆ ಸಾಲದು. ಅದರಿಂದ ನಮಗೇನು ಹಾರ್ಮ್ ಆಗುತ್ತೆ, ಆ ಹಾರ್ಮ್ನ ನಾವು ಹೆಂಗೆ ಟ್ಯಾಕಲ್ ಮಾಡ್ಬೋದು, ಅದನ್ನು ಹೆಂಗೆ ರೆಡ್ಯೂಸ್ ಮಾಡ್ಬೋದು ಅನ್ನೋದು ನಮ್ಮ ಕೈಯಲ್ಲಿರುವಂಥದ್ದು. ಪ್ರಿಸರ್ವಿಂಗ್ ಮೀನಿಂಗ್ಫುಲ್ ಹ್ಯೂಮನ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇನ್ ಕ್ರೂಷಿಯಲ್ ಏರಿಯಾಸ್. ನಾವು ಎಕ್ಸಾಂಪಲ್ಸ್ ಆಲ್ರೆಡಿ ಕೊಟ್ಟಿರೋದ್ರಿಂದ ನಾನು ತುಂಬ ಟೈಮ್ ತೊಗೊಳ್ಳಲ್ಲ ಅದ್ರ ಬಗ್ಗೆ. ಬಟ್ AI ಡಿಸಿಷನ್ ಮೇಕಿಂಗ್ ತೊಗೊಳುತ್ತಾ? ನಾವು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ iOS ಮತ್ತು ಆ್ಯಂಡ್ರಾಯ್ಡಲ್ಲಿ, ಬಟ್ ಅದು ಯಾರಿಂದನೋ ಗಿಫ್ಟ್ ಕೂಡ ಆಗಿರ್ಬೋದಲ್ಲ. iOS, ನನ್ನ ಹತ್ರ ಒಂದು iOS ಫೋನ್ ಇದೆ ಅಥವಾ ಒಂದು iOS ಪ್ರಾಡಕ್ಟ್ ಇದೆ ಅಂತಂದರೆ ಅದು ನನಗೆ ಯಾರಿಂದನೋ ಗಿಫ್ಟ್ ಆಗಿರ್ಬೋದು. ಬಟ್ ಆ್ಯಸ್ ಅ ಕಸ್ಟಮರ್ ಇಟ್ ಇಸ್ ನಾಟ್ ಫೇರ್. ಜಸ್ಟ್ ಬಿಕಾಸ್ ನಾನು iOS ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಂಗೆ ಊಬರಲ್ಲಿ ಪ್ರೈಸ್ ಜಾಸ್ತಿ ಬರ್ತಾ ಇದೆ ಅಂತಂದರೆ ಇಟ್ಸ್ ಅನ್ಫೇರ್. Yes, there is a video. It was proved because there is a video where the person is recording. Not just that, my own sister, ನನ್ನ ತಂಗಿ ಅವಳೇನು ಮಾಡಿದ್ಲು, ಅವಳದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಇತ್ತು, ಅವಳ ಹಸ್ಬೆಂಡು iOS ಫೋನ್ ಇತ್ತು. ಶಿ ಸ್ಟಾರ್ಟೆಡ್ ಬುಕ್ಕಿಂಗ್ ಬ್ಲಿಂಕಿಟ್ಟು ಮತ್ತು ಇದು ಊಬರ್ ಎಲ್ಲನೂ ಅವಳ ಫೋನಲ್ಲಿ ಬುಕ್ ಮಾಡ್ತಾ ಇದ್ಲು. ಯಾಕೆಂದರೆ iOS-ಅಲ್ಲಿ ಪ್ರೈಸ್ ಜಾಸ್ತಿ ತೋರಿಸ್ತಾ ಇತ್ತು. ಸೇಮ್ ಥಿಂಗ್, ಅವರಿಬ್ಬರು ಇರೋದು ಒಂದೇ ಮನೆಯಲ್ಲಿ, ಬಟ್ ಅವನ ಫೋನಲ್ಲಿ ಬುಕ್ ಮಾಡಿದ್ರೆ ಜಾಸ್ತಿ ತೋರಿಸ್ತಿತ್ತು, ಇವಳ ಫೋನಿಂದ ಬುಕ್ ಮಾಡಿದ್ರೆ ಕಮ್ಮಿ ತೋರಿಸ್ತಾ ಇತ್ತು. ಸೊ ಒಂದೇ ಮನೇಲಿ ಇರೋರ್ಗೇನೆ ಬೇರೆ ಬೇರೆ ಥರ ತೋರಿಸ್ತಾ ಇದೆ ಅಂತಂದರೆ ಅದು ಕ್ವೆಶ್ಚನಬಲ್ ಅಲ್ವಾ? ಸೊ ಪ್ರಿಸರ್ವಿಂಗ್ ಮೀನಿಂಗ್ಫುಲ್ ಹ್ಯೂಮನ್ ಡಿಸಿಷನ್ ಮೇಕಿಂಗ್ ಈಸ್ ಇಂಪಾರ್ಟೆಂಟ್. ಫೈನಲಿ ದಿ ಅಲ್ಟಿಮೇಟ್ ಗೋಲ್ ಏನು? Ensuring technological advancement serves human flourishing, dignity and justice. As a society or as a human being, ನಮ್ಮ ಕರ್ತವ್ಯ ಮತ್ತು ನಮ್ಮ ಸೊಸೈಟಿ ಕರ್ತವ್ಯ ಏನು? ನಮ್ಮ ಡಿಗ್ನಿಟಿನ ನಾವೇ ಉಳಿಸ್ಕೋಬೇಕು ಮತ್ತು ನಮ್ಮ ಡಿಗ್ನಿಟಿಗೆ ಧಕ್ಕೆ ಬರಬಾರ್ದು. ಸೊ ನಾವೇ ಉಪಯೋಗಿಸ್ಕೊತಾ ಇರೋ ಅಂಥ ಒಂದು ಟೂಲಿಂದ ನಮ್ಮ ಡಿಗ್ನಿಟಿಗೆ ಪ್ರಾಬ್ಲಮ್ ಆಗಬಾರ್ದಲ್ವಾ? ಈ ಡೀಪ್ ಫೇಕ್ಸ್ ಅನ್ನೋದು ಏನು ಬಂದಿದೆ, ಫೇಕ್ ವಿಡಿಯೋಸ್ನ ಕ್ರಿಯೇಟ್ ಮಾಡೋದು ತುಂಬ ಕ್ವೆಶ್ಚನಬಲ್ ಆಗಿರೋವಂಥ ವಿಷಯ. ಇಂಥದ್ದನ್ನು ನಾವು ರಿಪೋರ್ಟ್ ಮಾಡೋದಕ್ಕಾದರೂ ಆಗಲಿ, ಇಂಥದ್ದನ್ನು ಟ್ಯಾಕಲ್ ಮಾಡೋದಕ್ಕೆ ನಾವು ಏನು ಸೊಲ್ಯೂಷನ್ ತಗೊತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಫೈನಲಿ ಧನ್ಯವಾದ. ಸರ್ ವಿಲ್ ಟೇಕ್ ಓವರ್. ಥ್ಯಾಂಕ್ ಯು.